ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಬರೀ ಒಂದು ರಾಜ್ಯವಲ್ಲ, ಅದು ಸಂಸ್ಕೃತಿಗಳ ನಾಡು, ಕಲೆಗಳ ಬೀಡು ಹಾಗೂ ವೈವಿಧ್ಯತೆಯ ನೆಲ. ಇಲ್ಲಿ ಹಳ್ಳಿಯಿಂದ ಹಳ್ಳಿಗೆ ಭಾಷೆಯ ಸೊಗಡು ಬದಲಾಗ್ತಾ ಹೋಗುತ್ತೆ. ಜಿಲ್ಲೆಯಿಂದ ಜಿಲ್ಲೆಗೆ ನಮ್ಮ ಸಂಸ್ಕೃತಿ, ಆಚಾರ, ವಿಚಾರಣೆಗಳು ಬದಲಾಗ್ತಾ ಹೋಗುತ್ತೆ. ಎಲ್ಲರೂ ಮಂಗಳೂರು ಯಕ್ಷಗಾನದ ಬಗ್ಗೆ ಕೇಳಿರ್ತೀರ, ಆದರೆ ಮೂಡಲಪಾಯ ಯಕ್ಷಗಾನದ ಬಗ್ಗೆ ಎಷ್ಟು ಕೇಳಿದ್ದೀರಾ? ಏನಿದು ಮೂಡಲಪಾಯ ಯಕ್ಷಗಾನ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಮತ್ತಿನ್ಯಾಕ್ ತಡ, ಇದರ ಬಗ್ಗೆ ಕುರಿತು ಮಾತನಾಡೋದಕ್ಕೆ ಈ ಸಂಚಿಕೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ನಾನು ಅಂಕಿತಾ. ಇದು ಉಲ್ಲಾಸ್ ಅಗರ್ಬತ್ತಿ ಅರ್ಪಿಸುವ ಸಂವಾದ, ನಂಬಿಕೆಯ ಪರಿಮಳ. ನಾವೆಲ್ಲರೂ 16-17 ವರ್ಷದ ಹರಿಯದಲ್ಲಿ ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, ಅಥವಾ ಈ ಬಿಸ್ನೆಸ್ ಅನ್ನೋ ಓಟಕ್ಕೆ ಇಳಿಬೇಕು ಅನ್ನೋ ಕನಸನ್ನ ಕಾಣ್ತೀವಿ. ಹೀಗೆ ಕನಸು ಕಾಣ್ತಾ ಕಾಣ್ತಾ ಇನ್ನು 5-6 ವರ್ಷದಲ್ಲಿ ಸೆಟಲ್ ಆಗಬೇಕು ಅನ್ನುವಂಥ ಒಂದು ಆಲೋಚನೆಗೆ ಬದ್ಧರಾಗ್ತೀವಿ. ಆದರೆ ಇಲ್ಲಿ ಒಬ್ಬ ಯುವಕ ಏನು ಮಾಡ್ತಾರೆ ಗೊತ್ತಾ? ಸ್ವಚ್ಛವಾದ ಕನ್ನಡದ ಸುಂದರವಾದ ಸುಂದರಕಾಂಡ ರಾಮಾಯಣವನ್ನ ನಾನು ಕಲಿಬೇಕು ಅಂತ ಆಸೆ ಪಡ್ತಾರೆ. ಈ ಕನಸಿನ ಬೆನ್ನೇರಿ ಸುಂದರಕಾಂಡ ರಾಮಾಯಣವನ್ನ ಕಲಿತು ಮೂಡಲಪಾಯ ಯಕ್ಷಗಾನವನ್ನ ಕಲಿತಾರೆ. ಕಲಿಯೋದಷ್ಟೇ ಅಲ್ಲ, ಸತತವಾಗಿ 55 ವರ್ಷಗಳ ಕಾಲ ಈ ಮೂಡಲಪಾಯ ಯಕ್ಷಗಾನವನ್ನ ಕರ್ನಾಟಕದಾದ್ಯಂತ 3,000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಕೊಡ್ತಾ ಬರ್ತಾರೆ. ಕಲೆಗೆ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಬರ್ತಾರೆ. ಇಂಥ ವಿಶೇಷ ಅತಿಥಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವರ ಕುರಿತು ಮಾತನಾಡೋಣ. ಇವರ ಕುರಿತು ಇವರು ಕಲಿಯುವ ಮೂಡಲಪಾಯ ಯಕ್ಷಗಾನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇನ್ಯಾಕ್ ತಡ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ವಿಶೇಷ ಅತಿಥಿ. ಇವರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ, ಮೂಡಲಪಾಯ ಯಕ್ಷಗಾನದಲ್ಲಿ ಕಲಿಯುಗದ ಆಂಜನೇಯ ಎಂದೇ ಪ್ರಸಿದ್ಧವಾಗಿರೋ ಶ್ರೀ ಕರಿಯಣ್ಣನವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರಾಮ್ ರಾಮ್. ಜೈ ಶ್ರೀರಾಮ್ ಅಂತ ಕಾರ್ಯಕ್ರಮ ಶುರು ಮಾಡ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನನ್ಗೇನಂದ್ರೆ ನಿಮ್ಗೆ 85 ವರ್ಷ ಅಂತ ಗೊತ್ತಾಯ್ತು. ನಾನು ಅದನ್ನ ಇಂಟ್ರೋದಲ್ಲಿ ನಾನು ತಗೊಳ್ಳಿಲ್ಲ, ಯಾಕಂದ್ರೆ ನೀವ್ ಹಾಗೆ ಕಾಣಿಸ್ತಿಲ್ವಲ್ಲ. ಆಗಿದೆಯಾ 80 ವರ್ಷ ಆಗಿ? ಇಲ್ಲ ಸರ್, ನಾನ್ ನಂಬೋದಿಲ್ಲ. ನೀವಿನ್ನು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ದೀರಾ. ಇಲ್ಲ, ಆಗಿದೆ ಬಿಡಿ, ಆಗಿದೆ. ಬಹುಶಃ ನೋಡೋದಕ್ಕೆ ನೀವು ಹಾಗೆ ಕಾಣಿಸ್ತಿಲ್ವನೋ, ಆದ್ರೆ ನಿಮ್ಮ ಅನುಭವದ ಕುರಿತು ಮಾತಾಡೋಣ. ಅದು 85 ವರ್ಷಕ್ಕೂ ಮೀರಿರೋ ಅನುಭವ ಇರುತ್ತೆ ಅಂತ ನಾನು ಅಂದ್ಕೋತೀನಿ. ನಾನು ಕೇಳ್ಪಟ್ಟೆ ನೀವು ಹಲವಾರು ಕಡೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀರಾ, ಅಥವಾ ಮೂಡಲಪಾಯ ಯಕ್ಷಗಾನ ಪ್ರದರ್ಶನವನ್ನ ಮಾಡಿದ್ದೀರಾ ಅಂತ. ಆದ್ರೆ ಇದು ನಿಮ್ಮ ಮೊದಲ ಸಂದರ್ಶನ. ಹಾ, ಇಲ್ಲಿ 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 ಮೊದಲ ಸಂದರ್ಶನ. ಹಾಗಾಗಿ ಓಂ ಪ್ರಥಮ ಅಂತ ಗಣಪನಿಗೆ ವಂದಿಸುತ್ತಾ ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡೋಣ. ಆಗ್ಬೋದು, ಮಾಡ್ಬೋದಾ? ಖಂಡಿತ ಮಾಡಿ, ದಯವಿಟ್ಟು. ರಾಮ್ ರಾಮ್. ಆದಿಯೊಳಗೆ ಗವಾತನನು ಧ್ಯಾನಿಸದೆ ರಾಮ, ಆದಿಯೊಳಗೆ ಗವಾತನನು ಧ್ಯಾನಿಸದೆ ಆದಿ ಬ್ರಹ್ಮನ ಕಾರ್ಯವನ್ನು ಸಾಧಿಸಿ ಮೋದವನು ತಾಳ್ದನು. ಆದಿಗದೀಶ ಗಣೇಶನಂ ಅಂತ್ಯ ಮೊದಲ ಧ್ಯಾನಿಸಿ ಸಾಧಿಸಿ ಈ ಕಾರ್ಯವನ್ನು ಆನಂದಿಸಿದನೋ. ಅಂತಹ ಗಣನಾಥಂಗೆ ನಾಂ ಪ್ರಥಮದಲ್ಲೇ ನುತಿಸಿ ಸ್ತುತಿಗೈವೇ. ಏ ಏ ಏ ಎಕ್ಸಲೆಂಟ್ ಎಕ್ಸಲೆಂಟ್ ಸರ್. ಅಲ್ಲ, ನಿಮ್ಮ ಮುಂದೆ ನಾವೆಲ್ಲ ತುಂಬಾ ಚಿಕ್ಕವರು. ನಿಮ್ಮ ಅನುಭವದ ಮುಂದೆ ಅಂತೂ ನಾವು ಮಾತನಾಡೋ ಹಾಗೆ ಇಲ್ಲ. ನೀವು ಏನೇ ಹಾಡಿದ್ರು ಅದು ನಮ್ಗೆ ಖುಷಿ, ಸಂತೋಷನೇ. ಹಾಡಿ ಅಂದ್ರೆ ಹಾಡ್ತೀನಿ, ಅಷ್ಟೇ. ನಮಗೂ ಅದೇ ಬೇಕಾಗಿರೋದು ನಮ್ಮ ಕಾರ್ಯಕ್ರಮದಲ್ಲಿ. ಯಾಕೆಂದ್ರೆ ಇದು ಆಡೋದಕ್ಕೆ ನನಗೆ ಇಲ್ಲೆಲ್ಲ ಸಪಾಟಿಗಳು ಬೇಕಾಗಿತ್ತು, ನೀವು ಅದನ್ನ ವ್ಯವಸ್ಥೆ ಮಾಡಿಲ್ಲ ಅಷ್ಟೇನೆ. ಅಯ್ಯೋ, ನೀವ್ ಹೇಳಿ, ನಾನೇನಾದ್ರೂ ಹಾಡ್ಬೇಕಾ ನಿಮ್ ಜೊತೆ? ಅಲ್ಲ, ನೀವ್ ನಂಗೆ ಹೇಳ್ಕೊಟ್ರೆ ನಾನು ಹಾಡ್ತೀನಿ. ಅಲ್ಲಮ್ಮ, ನಮಗೆ ಒತ್ತು ಏನು ಅಂತಂದ್ರೆ ಹಾರ್ಮೋನಿಯಮು, ಮೃದಂಗ ಮತ್ತೆ ಒಬ್ಬರು ಭಾಗವತರಿದ್ರೆ ನಮಗೆ ಬಹಳ ಚೆನ್ನಾಗಿತ್ತು.
ಹಾರ್ಮೋನಿಯಂ, ಮೃದಂಗ, ಭಾಗವತ. ಭಾಗವತ. ನಮ್ಮ ಟೀಮ್ ಜೊತೆ ಮಾತಾಡ್ತೀನಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಕರೆಸಬೇಕು ಅಂತ ಹೇಳ್ತಾ. ಹ್ಮ್. ಸರ್, ಈಗ ನಿಮ್ಗೆ ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ನಮ್ಮ ಹಾ. ಕಾರ್ಯಕ್ರಮದಲ್ಲಿ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಹ್ಮ್. ಸಂಸ್ಕೃತಿ ಬಗ್ಗೆ ಮಾತಾಡ್ತೀವಿ, ಸಂಸ್ಕಾರ ಅಂದ್ರೆ ಮಾತಾಡ್ತೀವಿ. ಹ್ಮ್. ಆಮೇಲೆ ಆಧ್ಯಾತ್ಮ ಅನ್ನುವಂತಹ ವಿಷಯ ತುಂಬಾ ಸೂಕ್ಷ್ಮವಾಗಿದ್ರು ಹ್ಮ್. ನಮ್ಮ ಒಂದು ಗ್ರಹಿಕೆಯಲ್ಲಿ ನಾವು ಒಂದೊಂದು ವಿಚಾರಗಳನ್ನ ಇಟ್ಕೊಂಡಿರ್ತೀವಿ. ಹ್ಮ್. ನಿಮಗೆ ಆಧ್ಯಾತ್ಮ ಅಂದ್ರೆ ಏನು, ದೇವರನ್ನ ನಂಬ್ತೀರಾ, ನಂಬಿಕೆ ಅಂದ್ರೆ ಏನು, ಹ್ಮ್. ವಿಶ್ವಾಸ ಅಂದ್ರೆ ಏನು, ಇಂತಹ ಒಂದು ವಿಷಯಗಳ ಬಗ್ಗೆ ನಾನು ನಿಮ್ಗೆ ಪ್ರಶ್ನೆ ಮಾಡ್ತಾ ಬರ್ತೀನಿ. ನಿಮ್ಮ ಬಾಲ್ಯದ ಬಗ್ಗೆ ನೀವು ಪರಿಚಯ ಮಾಡೋದಾದ್ರೆ, ನೀವು ಹೇಗಿದ್ರಿ, ಯಾವ ಊರಿನವರು, ನಿಮ್ಮ ತಂದೆ ತಾಯಿ ಯಾರು, ಹ್ಮ್. ಹೇಳಿ. ನಾವು ಒಂದು ಸಣ್ಣ ಊರು, ಹ್ಮ್. ಶಿವನಹಳ್ಳಿ ಅಂತನ್ಬಿಟ್ಟು ಹ್ಮ್. ಹಳ್ಳಿ. ಹ್ಮ್. ಅದು ಈಗ ಶಿವನಗರ ಅಂತ ಆಗಿದೆ. ಹ್ಮ್. ಆಗ ನಾವು ಸಣ್ಣ ವಯಸ್ಸಿನಲ್ಲಿರ್ಬೇಕಾದ್ರೆ ಅದು ಸಣ್ಣ ಹಳ್ಳಿ. ಹ್ಮ್. ಒಂದು 25-30 ಮನೆ ಇದ್ದಿದ್ದು ಊರು. ಹ್ಮ್. ಅಂಥ ಊರಿನಲ್ಲಿ ನಾನು ಹುಟ್ಟಿದ್ದು. ಹ್ಮ್. ನಮ್ಮ ತಂದೆ ವ್ಯವಸಾಯ ಮಾಡ್ತಾ ಇದ್ರು. Okay. ನಮ್ಮ ತಂದೆ ಹೆಸರು ಮೋಟಪ್ಪ ಅಂತ ಹೇಳ್ಬಿಟ್ಟು, ನಮ್ಮ ತಾಯಿ ಹೆಸರು ಹನುಮಕ್ಕ ಅಂತ ಅಂದ್ಬಿಟ್ಟು, ನಮ್ಮ ತಾತ ಅವ್ರ ಹೆಸರು ಉಚ್ಚಿಮುದ್ದಪ್ಪ ಅಂತ ಹೇಳಿ, Okay. ಇವರೆಲ್ಲ ನಾವು ಅಲ್ಲಿ ಒಂದು ಕುಟುಂಬ ಅಲ್ಲಿ ಇದ್ವಿ ನಾವು. ಹ್ಮ್. ಇದನ್ನ ನಾನು ಈ ಕಲೆನ ಮಾಡ್ಕೋಬೇಕು ಅಂತೇಳಿ ನನಗೇನು ಆಸಕ್ತಿ ಇರಲಿಲ್ಲ. ಇರ್ಲಿಲ್ಲ. ಇದು ಯಾವಾಗ? 1900? 1965ರಿಂದ ಶುರುವಾಯಿತು. ಓಕೆ. ಹ್ಮ್. 1965ರಿಂದ ಶುರುವಾಯಿತು. ಹ್ಮ್. ನೀವ್ ಎಷ್ಟನೇ ಅವರು? ನಿಮ್ಮ ಮನೇಲಿ ನೀವು ಒಬ್ರೇ ಮಗನಾ? ನಮ್ಮ ತಂದೆಗೆ 4 ಜನ ಮಕ್ಕಳು, ಹ್ಮ್. ಅದರಲ್ಲಿ ನಾನೊಬ್ಬ. ಎಷ್ಟನೇ ಅವರು? ನಮ್ಮ ತಂದೆಗೆ 3 ಜನ ಹೆಂಡ್ತಿದ್ರು. ಹಾ, ಓಕೆ. 3 ಜನಕ್ಕೂ ಒಬ್ಬೊಬ್ರು ಇದ್ದಾರೆ. ಹಾ. ನಾನು ನಮ್ಮ ತಂದೆಗೆ 2ನೇ ಹೆಂಡ್ತಿ ಮಗ ಹೆಂಡ್ತಿಯ ನಾನು. ಮಗ. ಹಾ. 2ನೇ ಹೆಂಡ್ತಿ ಮಗ. ಹ್ಮ್. ಹ್ಮ್. 2ನೇ ಹೆಂಡ್ತಿ ಮಗ ನಾನು. ನನಗೆ 2 ತಂಗಿದಿರಿದ್ರು, ಹಾ. 2 ತೀರೋದ್ರು. ಹಾ, ಓಕೆ. ಹೀಗೆ ನಾವು ಆ ಊರಿನಲ್ಲಿ ಹುಟ್ಟಿ ಬೆಳೆದವರು. ಹ್ಮ್. ಹ್ಮ್. ನಾವು ಸ್ಕೂಲು ಅಲ್ಲೇ ನಮ್ಮ ಶಿವನಹಳ್ಳಿ ಅಂತೇಳಿ ಊರಿನಲ್ಲಿ. ಈಗ ಅದಕ್ಕೆ ರಾಜಾಜಿನಗರ ಸೇರಿಸ್ಕೋಬೇಕು. ನೆಕ್ಸ್ಟ್ ರಾಜಾನಗರ ಸೇರಿಸ್ಕೊಂಡು ಹೇಳ್ಬೇಕು ಈಗಿನ ಇದಕ್ಕೆ. ಹಾ. ಆವಾಗ ಬರೀ ಶಿವನಹಳ್ಳಿ ಅಂತಾನೆ ಇತ್ತು. ಶಿವನಹಳ್ಳಿನಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು. ಹ್ಮ್. ಎಷ್ಟು ಶಿವನಹಳ್ಳಿನಲ್ಲಿ 4ನೇ ಕ್ಲಾಸ್ ಓದ್ತಾ ಇರ್ಬೇಕಾದ್ರೆ ಹ್ಮ್. 7 ಜನ ಹುಡುಗಿರು, ಹ್ಮ್. 7 ಜನ ಹುಡುಗರು, ಹುಡುಗರು. ಇಷ್ಟೇ ಜನ ಇದ್ದಿದ್ದು ಅಲ್ಲಿ. ಹ್ಮ್. ಹ್ಮ್. ಸುಮಾರು ಒಂದು 50-60 ಜನ ಇದ್ರು. ಹ್ಮ್. ಅಷ್ಟು ಗೊತ್ತು ನನಗೆ. ಹ್ಮ್. ಅಲ್ಲಿ 4ನೇ ಕ್ಲಾಸ್ ವಿದ್ಯಾಭ್ಯಾಸ ಮಾಡಿ ಹ್ಮ್. ಮತ್ತೆ ಅಲ್ಲಿ ಪಾಸಾಗಿ ಹ್ಮ್. ನಾನು ಮತ್ತೆ ಇದು ಮಿಡ್ಲ್ ಸ್ಕೂಲ್ಗೆ ಹ್ಮ್. ಶ್ರೀರಾಮ್ಪುರಕ್ಕೆ ಬಂದೆ. ಶ್ರೀರಾಮ್ಪುರ. ಶ್ರೀರಾಮ್ಪುರದಲ್ಲಿ 3 ವರ್ಷ ವಿದ್ಯಾಭ್ಯಾಸ ಮಾಡಿದೆ. ಹ್ಮ್. ಹ್ಮ್. 3 ಮಿಡ್ಲ್ ವರ್ಷ ಸ್ಕೂಲ್. 3 ವರ್ಷ ವಿದ್ಯಾಭ್ಯಾಸ ಮಾಡಿ ಹ್ಮ್. ಆಮೇಲೆ ಹೈಸ್ಕೂಲ್ ತರಬೇತಿಗೆ ಹ್ಮ್. ನಾನು ಮಲ್ಲೇಶ್ವರಂ ಹೈಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ, ಹ್ಮ್. ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಹ್ಮ್. ಅಲ್ಲಿ SSLC ವರೆಗೂ ಓದಿದೆ. ಹ್ಮ್. ಓದಿ ಆಮೇಲೆ ನಾನು SSLC ಪಾಸ್ ಮಾಡೋಕ್ಕಾಗಿಲ್ಲ. ಆಗಿಲ್ಲ. ಆಗ ನಮ್ದೇನು ಯಾಕೆ ಮಾಡಲಿಲ್ಲ ಅಂತಂದರೆ, ಅಷ್ಟು ಇದಿರಲಿಲ್ಲ ನಮಗೆ ಹ್ಮ್. ಓದಿಸೋದಕ್ಕೆ, ವ್ಯವಸ್ಥೆ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ. ನಾವು ಸ್ಕೂಲ್ಗೆ ಹೋಗ್ಬೇಕು, ಮತ್ತು ನಮ್ಮದೆಲ್ಲ ವ್ಯವಸಾಯ ಇತ್ತು. ಹ್ಮ್. ಹ್ಮ್. ಆ ವ್ಯವಸಾಯಕ್ಕೆ ಏನು ಬೇಕೋ ಅದನ್ನೆಲ್ಲ ಒದಗಿಸ್ಬೇಕಾಗಿತ್ತು. ಹ್ಮ್. ಹ್ಮ್. ಹಸು, ದನ, ಕರ, ಕುರಿ ಎಲ್ಲ ಇತ್ತು. ಅಂದ್ರೆ ರಾಜಾಜಿನಗರ್ ಕಡೆ. ರಾಜಾಜಿನಗರ ಈಗ ರಾಜಾಜಿನಗರ ಹಾ, ಹೌದು. ಈಗ ರಾಜಾಜಿನಗರ ಶಿವನಗರ. ಶಿವನಹಳ್ಳಿ. ಹಾ, ಶಿವನಗರ. ಆ ಶಿವನಹಳ್ಳಿ ಹೋಗಿ ಇವಾಗ ಶಿವನಗರ ಆಗ್ಬಿಟ್ಟು ಅಲ್ಲಿ ಹೊಲ, ಹಸು, ಗದ್ದೆ ಎಲ್ಲ ಇತ್ತು. ಎಲ್ಲ ಇದೆ ನಮ್ಮ ಮನೆಯಲ್ಲಿ. ನಾನು ಸಣ್ಣ ವಯಸ್ಸಿನಲ್ಲಿ 4ನೇ ಕ್ಲಾಸ್ಗಿಂತ ಮುಂಚೆ ನಮ್ಮ ಮನೆಯಲ್ಲಿ 75 ಕುರಿ ಇತ್ತು. ಹಾ. 75 ಕುರಿನಲ್ಲಿ ನಾನು ಮೇಯಿಸ್ತಾ ಇದ್ದೆ. ಓ. ಹಾ, ಅದು ಏನೋ ಒಂದು ಇನ್ಸಿಡೆನ್ಸ್ ಆಯ್ತು. ಅವಾಗ ನಮ್ಮ ತಂದೆಯವ್ರು ಬಿಡಿಸ್ಬಿಟ್ಟು ಸ್ಕೂಲ್ಗೆ ಹಾಕಿಸಿದ್ರು. ಹಾಗೆ ಹೇಗಿದ್ರಿ ನೀವು ನಿಮ್ ಬಾಲ್ಯದಲ್ಲಿ? ಅಂದ್ರೆ ತುಂಬಾ ತುಂಟತನ ಇತ್ತಾ, ಅಥವಾ ತುಂಬಾ ಶಿಸ್ತಿಂದ ನೀವು ಏನೇನ್ ಹೇಳ್ತಾರೋ ಅದನ್ನ ಮಾಡ್ತಿದ್ರಾ, ಹೇಗೆ? ಇಲ್ಲ, ಹುಡುಗರ ಜೊತೆನಲ್ಲಿ ತುಂಬಾ ತುಂಟತನ ಮಾಡಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ಹ್ಮ್. ಎಲ್ಲ ತುಂಟತನ ಮಾಡಿ ಹ್ಮ್. ಎಲ್ಲ ಕುರಿ ದನ ಎಲ್ಲ ಮೇಯಿಸಿ ಹ್ಮ್. ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸ ಮಾಡ್ಕೊಂಡೆ. ಏನು SSLC ವರೆಗೂ ಓದಿದೆ. ಹ್ಮ್. 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 SSLC ವರೆಗೂ ಓದಿ SSLCನಲ್ಲಿ ನನಗೆ ಆಗ ಮಾರ್ಕ್ಸ್ ಕಡಿಮೆ ಆಗೋಯ್ತು. ಹ್ಮ್. ಕಡಿಮೆ ಎಲ್ಲ ಸಬ್ಜೆಕ್ಟು ಪಾಸ್ ಮಾಡಿದೆ. ಒಂದು ಸಬ್ಜೆಕ್ಟ್ನಲ್ಲಿ ಬರೀ 7 ಮಾರ್ಕ್ಸ್ ಮಾತ್ರ ಬಂತಷ್ಟೇ. ಅದಕ್ಕೆ ಫೇಲ್ ಆಗೋಯ್ತು. ಹ್ಮ್. ಆಮೇಲೆ ಫರ್ದರ್ ನೀವು ಓದ್ಬೇಕು ಅನ್ನೋ ಒಂದು ಇಲ್ಲ, ಇದಕ್ಕೆ ಬಂದ್ರಲ್ಲ? ನಮಗೆ ಓದೋದಕ್ಕೆ ವ್ಯವಸ್ಥೆ ಫೀಸ್ ಸ್ವಲ್ಪ. ಕಟ್ಟಬೇಕು, ಹ್ಮ್. ಹ್ಮ್. ಸ್ಕೂಲ್ಗೆ ಹೋಗೋಕ್ಕೆ ಹ್ಮ್. ಹ್ಮ್. ಪಾಠಕ್ಕೆ ಕಳಿಸ್ಬೇಕು. ಹ್ಮ್. ಅವಾಗೆಲ್ಲ ಸಪ್ಲಿಮೆಂಟ್ರಿ ಅಂತ ಇತ್ತಲ್ವರ, ಹ್ಮ್. ಆ ಸಪ್ಲಿಮೆಂಟ್ರಿಗೆ ಹೋಗ್ಬೇಕಂದ್ರೆ ನಾವು ಸಪ್ರೇಟ್ ಫೀಸ್ ಕಟ್ಟಬೇಕಾಗಿತ್ತು. ಹ್ಮ್. ನಮ್ಮ ತಂದೆಗೆ ಅಷ್ಟೊಂದು ಚೈತನ್ಯ ಇರಲಿಲ್ಲ. ಹ್ಮ್. ಆಮೇಲೆ ಮೋಟಪ್ಪ ಸರ್ ಬೇಡ ಅಂತ ಅಂದ್ಬಿಟ್ರು. ಅವ್ರು ಬೇಡ ಅಂತ ಹೇಳಿಲ್ಲ, ಅವ್ರಿಗೊಂದು ಇಂಟೆನ್ಷನ್ ಇತ್ತು, ಮಗನ ಕೆಲ್ಸಕ್ಕೆ ಕಳಿಸ್ಬೇಕು ಅಂತ. ಹಾ.
ಆವಾಗ 1959ರಲ್ಲಿ 59. 59ರಲ್ಲಿ ನಾನು ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಎಂಪ್ಲಾಯ್ ಆದೆ ನಾನು. ಹಾ 1959ರಲ್ಲಿ. ಎಷ್ಟು ವರ್ಷ ನಿಮ್ಗೆ ಅವಾಗ? ಅವಾಗ 18 ವರ್ಷ. ಹಾ ಆಯ್ತು. ಆವಾಗ ನಾನು ಎಂಪ್ಲಾಯ್ ಆದೆ. ಅಲ್ಲಿ ಕೆಲಸ ಸೇರಿಕೊಂಡೆ. ಆಮೇಲೆ 90 ವರ್ಷ ಅಥವಾ 20 ವರ್ಷದೊಳಗಡೆ ನಮ್ಮ ತಂದೆಯವರು ನನಗೆ ಮದುವೆ ಮಾಡಿದ್ರು. ಅಬ್ಬಾ ಹೌದು, ಅಷ್ಟು ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡಿದ್ರು. ಮಾಡಿದ್ರು. ಕಿರ್ಲೋಸ್ಕರ್ ಫ್ಯಾಕ್ಟ್ರಿಲಿ ನಾನು ಕೆಲಸ ಮಾಡಿಕೊಂಡು ಭಾಳ ದಿವಸ ಇದ್ದೆ. ಸುಮಾರು 26 ವರ್ಷ ನಾನು ಅಲ್ಲೇ ಕೆಲಸ ಮಾಡಿದ್ದೆ. ವೆರಿ ನೈಸ್ ಸರ್. ನಿಮ್ಮ ಆಕೆ ಹೆಸರು ಕೇಳ್ಬೋದಾ? ಅವರು ನಂಜಮ್ಮ ಅಂತ ಅಂದ್ಬಿಟ್ಟು ಒಂದು ಹಳ್ಳಿ, ಅವ್ರಿಗೇನು ಅಷ್ಟೊಂದು ಪರಿಶ್ರಮ ಇಲ್ಲ. ಇಂಥ ಕಡೆ ಎಲ್ಲಾದ್ರು ಕರ್ಕೊಂಬಂದ್ರೆ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಆಕಾಶ ನೋಡ್ತಾ ಇದ್ರು. ಅಂತ ಒಂದು ತಿಳುವಳಿಕೆ ಇರಲಿಲ್ಲ. ದೊಡ್ಡಬಳ್ಳಾಪುರದ ಹತ್ರ ಒಂದು ಹಳ್ಳಿ, ಅಲ್ಲಿಂದ ಮಾಡ್ಕೊಂಡು ಬಂದೆ. ಆಕೆ ಹೆಸರು ನಂಜಮ್ಮ ಅಂತ ಅಂದ್ಬಿಟ್ಟು. ನನಗೆ 5 ಜನ ಮಕ್ಕಳು. 5 ಜನ ಮಕ್ಕಳು. ಒಬ್ಬನ ಹೆಸರು, ಮೊದಲನೇ ಹೆಸರು ಮುದ್ದಣ್ಣ ಅಂತ, ಎರಡನೇ ಹೆಸರು ಮುನ್ನಂಜಮ್ಮ ಅಂತ, ಮೂರನೇ ಅವಳ ಹೆಸರು ಆಂಜನಮ್ಮ ಅಂತ, ನಾಲ್ಕನೇ ಅವಳ ಹೆಸರು ಕರಿಯಮ್ಮ ಅಂತ. 5 ಜನ ಮಕ್ಕಳು. ಬಟ್ ಏನಂದ್ರೆ ಇದು ಕಾಕತಾಳೀಯ ಅಂತ ಹೇಳ್ಬೇಕು ಅಥವಾ ದೇವರ ಅನುಗ್ರಹ ಅಂತ ಹೇಳ್ಬೇಕು, ಹೇಗೋ ಮಾಡಿ ನಿಮ್ಮ ತಾಯಿಯ ಹೆಸರು ಹನುಮಕ್ಕ. ಹೆಂಗಿತ್ತು ನಿಮ್ ತಾಯಿ ಜೊತೆ ಒಡನಾಟ ನಿಮ್ಗೆ? ನಮ್ಮ ತಾಯಿಗೆ ಏನು ಗೊತ್ತಿರ್ಲಿಲ್ಲ. ನಾನು ತುಂಬಾ ತುಂಟ. ಆದ್ರೆ ನಮ್ಮ ತಾಯಿ ಜೊತೆಲಿ ಜಾಸ್ತಿ ಬೆಳಿಲಿಲ್ಲ ನಾನು. ನಮ್ಮ ತಾಯಿ ಚಿಕ್ಕಮ್ಮ ತಂಗಿ ಇದ್ರು. ಅವರು ಬೆಂಗಳೂರಿನಲ್ಲಿದ್ರು. ಅದು ನಾವು ಹಳ್ಳಿಲಿ ಇರ್ಬೇಕಾದ್ರೆ ಅವರು ಇಲ್ಲಿ ಬೆಂಗಳೂರಿನಲ್ಲೇ ಇದ್ರು. ಬೆಂಗಳೂರು ಅಂತಂತಂದ್ರೆ ಎಲ್ಲಿ ಅಂದ್ರೆ ಮಲ್ಲೇಶ್ವರ ಅಥವಾ ಇದು ಯಾವುದು ರೇಸ್ ಕೋರ್ಸ್ ರೋಡ್ನಲ್ಲಿ ಇದ್ರು ಅವರು. ಅಲ್ಲಿ ಜಾಸ್ತಿ ನಾನು ಅವ್ರ ಹತ್ರನೇ ಬೆಳೆದಿದ್ದು. ನಮ್ಮ ಚಿಕ್ಕಮ್ಮನ ಹತ್ರನೇ ಬೆಳೆದಿದ್ದು. ನಮ್ಮ ತಾಯಿ ಹತ್ರ ಬೆಳಿಲಿಲ್ಲ. ಬೆಳೆಯಲಿಲ್ಲ. ಈ ವಾತಾವರಣದಲ್ಲಿ ಇರ್ತೀರಾ ಅಂತಂದ್ರೆ ಇಲ್ಲಿ ಓದ್ಕೊಳ್ಳೋ ವಾತಾವರಣ ಆಗ್ಲಿ, ಮನೆಯಲ್ಲಿ ತುಂಬಾ ಜನ ಇದ್ದೀರಾ, ಆಮೇಲೆ ಕುರಿ ಮೇಯಿಸ್ತಿದ್ರಿ ಅಂತ ಹೇಳಿದ್ರೆ, ಈ ತರ ವಾತಾವರಣದಿಂದ ಈ ಕಲೆಗೆ ನಿಮ್ಗೆ ಇದು ಒಲಿಬೇಕು ಅಥವಾ ಈ ಕಡೆ ನೀವು ಇನ್ಕ್ಲೈನ್ ಆಗ್ಬೇಕು ಅನ್ನೋದಕ್ಕೆ ಕಾರಣ ಏನಾಗಿತ್ತು? ಕಾರಣ ಏನಂತೀರಮ್ಮ, ಈಗ ನನಗಿಂತ ಹಿರಿಯವರು ಅಂತಂದ್ರೆ ಒಬ್ಬರು ರಾಮಕೃಷ್ಣಪ್ಪ ಅಂತ, ಬಹಳ ಹೆಸರಾದ ಮನುಷ್ಯರು ಅವರು. ಇನ್ನೊಬ್ಬ ವೆಂಕಟ ಸೋಮಣ್ಣ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಬ್ಬ ಅವರು ವ್ಯಕ್ತಿ ಗಂಗಣ್ಣ ಅಂತ, ಮತ್ತೆ ಇನ್ನೊಬ್ರು ಭದ್ರಾಚಾರ್ಯರು ಅಂತ. ಇವರೆಲ್ಲ ಒಂದು ಟ್ರೂಪ್. ನಮಗೇನೆ ಇವತ್ತು ಈ ಊರು, ಇನ್ನೊಂದು ಊರು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ರು. ನಾನು ಆ ಪ್ರದರ್ಶನಕ್ಕೆ ಹೋಗಿ ಸ್ವಲ್ಪ ಹೊತ್ತು ನೋಡ್ತಾ ಇದ್ದೆ. ಆದರೆ ನನಗೆ ಅದು ಮಾಡಬೇಕು ಅಂತ ಒಂದು ಕಲೆ ಬಂದ್ಬಿಡ್ತು. ಮಾಡಬೇಕು ಅಂತ ಕಲೆ ಬಂತು. ಯಾತಕ್ಕಾಗಿ ನಿಮ್ಗೆ ಆಸಕ್ತಿ ಬಂತು ಇದ್ರ ಮೇಲೆ? ಆಸಕ್ತಿ ಅಂತಂದ್ರೆ ನಮ್ಮ ತಾತ ಹುಚ್ಚಬುದಪ್ಪ ಅಂತ ಇದ್ರಲ್ಲ, ಅವರು ಒಂದು ನಮ್ಮ ಶಿವನಹಳ್ಳಿ ಅಂತ ಊರಿನಲ್ಲಿ ಒಂದು ತಂಡ ಕಟ್ಟಿ ಅವರು ಈ ಕಥೆನ ಆಡಿಸ್ತಾ ಇದ್ರಂತೆ. ಅವ್ರ ಜೊತೆನಲ್ಲಿ ನಮ್ಮ ಅಪ್ಪನಿಗೆ ಪಾತ್ರ ಕೊಟ್ಟಿದ್ರಂತೆ. ನಮ್ಮಪ್ಪ ಪಾತ್ರ ಅಂದ್ರೆ ಅಂಗದನ್ ಪಾತ್ರ ಮತ್ತೆ ಸೀತೆ ವೇಷ, ಇವೆರಡು ಮಾಡ್ತಾ ಇದ್ರಂತೆ. ಆಗ ನಮ್ಮ ತಾತ ಆಗಿನ ಕಾಲದಲ್ಲಿ ಬೆಳ್ಳಿ ರೂಪಾಯಿ ಅಂತೇಳಿ ಬೆಳ್ಳಿ ರೂಪಾಯಿ ಇತ್ತಲ್ರ, ಅದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನಾನು ನೋಡಿದ್ದೀನಿ ಬೆಳ್ಳಿ ರೂಪಾಯಿ, ನೀವು ನೋಡಿಲ್ಲ ಅಂತ ಕಾಣ್ತಾರೆ. ಆ ಬೆಳ್ಳಿ ರೂಪಾಯಿ ಕೊಟ್ಟು 6 ರೂಪಾಯಿ 7 ರೂಪಾಯಿ ಕೊಟ್ಟು ಊರಿನಲ್ಲಿ ನಾಟಕ ಆಡಿಸೋದ್ರಂತೆ ನಮ್ಮ ತಾತ. ಅದೇನಾಯ್ತು, ಹಾಗೆ ನಮ್ಮ ತಂದೆಯವ್ರಿಗೆ ಬಂತು. ನಮ್ಮ ತಂದೆಯವರು ಈ ನಮ್ಮ ರಾಜಾಜಿನಗರ ಶಿವನಹಳ್ಳಿನಲ್ಲಿ ಅವರು ಒಂದು ತಂಡ ಕಟ್ಟಿ ಒಂದು ತಂಡಕ್ಕೆ ನಾಮಕರಣ ಮಾಡಿ ಅವರು ಅಭ್ಯಾಸ ಮಾಡಿಸಿದ್ರು. ಕೆಲವರು ಮಾಡಿಸಿದ್ರು. ಈ ಅಭ್ಯಾಸ ಮಾಡಿಸ್ತಾ ಇರಬೇಕಾದ್ರೆ ನಾನು ಅಲ್ಲೋಗಿ ಫ್ಯಾಕ್ಟ್ರಿ, ನನಗೆ ರಾತ್ರಿ 1:30 ಗಂಟೆಗೆ ಫ್ಯಾಕ್ಟ್ರಿ ಮನೆಗೆ ಬರ್ತಾ ಇದ್ದೆ. ಇವರು ಪ್ರಾಕ್ಟೀಸ್ ಮಾಡ್ತಾ ಇರೋರು. ಆಗ ನನಗೇನಾಯ್ತು, ನಾನು ಪ್ರಾಕ್ಟೀಸ್ ಮಾಡಬೇಕಲ್ಲ, ನನಗೆ ಯಾರು ಸೇರಿಸಲ್ವಲ್ಲ, ಏನು ಮಾಡೋದು? ನಮ್ಮ ತಂದೆಯವರು ಕೆಲಸ ಅಲ್ಲಿ ಸಂಪಾದನೆ ಮಾಡಬೇಕಲ್ವಾ, ಅವ್ರಿಗೆ ಅರ್ನಿಂಗ್ ಇಲ್ಲ. ಅವಾಗ ನನಗೆ 75 ರೂಪಾಯಿ ಸಂಬಳ. ಇವ್ನು ನಾಟಕಕ್ಕೆ ಹೋಗ್ಬಿಟ್ರೆ ಸಂಬಳ ಬರಲ್ಲ ಅಂದ್ಬಿಟ್ಟು. 75 ರೂಪಾಯಿ ಯಾವ ವರ್ಷದಲ್ಲಿ ಇದು? 1900 ಸಮಥಿಂಗ್, ಇದು 73 75 ಹಂಗ ಇರ್ಬೇಕು. ಓಕೆ. ಇಲ್ಲ, ಇನ್ನೂ ಹಿಂದೆ 63 64 ಆ ರೇಂಜ್ನಲ್ಲಿ. ಆವಾಗ ಅವ್ರೇನು ಮಾಡಿದ್ರು, ನನಗೆ ಅಲೋ ಮಾಡಲಿಲ್ಲ ನಾಟಕಕ್ಕೆ ಹಾಗೆ ಅಂತ ಹೇಳ್ಬಿಟ್ಟು. ಕೊನೆಗೆ ಆ ಟ್ರೂಪ್ನಲ್ಲಿ ಒಬ್ಬನು ಅಂಗದನ್ ಪಾತ್ರ ಮಾಡ್ತಾ ಇದ್ದ, ಅವನು ಬಿಟ್ಟೊಟ್ಟೋದ. ಆಮೇಲೆ ನಮ್ಮೂರಲ್ಲಿ ಇಂಥ ಸಭಿಕರೆಲ್ಲ ಸೇರಿಕೊಂಡು ನಮ್ಮ ತಂದೆಗೆ ಮೋಟಪ್ಪ ಅಂತ, ಮೋಟಪ್ಪ ಕರಿಯಣ್ಣನ ಸೇರ್ಸಯ್ಯ ಆಡಲಿ,
ಅವನೇ ಆ. ಸೇರ್ಕೊಂಡು ಆಡಲಿ ಹ್ಮ್, ಹ್ಮ್. ಮಾಡಲಿ ಅಂತೇಳಿ ನನ್ನನ್ನು ಪ್ರೋತ್ಸಾಹಿಸಿದ್ರು. ಹ್ಮ್. ನನಗೆ ಆಸೆ ಕಲಿಬೇಕು ಅಂತ ಇತ್ತಲ್ಲ, ಪಟ 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 ಅಂತ 15-20 ದಿವಸಕ್ಕೆ ಆ ಪಾತ್ರನ ಕಲಿಸ್ಬಿಟ್ಟೆ ನಾನು. ಕಲ್ಸ್ಬಿಟ್ರೆ. ಹಾ. ಕಲಿಸ್ಬಿಟ್ಟೆ. ಅಂಗದ. ಹಾಂ. ಆಮೇಲೆ ಮತ್ತೆ ಒಬ್ಬರು ಜಾಂಬೂರು, ಅವ್ರು ಊರು ಬಿಟ್ಟು ಹೊರಟೋದ್ರು. ಹಾ. ಅವ್ರು ಊರು ಆತ. ಬಿಟ್ಟು ಹೊರಟೋದ್ರೆ ಮತ್ತೆ ನಮ್ಮ ಅಪ್ಪನ ಅವರು ಧಮಕಿ ಹಾಕಿ, ಇಲ್ಲ ಕರಿಯಣ್ಣನ ಕಲಿಸೆ ಅಪ್ಪ ಆ ಪಾತ್ರ ನೀನು ಅಂತೇಳಿ ಅವರು ಹ್ಮ್. ನಮ್ಮ ತಂದೆಗೆ ಪ್ರೋತ್ಸಾಹಿಸಿದ್ರು. ಹಾ. ಆಗೇನಾಯಿತು, ಮತ್ತೆ ತಿರುಗಿ ನನಗೆ ಆ ಪಾತ್ರ ಕೊಟ್ಟರು. ಹ್ಮ್, 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 ನಾನು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ಅದು ಹ್ಮ್, ಸ್ವಲ್ಪ ದೊಡ್ಡ ರೂಲೇ, ಚೆನ್ನಾಗಿ ಅಭ್ಯಾಸ ಮಾಡಿ ಇದು ಮಾಡಿದೆ. ಹ್ಮ್, ಹ್ಮ್, ಮತ್ತು ನಮ್ಮೂರಿನಲ್ಲೇ ನಮ್ಮ ರಾಜಾಜಿನಗರ ಶಿವನಹಳ್ಳಿಲೇ ಹ್ಮ್, ಮೊದಲನೇ ಪಾತ್ರ ಹ್ಮ್, ಅಲ್ಲಿ ಮಾಡಿದೆ ನಾನು. ಹ್ಮ್, 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 ಮಾಡಿದೆ ಪಾತ್ರ ಮಾಡಿದಾಗ ಹ್ಮ್. ಆಮೇಲೆ ಆಗಿನ ಒಂದು ಸನ್ನಿವೇಶ ಹೇಗೆ ಅಂದರೆ, ಈ ಥರ 10 ಜನ 20 ಜನ 30 ಜನ 50 ಜನ ಸೇರಿ ಕೂತ್ಕೊಂಡು ನೋಡ್ತಾ ಇಲ್ಲ ಹ್ಮ್, ಡ್ರಾಮಾನ. ಹ್ಮ್, ನೂರಾರು ಜನ ಸಾವಿರಾರು ಜನ ಸೇರ್ಕೊಳ್ಳೋರು, ಹ್ಮ್, ಹ್ಮ್, ಸೇರಿಕೊಂಡು ಡ್ರಾಮಾ ನೋಡೋಕ್ಕೆ ಬರೋರು. ಬಂದಿದ್ರು. ಹ್ಮ್. ಅವತ್ತು ನನ್ನ ಪಾತ್ರ ನೋಡಿ ತಿರ್ಗಾ ನಮ್ಮ ತಂದೆಗೆ ಇಟ್ಕೊಂಡಿದ್ದಾರೆ. ನೋಡಯ್ಯ ಮೊಟಪ್ಪ, ನೀನು ಕರಿಯ. ಕರಿಯಣ್ಣನಿಗೆ ಆಂಜನೇಯನ ವೇಷ ಕಲ್ಸಯ್ಯ ನೀನು ಅಪ್ಪ. ಅಂತೇಳ್ಬಿಟ್ಟು ಹೇಳಿದ್ದಾರೆ. ಆಗ ಅವ್ರು ಹೇಳಿದಾಗ ಏನಾಯಿತು, ಮತ್ತೆ ತಿರ್ಗಾ ನನ್ನನ್ನು ಆ ಪಾತ್ರಕ್ಕೆ ಪ್ರೋತ್ಸಾಹಿಸಿದ್ರು. ಅಪ್ಪ. ನಾನು ಕಷ್ಟಪಟ್ಟು 2 ವರ್ಷ ಮೊದಲನೇ ಗುರು ಅಂತಂತಂದರೆ ಜೋಗಿನಹಳ್ಳಿ ಈ ಗಂಗಣ್ಣ ಅಂತ ಒಬ್ಬರು ಬಂದರು ನನಗೆ ಪಾಠ ಗಂಗಣ್ಣ ಹೇಳೋಕ್ಕೆ ಹೇಳಿದ್ರಲ್ಲ. ಹ್ಮ್, ಬಂದರು. ಹ್ಮ್. ಆಮೇಲೆ ಅವ್ರಿಗೂ ನನಗೂ ಏನೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ. ಆಗ್ಲಿಲ್ಲ. ಸ್ವಲ್ಪ ಅವ್ರ ಸ್ವಭಾವ ಸರಿ ಹೋಗಲಿಲ್ಲ ನನಗೆ. ಹ್ಮ್, ಬಿಟ್ಬಿಟ್ವಿ ಅವನ್ನ. ಆಮೇಲೆ ಅದೇ ಊರಿನವರು ಹ್ಮ್, ಜೋಗಿನಹಳ್ಳಿ ಕುಚೇಲಪ್ಪ, ಮುನ್ಬೈರಪ್ಪ, ನಾರಾಯಣಪ್ಪ ಅಂತೇಳಿ ಒಬ್ಬರು ಹ್ಮ್, ರೈಲ್ವೆನಲ್ಲಿ ಕೆಲಸ ಮಾಡ್ತಾಯಿದ್ರು. ಹ್ಮ್, ಅವರು ಆಂಜನೇಯನ ಪಾತ್ರ ಮಾಡಿದರು. ಹ್ಮ್, ನಮ್ಮಪ್ಪ ಹೋಗಿ ಅವ್ರ 4 ಜನನ ಕರ್ಕೊಂಡು ಬಂದರು ಮತ್ತೆ ಹ್ಮ್. ನನಗೆ ಪಾತ್ರ ಹೇಳ್ಕೊಡೋದಕ್ಕೆ. ಹ್ಮ್, ಹೇಳ್ಕೊಡೋದಕ್ಕೆ ಕರ್ಕೊಂಬಂದರು. ಹ್ಮ್, ಹ್ಮ್, ಹ್ಮ್. ಅವರು ಸುಮಾರು 1 ವರ್ಷ ಅಥವಾ 1.5 ವರ್ಷ ನನಗೆ ಪಾಠ ಮಾಡಿದ್ರು. ಅಪ್ಪ. ಅವ್ರು 4 ಜನ ಸೇರಿ ಹ್ಮ್, ಪಾಠ ಹ್ಮ್, ಮಾಡಿದ್ರು. ಹ್ಮ್, ಹ್ಮ್, ಪಾಠ ಮಾಡಿ ಅದು ಕಷ್ಟ ಇದೆ ಹ್ಮ್. ಮಾಡೋದಕ್ಕೆ. ಆಂಜನೇಯನ ವೇಷ ಮಾಡೋದು ಕಷ್ಟ ಇದೆ, ಮತ್ತೆ ಸುಲಭ ಇಲ್ಲ. ಖಂಡಿತ ಹೌದು. ಆಮೇಲೆ ಬಹುಶಃ ಆಂಜನೇಯ ಆಗ್ಲಿ ಅಥವಾ ರಾಮನ ಅನುಗ್ರಹ ಇಲ್ದೆ ಯಾರು ಆ ಪಾತ್ರವನ್ನೇ ಮಾಡೋದಿಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಇದು ನನ್ನ ಅನಿಸಿಕೆ. ಇರ್ಬೋದು. ನೀವು ನಿಮ್ ತಂದೆ ಜೊತೆ ನಟನೆ ಮಾಡಿದೀರಾ ಅಂತಂದ್ರೆ ನಿಮ್ ತಂದೆ ವೇಷ ಹಾಕಿರೋದನ್ನ ನೀವು ನೋಡಿದೀರಾ? ಹೌದು. ನಿಮ್ಮ ಹೌದು. ಜೊತೆ ಅವರು ವೇಷ ಹಾಕಿ ಕೂಡ. ನನ್ನ ಜೊತೆನಲ್ಲಿ ಅವರು ಸಂಪಾತಿ ವೇಷ ಮಾಡಿದ್ರು. ಹಾ, ಓಕೆ. ಸಂಪಾತಿ ವೇಷ ಮಾಡಿದ್ರು. ಹ್ಮ್, ಹ್ಮ್. ನಿಮ್ಮ ಹೌದು. ಮೊದಲನೇ ವೇಷ ನೀವು ಹಾಕಿದ್ದು ಅಂಗದ ಆಗಿ. ಅಲ್ಲ, ಜಾಂಬೋರು ಅಂಗದ ಮೊದಲ. ಬಿಟ್ಬಿಟ್ರು ಅಲ್ಲಿ, ಅದು ಕೈ ಬಿಟ್ಬಿಟ್ರು. ಹಾ. ಅದು ಬೇಡ ಬಿಡು, ಜಾಂಬೂರು ಮಾಡು ಅಂತೇಳಿ. ಮೊದಲನೇ ಬಾರಿ ನೀವು ವೇದಿಕೆ ಹತ್ತಿದಾಗ ಅಂಗದ ಆಗಿದ್ರಿ ಹಾಗಿದ್ರೆ? ಅವಾಗ ಪ್ರಾಕ್ಟೀಸ್ ಸುಮ್ಮನೆ. ಸೊ ಆ ಮನುಷ್ಯ ಬಿಟ್ಬಿಟ್ನಲ್ಲ, ಬಿಟ್ಬಿಟ್ಟಾದ್ಮೇಲೆ ನನಗೆ ಅದನ್ನ ಅಭ್ಯಾಸ ಮಾಡು ಅಂತ ಹೇಳಿ ಬಿಟ್ಟು. ನಾನು ಅಭ್ಯಾಸ ಮಾಡಿಬಿಟ್ಟೆ. ಆ ಪಾತ್ರನ ಅಭ್ಯಾಸ ಮಾಡಿ ಆದ್ಮೇಲೆ ಮತ್ತೆ ಜಾಂಬೂರು ವೇಷ ಮಾಡೋನು ಊರು ಬಿಟ್ಟು ಹೊಟ್ಟೋಗ್ಬಿಟ್ಟ. ಅವಾಗ ನಮ್ದು ಹಳ್ಳಿ ಇತ್ತು. ಅದೇನು ಅವರ ಮನೆಯಲ್ಲಿ ಮನಸ್ಸುಗಳೇನೇನಿದೆ ನಮಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಬಿಟ್ಬಿಟ್ಟು ಹೊಡೋದ್ಮೇಲೆ ಆ ಪಾತ್ರ ನನಗೆ ಕೊಟ್ರು. ಅವಾಗ ನಾನು ಆ ಪಾತ್ರನ ಜೋಗಿನಹಳ್ಳಿ ಶಿವನಹಳ್ಳಿನಲ್ಲಿ ಮೊಟ್ಟ ಮೊದಲು ನಾನು ಪ್ರದರ್ಶನ ಮಾಡಿದೆ. ಆಮೇಲೆ ಕೆಲವು ಆಜು ಬಾಜು ಅವಾಗೆಲ್ಲ ಹಳ್ಳಿ ಅಲ್ವರ ಡ್ರಾಮಾ ನೋಡೋಕ್ಕೆ ಅಂತ ತುಂಬಾ ಜನ ಬರೋರು. ಬಂದಾಗ ಅವಾಗ ತಿರ್ಗಾ ನಮ್ಮ ಅಪ್ಪನಿಗೆ ಹಿಡ್ಕೊಂಡು, ಇಲ್ಲ ಕರಿಯಣ್ಣನಿಗೆ ನೀನು ಆಂಜನೇಯ ವೇಷ ಕಲಿಸು ಅಂತ ಹೇಳಿ ಹಿಡ್ಕೊಂಡು ಕೊನೆಗೆ ಅದೇನಾಯ್ತು, ಮತ್ತೆ ನನಗೆ ಬರ್ಕೊಟ್ರು. ನನಗೂ ಆಸೆ ಇತ್ರಿ ಮಾಡಬೇಕು ಅಂತ, ಆಂಜನೇಯ ವೇಷ ಮಾಡಬೇಕು, ಹಗ್ಗದ ಮೇಲೆ ಜಾರಬೇಕು, ಇದೆಲ್ಲ ಏನೇನೋ ಇತ್ತು ಕಲ್ಪನೆ. ಆಮೇಲೆ ಬರ್ಕೊಟ್ರು, ಕಲ್ತರೆ. ಮತ್ತೆ ಅದೇ ಶಿವನಹಳ್ಳಿ, ರಾಜಾನಗರ ಶಿವನಹಳ್ಳಿಲೇನೆ ನಾನು ಪ್ರದರ್ಶನ ಮಾಡಿದೆ. ಮೊದಲನೇ ಪ್ರದರ್ಶನ ಮಾಡಿ ತುಂಬ ಊರುಗಳು ಅಂತಂದರೆ ಲೆಕ್ಕ ಇಲ್ಲದಷ್ಟು ಊರುಗಳಲ್ಲಿ ತಿರುಗಿದ್ದೀನಿ ನಾನು. ಈಗ ಆಮೇಲೆ ಏನು ಮಾಡಿದರೆ, ನಾನು ಒಂದು ಸ್ವಲ್ಪ ದಿವಸ ಆದಮೇಲೆ ಪಾತ್ರಗಳು ಮಾಡ್ಕೊಂಡು ಬಂದೆ. ಕೆಲಸ ಮಾಡ್ತಿದ್ರ ಇದನ್ನ ಪಾತ್ರಗಳು? ಹೌದಮ್ಮ, ಹೌದು. ಕಂಡೀಷನ್ ಏನು ಗೊತ್ತಾ, ನಮ್ಮ ಅಪ್ಪಂದು ಕಂಡೀಷನು, ಕೆಲ್ಸಕ್ಕೆ ರಜಾ ಹಾಕ್ಬಾರ್ದು. ನೀನು ಡ್ರಾಮಾಗೆ ಹೋಗಿ ಬಂದರೆ ಮತ್ತೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ಅದೊಂದೇ ಕೆಲಸ ಅಲ್ಲ ರೀ ನನಗೆ. ಮನೆಯಲ್ಲಿ ಹಾಲು ಕರಿಬೇಕು, ರಾಜಾಜಿನಗರಕ್ಕೆ ಹಾಲು ಹಾಕ್ಬೇಕಾಗಿತ್ತು. ಇಷ್ಟೆಲ್ಲ ಮಾಡಿ ಮತ್ತೆ 7:30 ಸರಿಯಾಗಿ ಫ್ಯಾಕ್ಟ್ರಿಗೆ ಹೋಗ್ಬೇಕಾಗಿತ್ತು. ಇಷ್ಟು ಶ್ರಮ ಇತ್ತು ನನಗೆ. ಏನೋ ಆವಾಗ ನನಗೇನು ವಯಸ್ಸು ಏನು ಗೊತ್ತಾಗಿಲ್ಲ, ಕಲ್ತು ಎಲ್ಲ ಮಾಡಿ ಕಲ್ತ್ಕೊಂಡ್ಬಿಟ್ಟೆ.
ಹಾ. ಅಂದ್ರೆ ಕಲ್ತು ಈ ಜಾಗದಲ್ಲೇ ನನಗೆ ನಂಬಿಕೆ ಅನ್ನುವಂಥ ವಿಷಯ ಬರುತ್ತೆ. ಹ್ಮ್. ನಾನು ಇದನ್ನು ಮಾಡಬಲ್ಲೆ, ನಾನು ಅಲ್ಲಿಗೂ ಹೋಗಬಲ್ಲೆ, ನಾನು ಹ್ಮ್. ವೇಷನೂ ಹಾಕಬಲ್ಲೆ, ನಾನು ಕೆಲಸನೂ ಮಾಡಬಲ್ಲೆ ಅಂತ. ಹ್ಮ್. ಬಹುಶಃ ನಿಮ್ಗೆಷ್ಟು 20, 22 ವರ್ಷನಾವಾಗ? ಹೌದಮ್ಮ, ಹೌದು ಹೌದು. ಆ ಒಂದು ವಯಸ್ಸಿಗೆ ನಾನು ಇಷ್ಟನ್ನೆಲ್ಲ ಮಾಡ್ತೀನಿ ಅನ್ನೋದಕ್ಕೆ ನಿಮ್ಮಲ್ಲಿ ನಿಮಗೊಂದು ಆತ್ಮವಿಶ್ವಾಸ ಇರ್ಬೇಕಲ್ವಾ? ಹ್ಮ್. ಹೌದು. ಇದ್ರ ಬಗ್ಗೆ ಮಾತನಾಡ್ತೀರಾ ಅಂತ ಹೇಳಿದ್ರೆ, ಹ್ಮ್. ನಮ್ಮಂಥ ಜನಕ್ಕೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ಏನನ್ನ ಕಲಿಬೇಕು ಇದ್ರಿಂದ? ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಲೈಫಲ್ಲಿ? ನಂಬಿಕೆ ಎಷ್ಟೊಂದು ಮುಖ್ಯ ಅಂತಂದರೆ ನೋಡ್ರಮ್ಮ, ಈಗ ಈಗ ನೀವು ಹೇಳ್ದಾಗೆ ಮೊದಲೇ ಆಗಲೇ ಹೇಳಿದ್ರಿ, ಹ್ಮ್. ಈ ಮೂಡಲ್ಪಾಯ ಯಕ್ಷಗಾನ ಅನ್ನೋದು ನಶಿಸಿ ಹೋಗ್ತಾ ಇದೆ. ಹ್ಮ್. ಇದನ್ನು ನಾವು ಮುಂದೆ ತರಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದೀವಿ ಮಾಡ್ತೀವಿ. ಅಂತೇಳಿ ನೀವು ಹೇಳಿದ್ರಿ. ಹ್ಮ್. ನಿಮ್ಮಂಥವ್ರು ಯಾರಾದರೂ ಅದನ್ನು ಮುಂದಕ್ಕೆ ತರಬೇಕು ಅಂತ ಬಂದರೆ ನಾವು ನಿಮಗೆ ಅದನ್ನು ಸಾಕಾರ ಮಾಡ್ಬೋದು, ಹೌದು. ಹೌದು. ಅಷ್ಟು ಮಾಡ್ಬೋದು. ಹ್ಮ್. ಹ್ಮ್. ನಿಮ್ಮಲ್ಲಿ ಈ ಒಂದು ಚೈತನ್ಯ ಇರೋದಕ್ಕೆ ಹ್ಮ್. ಕಾರಣ ಏನು ಅಂತ ಅನ್ಸುತ್ತೆ ನಿಮಗೆ? ನಾನು ಇದನ್ನ ಮಾಡ್ತೀನಿ, ನಾನು ಕಾಮ್ ಇದನ್ನ ಹೆಲ್ಪ್ ಮಾಡ್ತೀನಿ, ಸರಿ ನೀವು ಮಾಡಿ ನಾನು ನಿಂತ್ಕೋತೀನಿ, ನಾನಿದ್ದಾಗ ನಾನು ಮಾಡಿದ್ದೆ ಅನ್ನೋ ಒಂದು ಭಾವನೆ ನಿಮ್ಗಿದೆ ಅಲ್ವಾ? ಹೌದಮ್ಮ, ನನಗೆ ಹ. ಮಾಡ್ತೀನಿ ಅನ್ನೋ ಒಂದು ಮಾಡಬೇಕು ಅನ್ನೋ ಉತ್ಸಾಹ. ಅದೇ ಹೇಗೆ? ಯಾಕೆ? ಯಾಕೆ ಅಂತಂದರೆ ನಮ್ಮಪ್ಪ ಮಾಡಿದರು, ಆ. ನಮ್ಮ ತಾತ ಹ್ಮ್. ಇದೆಲ್ಲ ಮಾಡಿದರು. ಹ್ಮ್. ಹ್ಮ್. ಆಮೇಲೆ ಆಗ ರಾಮಾಯಣಕ್ಕೆ ಹ್ಮ್. ಭಾಳ ಪ್ರಾಶಸ್ತ್ಯ ಇತ್ರಿ. ಹ್ಮ್. ಈ ಮುಡಲ್ಪಾಯ ಸುಂದರಕಾಂಡ ಯಕ್ಷಗಾನಕ್ಕೆ ಹ್ಮ್. ಭಾಳ ಪ್ರಾಶಸ್ತ್ಯ ಇತ್ತು. ಹ್ಮ್. 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 ಅದರಿಂದ ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ, ಹ್ಮ್. ನನ್ನ ಇನ್ನೊಬ್ಬರೇನು ಪ್ರೋತ್ಸಾಹ ಮಾಡಿಲ್ಲ, ಹ್ಮ್. ನಮ್ಮ ತಂದೆಯವರೇನೆ ಹ್ಮ್. ಹ್ಮ್. ನಮ್ಮ ಹ್ಮ್. ತಂದೆಯವರನ್ನೇ ನಿಂತ್ಕೊಂಡು ಹ್ಮ್. ಅಭ್ಯಾಸ ಮಾಡಿಸಿ ಅವರು ಮಾಡಿಸಿದ್ದು. ಹ್ಮ್. ಅದರಿಂದ ನನಗೆ ಭಾಳ ಪ್ರೋತ್ಸಾಹ ಆಯಿತು. ಇಲ್ಲ, ಬ್ಯೂಟಿಫುಲ್ ಪಾಯಿಂಟ್ ಹೇಳಿದ್ರಿ ಸರ್. ಹ್ಮ್. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ಬಹುಶಃ ಮಕ್ಕಳಾದವರು ಅಥವಾ ಸಂತತಿ ಆದ ತಕ್ಷಣ ಹ್ಮ್. ನಮ್ಮ ಪೂರ್ವಜರು ಏನ್ ಮಾಡ್ತಾ ಬಂದಿದ್ದಾರೆ, ಹ್ಮ್. ಅವರ ಕಲೆ ಏನು, ಅವರ ಕಾರ್ಯ ಏನಿತ್ತು, ಅವರ ಕರ್ಮಗಳೇನಿತ್ತು ಅನ್ನೋದನ್ನ ನಾವು ಮಾಡೋದಕ್ಕೆ ಹೋಗೋದಿಲ್ಲ. ಹ್ಮ್. ನನಗೆ ಈ ಒಂದು ಚೌಕಟ್ಟಿನಲ್ಲಿ ನಾನು ಹೋಗೋದಕ್ಕೆ ಇಷ್ಟಪಡ್ತೀನಿ, ಈ ಚೌಕಟ್ಟಲ್ಲೇ ಇದ್ದು ನಾನು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ, ಹ್ಮ್. ನಾನು ಬೇರೆ ಮಜಲುಗಳ ಕಡೆ ಹೋಗ್ಬೇಕು ಅನ್ನೋದೇ ಒಂದು ರೀತಿಯಾಗಿ ಈಗಿನ ಪ್ರಪಂಚ ಇದೆ ಹೌದು, ಅನ್ನೋದನ್ನ ಇದೆ ಇದೆ ಇದೆ. ನಾನು ಹ್ಮ್. ನಂಬ್ತೀನಿ. ಆದ್ರೆ ಇಲ್ಲಿಂದನೇ ಹುಟ್ಟೋದು ಸಂಸ್ಕಾರ ಅನ್ನೋದನ್ನ ಮರ್ತು ಬಿಡ್ತೀವಿ. ಹೌದು. ನಮ್ಮ ಜೀವನದಲ್ಲಿ ಸಂಸ್ಕಾರ ಅನ್ನೋದು ನಮ್ಮ ಹ್ಮ್. ತಂದೆ ತಾಯಿಯರು ನಮಗ್ ಕೊಡೋದು. ಹ್ಮ್. ಅವರಿಗೆ ಅವರ ತಂದೆ ತಾಯಿಯಂದ್ರು ಅವ್ರು ಕೊಟ್ಟಿರೋದು ಕೊಟ್ಟದ್ದು. ಅನ್ನೋದನ್ನ ಹ್ಮ್. ತುಂಬಾ ಅಚ್ಚುಕಟ್ಟಾಗಿ ಒಂದೇ ಲೈನಲ್ಲಿ ನೀವು ಹೇಳಿದ್ರಿ. ಹ್ಮ್. ಈ ಸಂಸ್ಕಾರ ಅನ್ನೋದು ಹ್ಮ್. ಜೀವನದಲ್ಲಿ ಎಷ್ಟು ಮುಖ್ಯವಾಗ್ತಾ ಹೋಗುತ್ತೆ. ಯಾಕಂದ್ರೆ ನೀವು ಹೇಳಿದ್ರಿ, ನಮ್ ತಂದೆ ಮಾಡ್ತಿದ್ರು, ನಮ್ ತಾತ ಮಾಡ್ತಿದ್ರು, ಹ್ಮ್. ನಂಗೆ ಅದಕ್ಕೆ ಆ ಉತ್ಸಾಹ ಇದೆ ಅಂತ ಹೇಳಿದ್ರಿ ಅಲ್ವಾ? ಹೌದಮ್ಮ, ಹೌದು. ಈ ಒಂದು ಕ್ವಾಲಿಟಿ ಅಥವಾ ಈ ಭಾವನೆ ಮೂಡೋದಕ್ಕೆ ಸಂಸ್ಕಾರ ತುಂಬಾ ಮುಖ್ಯ ಆಗುತ್ತೆ ಅಂತ ಹ್ಮ್. ಹೇಳ್ತೀನಿ ನಾನು. ಹ್ಮ್. ಸಂಸ್ಕಾರದ ಬಗ್ಗೆ ಏನ್ ಮಾತಾಡ್ತೀರಾ? ಸಂಸ್ಕಾರ ಇದರಿಂದ ನನಗೆ ಒಳ್ಳೆ ಸಂಸ್ಕಾರ ಸಿಕ್ಕಿದೆ. ಹ್ಮ್. ನಮಗೆ ನಾವು ಹಳ್ಳಿಯವರಿದ್ವಿ, ಹ್ಮ್. ಈಗ ಸ್ವಲ್ಪ ಮಾಡರ್ನೈಸ್ ಎಲ್ಲ ಆಗಿದ್ದೀವಿ. ಹ್ಮ್. ಆಗಿದ್ದೀವಿ. ಹ್ಮ್. ಆಮೇಲೆ ನನಗೆ 5 ಜನ ಮಕ್ಕಳಾದ್ರು ಅಂತ ಹೇಳಿದ್ನಲ್ವರ, ಹ್ಮ್. 5 ಜನ ಮಕ್ಕಳು, ಹ್ಮ್. 10 ಜನ ಮೊಮ್ಮಕ್ಕಳು, ಹ್ಮ್. ಈ ಥರ ಇದ್ದಾರೆ. ಹ್ಮ್. ಅದರಲ್ಲಿ ಮೊಮ್ಮಕ್ಕಳ ಪೈಕಿನಲ್ಲಿ ಹ್ಮ್. ನೋಡಿ ಅಲ್ಲಿ ಕೂತಿದ್ದಾನಲ್ಲ, ಅವನೊಬ್ಬ ಭಾಗವತ ಆಗ್ಬಿಟ್ಟಿದ್ದಾನೆ. ಭಾಗವತ. ವೆರಿ ನೈಸ್. ಇನ್ನೊಬ್ಬ ನಂತರನೇ ಮಾರುತಿ ವೇಷ ಮಾಡ್ತಾನೆ. ಹಾ. ಆಮೇಲೆ ಅವನಿಗೆ ಗೋಲ್ಡ್ ಮೆಡಲ್ ಬಂದಿದೆ. ಹ್ಮ್. ಗೋಲ್ಡ್ ಮೆಡಲ್ ಬಂದಿದೆ. ಆಮೇಲೆ ನಮ್ಮ ಮನೂರ್ ತಂದೆಗೆ ಹ್ಮ್. ಪ್ರಾಕ್ಟೀಸ್ ಮಾಡಿಸ್ದೆ. ಹ್ಮ್. ಅವನು ಭಾಳ ಅಚ್ಚುಕಟ್ಟಾಗಿ ಪಾತ್ರ ಮಾಡ್ತಾನೆ. ಹ್ಮ್. 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 ನಮ್ಮ ಮನು ಇದಾನಲ್ಲ, ಹ್ಮ್. ಅವ್ರ ತಂದೆ ಭಾಳ ಚೆನ್ನಾಗಿ ಪಾತ್ರ. ಪ್ರೇಕ್ಷಕರನ್ನ ಭಾಳ ಬೇಗ ಅಟ್ರಾಕ್ಷನ್ ಮಾಡ್ಕೋತಾನೆ. ಹ್ಮ್. 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 ಆ ಥರ ಮಾಡ್ತಾನೆ. ಹ್ಮ್. ಆ ಥರ ಒಂದು 5-6 ಜನಕ್ಕೆ ನಾನು ಅಭ್ಯಾಸ ಮಾಡಿಸಿದೆ. ಹ್ಮ್. 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 ಈಗಲೂ ಅಭ್ಯಾಸ ಮಾಡಿಸಿದ್ದೀನಿ. ಹ್ಮ್. ಹ್ಮ್. ಇವರೆಲ್ಲ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನು ನಾಟಕ ಆಡಬೇಕು ಅಂತಂದರೆ ನನ್ನ ಮೊಮ್ಮಕ್ಕಳು ಹಿಂದೆ ನಿಂತ್ಕೊತಾರೆ. ಅಪ್ಪ. ರಾಮು, ನಮ್ಮ ಮಂಜು ಹ್ಮ್. ಮತ್ತು ಇನ್ನೊಬ್ಬ ಅವನು ಕೊನೆಯವನು ಗೋಲ್ಡ್ ಮೆಡಲಿಸ್ಟು, ಹ್ಮ್. ಹಾರ್ಮೋನಿಯಂ ನುಡಿಸ್ತಾನೆ. ಹಾರ್ಮೋನಿಯಂ ವೆರಿ ನುಡಿಸ್ತಾನೆ. ನೈಸ್. ವೆರಿ ನೈಸ್. ಹಾರ್ಮೋನಿಯಂ ನುಡಿಸ್ತಾನೆ. ಹ್ಮ್. ಈ ಕಲೆ ಅನ್ನೋದು ಹಾಗಿದ್ರೆ ಉಳ್ಕೊಂಡ್ಬಿಟ್ಟಿದೆ ಅದು. ತಲತಲಾಂತರದಿಂದ ಬರ್ತಾ ಇದೆ ಅಂತ. ಬಂದ್ಬಿಟ್ಟಿದೆ ಅಮ್ಮ. ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಆಸೆ ಹಾಗೂ ಆಸಕ್ತಿ. ಇದೆ, ಆದರೆ ಈಗ ಜೀವನ ಮಾಡ್ಬೇಕಲ್ಲಮ್ಮ, ಭಾಳ ಕಷ್ಟ ಅಲ್ಲ. ಜೀವನ ಇಲ್ಲ, ಮಾಡೋದು ಭಾಳ ಕಷ್ಟ. ಇಲ್ಲ, ಖಂಡಿತ ಆಗುತ್ತೆ ಬಿಡಿ, ಖಂಡಿತ ಆಗುತ್ತೆ. ಈಗ ನಾನು ತುಂಬಾ ಕುತೂಹಲದಿಂದ ಅವಾಗಿಂದ ಕಾಯ್ತಾ ಇರುವಂತಹ ಪ್ರಶ್ನೆಗಳಿಗೆ ಬಂದ್ಬಿಡ್ತೀನಿ. ಈ ಸೆಗ್ಮೆಂಟ್ ಏನಂತ ಅಂದ್ರೆ ಬಹುಶಃ ಎಲ್ಲ ರಾಮಾಯಣದ ಬಗ್ಗೆ ಇರುತ್ತೆ, ನೀವು ಹಾಕಿರೋ ಪಾತ್ರದ ಬಗ್ಗೆ ಇರುತ್ತೆ, ಆಂಜನೇಯನ್ ಬಗ್ಗೆ ಇರುತ್ತೆ, ನೀವು ಕಲಿತ ವಿಷಯಗಳು, ನೀವು ಇನ್ನೊಬ್ಬರಿಗೆ ತಿಳಿಸ್ಬೇಕಾಗಿರೋ ವಿಷಯಗಳ ಬಗ್ಗೆ ಇರುತ್ತೆ. ರಾಮಾಯಣದ ಬಗ್ಗೆ ನಿಮ್ಗೆ ಪರಿಚಯ ಆಗಿದ್ದು ಯಾವಾಗ? ಅದೇ
59ರಲ್ಲೇ ಪರಿಚಯ ಆಗೋಯ್ತು ನನಗೆ. ಹ್ಮ್ ನಿಮ್ಗೆ ಯಾಕೆ ಅಂತ ಕೇಳಿ, ಈ ಯಾಕೆ ಆಡ್ತಾ ಇದ್ರಲ್ಲ ಹ್ಮ್ ನನಗಿಂತ ದೊಡ್ಡವರು, ಹ್ಮ್ ಹ್ಮ್ ಆವಾಗ ನನಗೆ ಅದು ಸ್ವಲ್ಪ ತಲೆಗೆ ಹತ್ಕೊಂಡಿತ್ತು. ಹ್ಮ್ ಹ್ಮ್ ಈ ಸಂಪೂರ್ಣ ರಾಮಾಯಣ ಅಂತ ಒಂದು ಬುಕ್ ತಗೊಂಡು ನಾನು, ಹ್ಮ್ ಸ್ಕೂಲ್ ಬುಕ್ಸ್ ಇದೆ ನೋಡಿ, ಹಾ ಆ ಬುಕ್ನಲ್ಲಿ ಇಟ್ಕೊಂಡು ಹ್ಮ್ ಆ, ಈ ಯಾವಾಗ ಟೀಚರ್ಸ್ ಇರಲ್ಲ, ಐಡ್ಲ್ ಇರುತ್ತೆ, ಅಂಥ ಟೈಮ್ನಲ್ಲಿ ನಾನು ಮೂಲೆಯಲ್ಲಿ ಕೂತ್ಕೊಂಡು ಓದ್ತಾ ಇದ್ದೆ ರೀ. ಆ 1959 ಅದಕ್ಕೆ ಹಿಂಭಾಗದಲ್ಲೇ ಓದ್ತಾ ಇದ್ದೆ ಓದ್ತಾ ನಾನು. ಇದ್ರಿ ಒಬ್ಬ ಓದ್ತಾ ಇದ್ದೆ ನಾನು. ಈಗ ಸಂಪೂರ್ಣ ರಾಮಾಯಣ ಓದಬೇಕು ಅಂದ್ರೆ ನಿಮ್ಗೆ ಕಥೆಗಳನ್ನ ಓದಬೇಕು ಅನ್ನೋ ಆಸಕ್ತಿ ಇರಬೇಕು. ಆಸಕ್ತಿ. ಯಾವುದೋ ಒಂದು ಕಥೆ ನಿಮ್ಗೆ ನಿಮ್ಮ ಮನಸ್ಸಿಗೆ ನಾಟಿರ್ಬೇಕು ಅಲ್ವಾ? ಹ್ಮ್. ಇಷ್ಟು ರಾಮಾಯಣದಲ್ಲಿ ನಿಮ್ಗೆ ಸಾಕಷ್ಟು ಕಥೆಗಳೀಗ ಇಷ್ಟನೋ, ಹ್ಮ್. ಫಸ್ಟ್ ನಿಮ್ಗೆ ಇಷ್ಟವಾದಂತಹ ಕಥೆ ಯಾವುದು, ಅಥವಾ ಇದೇನೋ ಇದೆ ಅಂತ ಅನ್ಸಿದ ಕಥೆ ಯಾವುದು? ಈ ನಮ್ಮ ಸುಂದರಕಾಂಡ ರಾಮಾಯಣ. ಸುಂದರಕಾಂಡ ರಾಮಾಯಣ. ಸುಂದರ ಸುಂದರಕಾಂಡ ರಾಮಾಯಣದಲ್ಲಿ ಯಾವ ಭಾಗ? ಅದೇ ಸುಂದರಕಾಂಡನೇ 7 ಕಾಂಡದಲ್ಲಿ. ಹಾ ಸುಂದರಕಾಂಡನ 7ನೇ ಕಾಂಡ ಸುಂದರಕಾಂಡ, ಕಾಂಡ ಅದನ್ನೇ ಮಾಡ್ಬೇಕು ಅಂತ. ಕಾರಣ ಏನು ಅಂತಂದ್ರೆ ಆಂಜನೇಯನ ವೇಷ ಮಾಡ್ಬೇಕು ವೇಷ ಅಂತ. ಮಾಡ್ಬೇಕಂತ. ಆಂಜನೇಯ ವೇಷ ಮಾಡ್ಬೇಕು. ಯಾವ ಒಂದು ಸನ್ನಿವೇಶ ನಿಮ್ಗೆ ಆಂಜನೇಯನ ಜೊತೆ ನಡೆದಿರುವಂತಹ ಸನ್ನಿವೇಶ ಯಾವುದು ತುಂಬಾ ಇಷ್ಟ ಆಗುತ್ತೆ ಸುಂದರಕಾಂಡದಲ್ಲಿ? ಹಲವಾರು ಸನ್ನಿವೇಶಗಳು ಬರುತ್ತಲ್ವಾ, ಇಲ್ಲಿಂದ ಲಂಕೆಗೆ ಹೋಗೋದು, ಲಂಕೆಯಿಂದ ಮತ್ತೆ ಬರೋದು. ಯಾವ ಒಂದು ಸನ್ನಿವೇಶ ನಿಮ್ಗೆ ಇವತ್ತು ಸಹ ವೇದಿಕೆಗೆ ಹತ್ತಿದ್ರೆ ಅಪ್ಪ ಇದನ್ನ ಇನ್ನು ಇವತ್ತು ಸಹ ನನಗೆ ಈ ಈ ರಾಮನ ಪೂಜೆ ಅದೆಲ್ಲ ಮಾಡ್ತೀನಿ ನೋಡಿ, ಪಾದ ಪೂಜೆ ಮಾಡ್ತೀನಿ. ಆವಾಗ ಅದು ನನಗೆ ಬಹಳ ಆನಂದ ಕೊಡ್ತದೆ. ಆಮೇಲೆ ಇನ್ನೊಂದು ಸೀತಾ ದರ್ಶನಕ್ಕೆ ಹೋದ್ರೆ ಅದು ಇದಕ್ಕಿಂತ ಸ್ಫೂರ್ತಿ ಕೊಡುತ್ತೆ ನನಗೆ. ಅಬ್ಬಾ, ಏನ್ ಮಾಡ್ತೀರಾ ರಾಮನ ಪೂಜೆ ಅಂತಂದ್ರೆ? ಏನೇನಿರುತ್ತೆ? ಎಲ್ಲ ಆಸ್ ಯೂಶುವಲ್ ಏನಿರುತ್ತೆ, ಪೂಜೆ ಸಾಮಾನು ಅದು ಕೊಡ್ತಾರೆ. ನಾವು ಅದನ್ನ ಆಡ್ಕೊಂಡು ಆ ಸಂಭಾಷಣೆಗೆ ತಕ್ಕನಾಗಿ ಆಡ್ಕೊಂಡು ಪೂಜೆ ಮಾಡ್ತೀವಿ. ರಾಮನ ಬಗ್ಗೆ ಏನೇನು ಹೇಳ್ತಾರೆ ಆಂಜನೇಯ ಅದ್ರಲ್ಲಿ? ಪೂಜೆ ಮಾಡುವಾಗ ರಾಮನಿಗೆ ಅದರದ್ದು ನಮ್ಗೆಲ್ಲ ಅರ್ಥ ಆಗೋ ಹಾಗೆ ನೀವು ಹೇಳ್ತೀರಾ ಅಂತಂದ್ರೆ ಹೆಂಗ್ ಹೇಳ್ಕೊಡ್ತೀರಾ? ಈಗ ರಾಮನಿಗೆ ವರ್ಣನೆ ಮಾಡ್ಬೇಕು ಅಂತ ಹೇಳ್ತೀವಿ ನಾವು. ಹೇಳಿ. ರಾಮ ಭುವನಾಭಿರಾಮ ಬಂದರ ಸುನಾಮ ಸುಂದರ ರೂಪ ಶ್ಯಾಮ ಸೀತಾಮಾತೆ ಪ್ರೇಮ ಯುವತಿ ಜನಕಾಮ ಯುದ್ಧಮುಖ ವೈಮ ವಾರಜಾಂಬಕ ರಾಮ ವೈಕುಂಠ ರಾಮ ಅಗವಿನಾಶನ್ ರಾಮ ಅಖಿಲೇಶ ಪ್ರಿಯ ರಾಮ ಆಗಮ ಶ್ರುತಿ ರಾಮ ಅಚ್ಯುತ ರಘುರಾಮ ಹರಚಾಪಹರ ರಾಮ ಆನಂದ ರಾಮ ದಶರಥಾತ್ಮಜ ರಾಮ ವಿಶದ ಕೀರ್ತಿತ ರಾಮ ಕೋಶಲಾಧಿಪ ರಾಮ ಶಾಪ ಸಂಹಾರ ರಾಮ ಭೂತಳೇಶನ ರಾಮ ಶಾಪ ವಿಫಲಕ ರಾಮ ಅಕ್ಷಯಾನ್ವಿತ ರಾಮ ಪಕ್ಷಿವಾಹನ ರಾಮ ಲಕ್ಷ್ಮಣಾಗ್ರಜ ರಾಮ ಲಕ್ಷ್ಮೀಪತಿ ರಾಮ ಸೂಕ್ಷ್ಮ ರಾಮ ಮೋಕ್ಷದಾಯಕ ರಾಮ ಪ್ರವಿಮಲ ಗುಣಧಾಮ ನೇಚರ ಸಂಗ್ರಾಮ ಭೂಸುರ ಪ್ರೇಮ ಅಹಲ್ಯೋದ್ಧಾರಕ ರಾಮ ಇವೇ ಮೊದಲಾದ 24 ನಾಮಗಳಿಂದ ಕೂಡಿದ ಓ ಮಹಾನುಭಾವನೆ, ಅಜ್ಞಾನಿಯಾದ ಎನ್ನ ವಿಜ್ಞಾಪನೆಯನ್ನು ಅವತರಿಸಬೇಕೈ ಶ್ರೀರಾಮಚಂದ್ರ ಕರುಣಾ ಸಮುದ್ರ. ಅಬ್ಬಾ, ಸೂಪರ್ ಸೂಪರ್. ಅಂದ್ರೆ ಇದನ್ನೆಲ್ಲ ಹೇಳುವಾಗ ನೀವು ಇದು ಪೂಜೆ ಮಾಡಿ ನೀವು ಆಂಜನೇಯನ ವೇಷವನ್ನ ಧರಿಸ್ತೀರಾ, ಅಥವಾ ಆಂಜನೇಯನ ವೇಷದಲ್ಲಿ ಇದನ್ನೆಲ್ಲ ಹೇಳೋದ ನೀವು? ಆಂಜನೇಯನ ವೇಷದಲ್ಲೇ ಮೊದಲೇ ನಾನು ಧರಿಸ್ಕೊಂಡು ಬಿಡ್ತೇನೆ. ಈಗ ನಮ್ಮಲ್ಲಿ ಏನಿದೆ, ಮೊದಲು ರಾಮ ಗಣಸ್ತುತಿ ಮಾಡೋದಲ್ಲ, ಆವಾಗಲೇ ಗಣೇಶನ ಸ್ತೋತ್ರ ಮಾಡಿದಾದ್ಮೇಲೆ ರಾಮ ಲಕ್ಷ್ಮಣರನ್ನ ಬರಮಾಡ್ಕೊಳ್ತೀವಿ ವೇದಿಕೆ ಮೇಲೆ. ಆಮೇಲೆ ಒಬ್ಬ ಸುಗ್ರೀವನ ವೇಷ ಅಂತೇಳಿ ಒಬ್ಬನ ಬರಮಾಡ್ಕೊಳ್ತೀವಿ, ಅವನು ರಾಮನ ಹೊಗಳ್ತಾನೆ. ಆಮೇಲೆ ಅಂಗದನ್ನ ಬರಮಾಡ್ಕೊಳ್ತಾರೆ, ಮತ್ತೆ ಜಾಂಬೂರ್ನ ಬರಮಾಡ್ಕೊಳ್ತಾರೆ. ಬರಮಾಡ್ಕೊಂಡು ಜಾಂಬೂರನ್ನು ರಾಮರನ್ನ ಹೊಗಳ್ತಾರೆ. ರಾಮರಿಂದ ಆಶೀರ್ವಾದ ತಗೊಂಡು ಅವರು ಈಚೆ ಬರ್ತಾರೆ. ಅವಾಗ ಆಂಜನೇಯನ ಪ್ರವೇಶ ಮಾಡ್ತಾರೆ, ಅವಾಗ ಬಿಡ್ತಾರೆ. ಅವಾಗ ಒಂದು ಹಾಡು ಹೇಳ್ತಾರೆ. ಯಾರು? ಈ ಭಾಗವತರುಗಳು ಒಂದು ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿ ಎಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ, ಎಲ್ಲಿ ಎಲ್ಲಿ ನೋಡಿದರೋ ಅಲ್ಲಿ ನಿನ್ನ ಕೀರುತಿ, ಎಲ್ಲಿ ನೋಡಿದರಲ್ಲಿ ಕೂಡಿರುವ ಶ್ರೀಪತಿ, ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ. ಅಂದು ರಘುನಂದನೆಗೆ ವಂದಿಸುತ್ತಲಿಂದಿರೆಯ, ಅಂದು ರಘುನಂದನೆಗೆ ವಂದಿಸುತ್ತಲಿಂದಿರೆಯ, ಕಂಡುಕೊಂಡಾಡಿದಲ್ಲೋಗೆ ಮಾರುತಿ, ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ, ಎಲ್ಲಿರುವೆ ತಂದೆ ಬಾರೋ.
ರಂಗನರ್ಧಾಂಗಿಗೆ ಉಂಗುರವ ನಿತ್ತುವನ ರಂಗನರ್ಧಾಂಗಿಗೆ ಉಂಗುರವ ನಿತ್ತುವನ ಭಂಗವನ್ನೇ ಮಾಡಿದಲ್ಲೋಗೆ ಮಾರುತಿ ಭಂಗವನ್ನೇ ಮಾಡಿದಲ್ಲೋಗೆ ಮಾರುತಿ ಎಲ್ಲಿರುವೆ ತಂದೆ ಬಾರೋ ಹೇ ಮಾರುತಿ ಎಲ್ಲಿರುವೆ ತಂದೆ ಬಾರೋ. ಅಬ್ಬಾ ವೆರಿ ನೈಸ್. ಹ್ಮ್. ಅವಾಗ ನೀವು ಬರ್ತೀರಾ ಸ್ಟೇಜ್ ಆವಾಗ ನಾವು ಸ್ಟೇಜ್ ಒಳಗಡೆ ನಾವು ಬರ್ತೀವಿ. ಬಂದು ನಾವು ಗಣೇಶನ ಪ್ರಾರ್ಥನೆ ಮಾಡಿ ಮುಂದಕ್ಕೆ ನಾವು ರಂಗ ಪ್ರವೇಶ ಮಾಡ್ತೀವಿ. ರಂಗ ಪ್ರವೇಶ ಮಾಡಿದಾಗ ಅಲ್ಲಿ ಕೆಲವು ಈ ಸಾಹಿತ್ಯಗಳೆಲ್ಲ ಇದೆ, ಅದನ್ನ ಹಾಡ್ಕೊಂಡು ಬರ್ತೀವಿ. ಬಂದು ಆವಾಗ ರಾಮನ ವರ್ಣನೆ ಮಾಡಿಬಿಟ್ಟು ಅವ್ರ ಪಾದ ಪೂಜೆ ಮಾಡಿ ಮುಂದಕ್ಕೆ ಹೊರಡ್ತೀವಿ. ಮತ್ತೆ ಹಾಗಾದ್ರೆ ನಿಮ್ಗೆ ರಾಮ ಮತ್ತೆ ಆಂಜನೇಯ ಇವರಿಬ್ಬರ ನಡುವೆ ಇರುವಂತಹ ಸಂಬಂಧದ ಕುರಿತು ಮಾತಾಡೋದಾದ್ರೆ ಏನಂತ ಅನ್ಸುತ್ತೆ ನಿಮ್ಗೆ? ಆಂಜನೇಯ ಮತ್ತೆ ರಾಮನ ಒಂದು ಬಾಂಧವ್ಯ ಆಗ್ಲಿ, ಆ ಸಂಬಂಧವನ್ನ ಅದಕ್ಕೆ ನೋಡಿದಾಗ. ಅದಕ್ಕೆ ಒಂದು ಶ್ಲೋಕ ಇದೆ ಕಣ್ರಮ್ಮ. ಆ ಆಂಜನೇಯನ ರಾಮರ ನೋಡಕ್ ಹೋಗ್ತೀವಲ್ಲ ನಾವು, ಅವಾಗ ಅವ್ನು ಪೂಜೆ ಮಾಡಕ್ ಹೋಗ್ತೀವಲ್ಲ, ಆಗ ಒಂದು ಶ್ಲೋಕಗಳಿದೆ. ಅನಂತ ತಲ್ಪನಂತಿದ್ದ ರಾಮ ಇಂಥ ಅನಂತ ಅನಂತ ತಲ್ಪನಂತಿದ್ದ ಸೀತಾಕಾಂತನು ಜ್ಞಾನವಂತನಾದ ಈ ಹನುಮಂತಂ ಕಾಣಲೋ. ಎದ್ದು ಕುಳಿತಿದ್ದ ದಯಾ ಸಮುದ್ರರಾದ ಎದ್ದು ಕುಳಿತಿದ್ದ ದಯಾ ಸಮುದ್ರರಾದ ಭದ್ರಾತ್ಮಕರಾದ ಶ್ರೀರಾಮಚಂದ್ರಂಗೆ ನಯ ವಿನಯ ಭಯ ಭಕ್ತಿಯುಕ್ತನಾಗಿ ನಯ ವಿನಯ ಭಯ ಭಕ್ತಿಯುಕ್ತನಾಗಿ ತಾನು ತಂದಿದ್ದ ಕಂದ ಮೂಲ ಫಲ ಪುಷ್ಪ ಕಾಣಿಕೆಯನ್ನಾಗಿ ಅಪ್ಪ ಎಲ್ಲಿ ತರಲೋ ನನ್ನಪ್ಪ ಪ್ರದಕ್ಷಿಣಾ ಪೂರ್ವಕವಾಗಿ ಸಾಷ್ಟಾಂಗದಂಡ ಪ್ರಣಾಮಂಗಳಂ ಮಾಡೇ ಸಮುಖಮಾದ ಈ ಪರಮಾತ್ಮನ ಸಮ್ಮುಖದೊಳು ನಿಂದೋ ನಿಂದೋ ನಿಂದು ನಿಟ್ಟಿಲ್ಲ ಆ ಥಟಕಟಿತ ಗರಪುಟನಾಗಿ ಹೊರೆ ಬಿರಿದ ತಾವರ ಎಂತೆ ಹೊರಿತೆರೆದ ಕಣ್ಗಳು ಮಹದಾನಂದಾಶ್ರು ಬಿಂದೋ ಸಂದೋಹಗಳು ದುರುತ್ತಿರಲು ರಾಮ ಅಪ್ಪಯ್ಯೇನೆಂದು ಸ್ತೋತ್ರವನ್ನು ಮಾಡುತ್ತಿದ್ದನ ಹನುಮ. ಕಾಮಿತ ಶುಭ ಫಲ ದಾಯಕ ಜಯ ಜಯ ಕಾಮಿತ ಶುಭ ಫಲ ದಾಯಕ ಜಯ ಜಯ ಶ್ರೀಮದ್ ರಘುಕುಲ ನಾಯಕ ಜಯ ಜಯ
ಪರಮಾತ್ಮ ಕರೆ ಕ್ಲೇಶವ ಜಯ ಜಯ ಪರಮಾತ್ಮ ಕರೆ ಕ್ಲೇಶವ ಜಯ ಜಯ ಪರಿಗರಿಸೋ ಭವ ಕ್ಲೇಶವ ಜಯ ಜಯ ಭವ ಕೇಶವ ಜಯ ಜಯ ಪರಿಹರಿಸೋ ಭವ ಕ್ಲೇಶವ ಜಯ ಜಯ ಪರಿಹರಿಸೋ ಭವ ಕ್ಲೇಶವ ಜಯ ಜಯ ಶ್ರೀಮದ್ ರಘುಕುಲ ನಾಯಕ ಜಯ ಜಯ ಆ ಆ. ತಂದೆ ತಾಯಿಯು ನೀನೇ ಜಯ ಜಯ ತಂದೆ ತಾಯಿಯು ನೀನೇ ಜಯ ಜಯ ಬಂಧೋ ಬಳಗವೋ ನೀನೇ ಜಯ ಜಯ ಬಂಧೋ ಬಳಗವೋ ನೀನೇ ಜಯ ಜಯ ಬಂಧು ಬಳಗವು ನೀನೇ ಜಯ ಜಯ ಶ್ರೀಮದ್ ರಘುಕುಲ ನಾಯಕ ಜಯ ಜಯ ಆ ಆ. ಮನ್ಮಥ ಪಿತ್ತ ಗೋ ವಿಂದನೆ ಜಯ ಜಯ ಮನ್ಮಥ ಪಿತ್ತ ಗೋ ವಿಂದನೆ ಜಯ ಜಯ ಚಿನ್ಮಯ ಕಾದ್ರಿಪು ರೀಶನ ಜಯ ಜಯ ಕಾದ್ರಿಪು ರೀಶನ ಜಯ ಜಯ ಚಿನ್ಮಯ ಕಾದ್ರಿಪು ರೀಶನ ಜಯ ಜಯ ಶ್ರೀಮದ್ ರಘುಕುಲ ನಾಯಕ ಜಯ ಜಯ ಶ್ರೀಮದ್ ರಘುಕುಲ ನಾಯಕ ಜಯ ಜಯ ಆ ಆ. ಅಬ್ಬಾ ಓ ಬಹಳ ಸೊಗಸಾಗಿತ್ತು ಸರ್, ಬಹಳ ಸೊಗಸಾಗಿತ್ತು. ಎಲ್ಲಿದೆ ಎನರ್ಜಿ, ಎಲ್ಲಿದೆ ನಿಮ್ಮ ಶಾರೀರದಲ್ಲಿ ಇಷ್ಟೊಂದು ಶಕ್ತಿ ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಎಷ್ಟು ವರ್ಷದಿಂದ ಹೀಗೆ ಹಾಡ್ತಾ ಬರ್ತಿದ್ದೀರಾ? ಅವನ ಸ್ಫೂರ್ತಿ ಕಣಮ್ಮ ನನಗೆ, ಅವನ ದಯೆ, ಅವನ ದಯೆ ನನ್ನ ಸಂಸಾರಕ್ಕೆ ಅವನ ಕೃಪೆ. ಹೆಂಗೆ ಏನಂತೀರ ಅಂದ್ರೆ ಏನಿದು ಸ್ಫೂರ್ತಿ ಅಂದ್ರೆ ಏನು, ಕೃಪೆ ಅಂದ್ರೆ ಏನು? ಅಲ್ಲ, ಆ ಭಗವಂತ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿದ. ಬಟ್ ನಿಮ್ಗೆ ಇಷ್ಟು ವರ್ಷಗಳ ಸತತವಾಗಿ ಇದೇ ಶಾರೀರ ಇಟ್ಕೊಂಡು ಇಷ್ಟೇ ವಾಲ್ಯೂಮ್ ಅಲ್ಲಿ ಹಾಡುವಂತ ಶಕ್ತಿ ಎಲ್ಲಿಂದ ಬರ್ತಿದೆ ಇದು? ಅವ್ರ ಅನುಗ್ರಹ ಮಾಡ್ತಾರೆ, ಹೌದು ನಿಜ. ಬಟ್ ಇದು ನಿಮ್ಗೆ ಅಭ್ಯಾಸ ಮಾಡ್ತೀರಾ ಇದನ್ನ ಈಗ್ಲೂ? ಹೌದು, ಇಲ್ಲ ಅಭ್ಯಾಸ ಮಾಡ್ಬಿಟ್ಟಿದ್ದೀನಿ, ಅದೆಲ್ಲ ಆಗ್ಬಿಟ್ಟಿದೆ. ಏನೋ ನನಗೆ ಬೇಸರ ಆದಾಗ ಹುಡುಗರನ್ನ ಕರ್ಕೊಂಡು ಕೂರಿಸ್ಕೊಂಡು ಸುಮ್ಮನೆ ಮನೆಯಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡಿದ್ದೀನಿ. ಅಲ್ಲ, ಆದ್ರೆ ಏನಂದ್ರೆ ವಾಯ್ಸ್ ನಿಮ್ದು ಶೇಕೆ ಆಗ್ತಿಲ್ವಲ್ಲ? ಇಲ್ಲಮ್ಮ, ಇದು ಕಡಿಮೆ ಇವಾಗ ನಾನು ಆಡ್ತಾ ಇರೋದು. ಅದೇ ಅಲ್ಲ, ಇಲ್ಲಿ ಹಾಡ್ತಿರೋದೇ ನೀವು, ನಾನು ಅದೇ ಅನ್ಕೋತಾ ಇದ್ದೆ. ಕಡಿಮೆ. ವೇದಿಕೆ ಮೇಲೆ ಇನ್ನೂ ಒಂದ್ ಸ್ವಲ್ಪ ನೀವು ವಾದ್ಯ ಇಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ. ಈಗ ವಾದ್ಯಗಳ ಬಗ್ಗೆ ಮಾತಾಡೋಣ. ನಿಮ್ಮಿಬ್ಬರದು ಜುಗಲ್ಬಂದಿ ಹೇಗಿರುತ್ತೆ? ಈಗ ನೀವು ಹಾಡ್ತಿರ್ತೀರಾ, ಹಾಗಿದ್ರೆ ಭಾಗವತರು ಹಾಡ್ತಾ ಇರ್ತಾರೆ ಮಧ್ಯದಲ್ಲಿ. ಮೃದಂಗ ಇರುತ್ತೆ, ಹಾರ್ಮೋನಿಯಂ ಇರುತ್ತಾ? ಹೌದು, ಮೃದಂಗ, ಹಾರ್ಮೋನಿಯಮು ಮತ್ತೆ ಮುಖವೇಣಿ ಅಂತ ಒಂದು ವೇಣಿ, ನಮ್ದು ಹಳೆ ಕಾಲದ್ದು ಮುಖವೇಣಿ. ಅದು ಅದಿಲ್ಲ ಅಂದ್ರೆ ನಮ್ಮ ಈ ಸುಂದರಕಾಂಡ ರಾಮಾಯಣಕ್ಕೆ ಶೋಭೆನೇ ಇಲ್ಲ. ಆದ್ರೆ ಈಗ ಏನಂದ್ರೆ ಇಷ್ಟು ವರ್ಷಗಳ ಸತತವಾಗಿ ನೀವು ಪ್ರದರ್ಶನಗಳನ್ನ ಮಾಡ್ಕೊಂಡು ಬರ್ತಿರೋದ್ರಿಂದ ಯಾವ್ಯಾವ ಕಲಾವಿದ್ರು ಮಾಡ್ತಿದ್ದೀರೋ ಅವ್ರವ್ರೇ ಮಾಡ್ತಿದ್ದೀರಾ, ಅಥವಾ ಆಗಾಗ ಬೇರೆ ಮೃದಂಗದವ್ರು ಬರ್ತಾರೆ, ಬೇರೆಯವ್ರು ಬರ್ತಾರೆ, ಆತರ ಏನಾದ್ರು ಆಗುತ್ತಾ? ಬರ್ತಾರೆ, ಬೇರೆ 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 ಎಲ್ಲಾರ್ಗು ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಎಲ್ಲಾರ್ಗು ಅಡ್ಜಸ್ಟ್ ಮಾಡ್ಕೋಬೇಕು. ಈ ಅಡ್ಜಸ್ಟ್ಮೆಂಟ್ ಹೇಗೆ, ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಇಲ್ಲ, ಅವರು ನಮ್ಮ ತರನೇ ಪ್ರಾಕ್ಟೀಸ್ ಮಾಡಿರ್ತಾರೆ, ನಮ್ಮ ತರನೇ ಮಾಡಿರ್ತಾರೆ. ಬೇರೆ ಪ್ರಾಕ್ಟೀಸ್ ಇಲ್ದವ್ರು ನಾವು ಕರ್ಕೊಳ್ಳಲ್ಲ. ಅಲ್ಲ, ಇರೋ ವಿಷಯ ಹೇಳ್ತೀನಿ ನಾನು. ಇವಾಗ ಯಾರು ಪ್ರಾಕ್ಟೀಸ್ ಇಲ್ದಿರೋ ನಾವು ಕರ್ಕೊಳ್ಳಲ್ಲ. ನಾವು ನಮಗೆ ಯಾರು ಅನ್ವಯಿಸ್ತಾರೆ ಅಂತವ್ರಿಗೆ ನಾವು ಬುಕ್ ಮಾಡ್ಕೊಂಡು ಕರ್ಕೊಳ್ತೀವಿ. ಹಾಗಾಗಿ ಇದು ಏನಂದ್ರೆ ಯೂಶುವಲಿ ನಾಟಕ ನಡೆದಾಗ ಅಥವಾ ಬೇರೆ ಯಾವ್ದಾದ್ರು ಕಾನ್ಸರ್ಟ್ಗಳು ಅಂತ ನಡೆದಾಗ ರಿಹರ್ಸಲ್ಸ್, ಸ್ಟೇಜ್ ರಿಹರ್ಸಲ್ಸ್ ಅಂತೆಲ್ಲ ಮಾಡ್ತೀವಿ. ನಿಮ್ಮ ಪ್ರದರ್ಶನಗಳು ಹೇಗಿರುತ್ತೆ? ಹಿಂದಿನ ದಿನ ಒಂದ್ ಸ್ವಲ್ಪ ಅದರ ಬಗ್ಗೆ ಎಲ್ಲ ತಯಾರಿ ನಡೆಸ್ಕೊಂಡು ನೀವು ಸ್ಟೇಜ್ ಮೇಲೆ ಈಗ್ಲೂ ಹೋಗ್ತೀರಾ, ಅಥವಾ ಡೈರೆಕ್ಟ್ ಆಗಿ ಸ್ಟೇಜ್ ಮೇಲೆ ಹೋಗಿ? ಇಲ್ರಮ್ಮ, ಡೈರೆಕ್ಟ್ ಆಗಿ ಸ್ಟೇಜ್ ಮೇಲೆ ಇವತ್ತು ನಾಟಕ ಅಂತಂದ್ರೆ, ಇವತ್ತು ಸಾಯಂಕಾಲ ನಾಟಕ ಅಂದ್ರೆ ಇವತ್ತು ನಾವು ಸ್ಟೇಜ್ ಮೇಲೆ ಹೊರಟೋಗ್ತೀವಿ. ಹೋಗೋದು. ಮತ್ತೆ ತಯಾರಿ ಅಂತ ಹೇಳುವಾಗ ಆಂಜನೇಯನ ವೇಷ ಹಾಕೊಳ್ಳೋದಕ್ಕಿಂತ ಮುಂಚೆ ಯಾವ್ದಾದ್ರೂ ಒಂದು ಆಚಾರ ವಿಚಾರಣೆಗಳು ನಡೆಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಯಾವ್ದೇ ಕಲೆ ಆಗಿರ್ಲಿ, ಈಗ ಒಂದು ಮೇಕಪ್ಗೆ ನಮಸ್ಕಾರ ಮಾಡೋದ್ರಿಂದ ಹಿಡಿದು ಯಾವ್ದೋ ಒಂದು ಪೂಜೆ ಸಲ್ಲಿಸೋದ್ರಿಂದ ಹಿಡಿದು ಯಾವ್ದೋ ಒಂದು ಶ್ಲೋಕವನ್ನ, ನೀವು ಆಂಜನೇಯನ ವೇಷ ಹಾಕುವಾಗ ಯಾವ ರೀತಿಯ ವಿಷಯಗಳು ನಡೆಯುತ್ತೆ ಪ್ರತಿ ಪ್ರದರ್ಶನಕ್ಕೂ? ನಾವು ಇದಕ್ಕೆ ಕುತ್ಕೊಳ್ತೀವಲ್ರಮ್ಮ, ಬಣ್ಣಕ್ಕೆ ಕುತ್ಕೊಳ್ತೀವಲ್ಲ, ಆವಾಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಗುರುಗಳು ಹೇಳ್ಕೊಟ್ಟದ್ದು,
ಹ್ಮ್. ನಮ್ಮ ಮನಸ್ಸಿನಲ್ಲಿ ಓಂ ಶ್ರೀರಾಮ್ ಓಂ ಶ್ರೀರಾಮ್ ಓಂ ಶ್ರೀರಾಮ್ ಓಂ ಶ್ರೀರಾಮ್ ಓಂ ಶ್ರೀರಾಮ್ ಅಂತ ಹೇಳ್ಕೊಂಡು ಬಣ್ಣ ಕೂತ್ಕೋಬೇಕು. ಹ್ಮ್. ಆಗ ನಾವು ಬಣ್ಣ ಹಚ್ಕೊಂಡು ಹ್ಮ್. ಹ್ಮ್, ಮತ್ತೆ ಈ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ಹ್ಮ್. ಕಾಸ್ಟ್ಯೂಮ್ಸ್ ಅನ್ನ ನೀವು ಎಷ್ಟು ವರ್ಷದಿಂದ ಒಂದೇ ಕಾಸ್ಟ್ಯೂಮ್ ನ ಬಳಸ್ತಿದ್ದೀರಾ, ಅಥವಾ ಮಧ್ಯ ಏನಾದ್ರೂ ಇಲ್ಲ ಈ ಸರ್ತಿ ಈ ಕಲರ್ ಹಾಕೋಣ, ಈ ಸರ್ತಿ ಸ್ವಲ್ಪ ಚೇಂಜ್ ಮಾಡೋಣ, ಅಲ್ಲಿ ಹೊಲ್ಸೋಣ, ಈ ತರದ್ ಏನಾದ್ರೂ ನಡೆದಿದ್ದು? ಅದು ಕಾಸ್ಟ್ಲಿ. ನಮ್ಮ ಸುಮಾರು ಒಂದು ಕಾಸ್ಟ್ಯೂಮ್ ಮಾಡಬೇಕು ಅಂತಂದರೆ ಹ್ಮ್. ಸುಮಾರು 7,000 8,000 ರೂಪಾಯಿ ಆಗುತ್ತೆ ರೀ. ಹ್ಮ್. Okay. ಅದಕ್ಕೆ ಯಾವುದೋ ಒಂದು ಪರ್ಮನೆಂಟಾಗಿ ಇಟ್ಕೊಂಡಿರ್ತೀವಿ. ಹ್ಮ್. ತಂಬರಪ್ಪ. ಓ ಹಬ್ಬಾ, ಹ್ಮ್. ತಗೋದಾ? ತಗೊಳ್ಳಿ. ಓ, ಇದನ್ನ ನೀವು ಹಾಕೊಳ್ಳೋದಾ ಹೌದಮ್ಮ. ಎಷ್ಟು ವರ್ಷದಿಂದ ಇದೆ ಇದು? ಸುಮಾರು ಇದು ಒಂದು 10 ವರ್ಷದಿಂದ ಇದೆ ಇರ್ಬೇಕು. 10 ವರ್ಷದಿಂದ ಹೌದು. ಇದೆಯಾ? ಹ್ಮ್. ಅಂದ್ರೆ ಇದು ಕಂಪ್ಲೀಟ್ ಆಗಿ ಈಗ ಕೈಯಿಂದ ಮಾಡಿರೋದು ಅಥವಾ ಹೇಗೆ ಇದು? ಎಲ್ಲ ಕೈಯಿಂದ ಮಾಡಿರೋದೇನೆ. ಅಂದ್ರೆ ಪ್ರತಿಯೊಂದು ಇಲ್ಲಿ ಏನೇನ್ ನಾವು ಕುಂದನ್ನು ಸ್ಟೋನ್ಗಳೆಲ್ಲ ನೋಡ್ತಿದೀವಿ, ಪ್ರತಿಯೊಂದು ಅಣಿಸ್ಕೊಂಡು ಎಲ್ಲಾನು. ಇದು ಮರದ್ದ ಇದು? ಹೌದು, ಮರದ್ರಿ. ಓಕೆ. ಬಟ್ ಭಾರ ಇರೋದಿಲ್ವಾ? ಎಷ್ಟೊತ್ತು ಹಾಕಿರ್ತೀರಾ ಈ ಕಿರೀಟನ ನೀವು? ರಾತ್ರಿ 12 ಗಂಟೆಗೆ ಬಂದರೆ ಬೆಳಗ್ಗೆ 6:30. 12 ಗಂಟೆಯಿಂದ 6:30 ಇದನ್ನ ಹಾಕಿರ್ತೀರಾ? 12:30ಯಿಂದ ಹಾ. ಮೋಸ್ಟ್ಲಿ ಅದು ಆಂಜನೇಯ ಬರೋದೇ 12:30ಯಿಂದ 1 ಗಂಟೆ ಒಳಗಡೆ ಆಂಜನೇಯ ಬರ್ತಾನೆ ಸ್ಟೇಜ್ ಮೇಲೆ. ಹ್ಮ್. ಆವಾಗ್ಲಿಂದ ಹಿಡಿದು ಹ್ಮ್. ಮತ್ತೆ ಬೆಳಗ್ಗೆ 6:30ಗೆ ತೆಗೆಯೋದು ಕಿರೀಟ. ಅಬ್ಬಾ, ಹ್ಮ್. ಬಹಳ ಸೊಗಸಾಗಿದೆ ಇದು, ನೋಡ್ಬೋದು. ಹ್ಮ್. ಇದು ಆನೆದೆಲ್ಲ ಏನೇನೋ ಇದೆ ಇಲ್ಲಿ ಹಿಂದೆ. ಓ, ಇಲ್ಲಿ ಶಿವನಗರ ಅಂತ ಇದೆ. ಹ್ಮ್. ಶಿವನಗರ ಎಂ ಕರಿಯಣ್ಣ. ಹ್ಮ್. ಚಿನಿ, ದೀಪ ಎಷ್ಟು ಸಮಯ ಉರಿಯುತ್ತೋ ಅಷ್ಟೇ ಹೆಚ್ಚು ಮನೆಯ ಸಮೃದ್ಧಿ ಆಗುತ್ತೆ. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್, ಬೆಳಕಿನ ಸಂತೋಷ ಸದಾ ಇರಲಿ. ಬಹಳ ಚೆನ್ನಾಗಿದೆ ಇದು ಕಿರೀಟ. ನಾನು ಕೇಳ್ಪಟ್ಟೆ ಈಗ್ಲೂ ಸಹ ನೀವು ವೇದಿಕೆ ಮೇಲೆ ಹತ್ತು ಪ್ರದರ್ಶನ ಮಾಡ್ತೀರಾ ಅಂತ. ಹೌದು. ಕಳೆದ ಬಾರಿ ನೀವು ಪ್ರದರ್ಶನ ಮಾಡಿದ್ ಯಾವಾಗ? ಒಂದು 6 ತಿಂಗಳ ಹಿಂಭಾಗದಲ್ಲಿ. 6 ತಿಂಗಳ ಹಿಂದೆ. ಹಿಂಭಾಗ. ಎಲ್ಲಿ? ಅಲ್ಲಿ ಇದು ನೆಲಮಂಗಲದ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಹ್ಮ್. ಮುನೇಶ್ವರನ ದೇವಸ್ಥಾನ ಅಂತ ಅಂದ್ಬಿಟ್ಟು. ಹ್ಮ್. ಆ ದೇವಸ್ಥಾನದಲ್ಲಿ ಹ್ಮ್. ಎಲ್ಲ ನನಗೆ ತುಂಬ ಆಪ್ತರಿದ್ದಾರೆ. ಹ್ಮ್. ಅವರು ಮಾಡಬೇಕು ಅಂತೇಳಿ ಇಟ್ಕೊಂಡ್ರು. ಹ್ಮ್. ಅಲ್ಲಿ ಮಾಡಿದ್ದೀನಿ. ವೆರಿ ನೈಸ್. ಹ್ಮ್. ಈಗ ಆಂಜನೇಯನ್ ಪಾತ್ರನ ನೀವ್ ಹಾಕ್ತಿಲ್ಲ, ಹಾಗಿದ್ರೆ ನಿಮ್ಮ ಮೊಮ್ಮಗ ಹಾಕ್ತಿರೋದು ಎಲ್ಲ ಕಡೆ. ಹೌದೌದು. ಓಕೆ. ಎಷ್ಟು ಬಾರಿ ಈಗ ತಿಂಗಳಲ್ಲಿ ನೀವು ಎಷ್ಟು ಕಡೆ ಪ್ರದರ್ಶನಗಳನ್ನ ಕೊಡ್ತೀರಾ? ಈಗ ಒಂದು ತಿಂಗಳಲ್ಲಿ ಹ್ಮ್. ಒಂದು 20 ಪ್ರದರ್ಶನದಿಂದ ಹ್ಮ್. 20 ಪ್ರದರ್ಶನ ಕೊಡ್ತಾ ಇದ್ವಿ. ಹ್ಮ್. ಈಗ ಆಲ್ರೆಡಿ ಹ್ಮ್. ಒಂದು ವರ್ಷದಲ್ಲಿ 5 ಪ್ರದರ್ಶನ ಬಂದ್ಬಿಟ್ಟಿದೆ. ಓ, ಒಂದು ತಿಂಗಳಿಗೆ 20 ಕೊಡ್ತಾ ಇದ್ದ ಜಾಗದಲ್ಲಿ ಒಂದು ವರ್ಷಕ್ಕೆ ಈಗ 5 ಬಂದಿದೆ. ಈಗ ಅಷ್ಟು ಕಡಿಮೆ ಆಗ್ಬಿಟ್ಟಿದೆ. ಯಾತಕ್ಕಿರ್ಬೋದು ಇದು? ಯಾತಕ್ಕೆ ಕಮ್ಮಿ ಆಗ್ತಾ? ಕಾರಣ ಏನು ಅಂತಂದ್ರೆ ಇದ್ರ ಬಗ್ಗೆ ಜನಗಳಿಗೆ ಒಲವಿಲ್ಲಮ್ಮ. ಹ್ಮ್. ರಾಮಾಯಣದ ಬಗ್ಗೆ ಒಲವೇ ಇಲ್ಲ. ಹ್ಮ್. ಏನೋ ಸುಮ್ಮನೆ ಬರ್ತಾರೆ, ಹ್ಮ್. ಏನೋ ಅವರು ಬಾಯಿಗೆ ಬಂದಿಂದ ಬೊಗಳ್ಕೊಂಡು ಹೋಗ್ತಾರೆ, ಹಾಗೆ ಹೀಗೆ ಅಂತಂದು ಜನಗಳು ಹ್ಮ್. ಅಭಿಮಾನ ಇದೆ ಅವ್ರಿಗೆ. ಹ್ಮ್. ಹ್ಮ್. ಈಗ ಅದರಿಂದ ಕಡಿಮೆ ಆಗ್ಬಿಟ್ಟಿದೆ. ಹ್ಮ್. ನಾವೇ ಒಂದು ಚಿಂತನೆ ಮಾಡ್ತಾ ಇದ್ದೀವಿ, ಏನಪ್ಪ ಇಷ್ಟೊಂದು ನಾಟಕ ಆಡ್ತಾ ಇದ್ದ ಜಾಗದಲ್ಲಿ ಹ್ಮ್. ಇಷ್ಟು ಕಡಿಮೆ ಆಗಿದೆ. ಒಂದೇ ವರ್ಷದಲ್ಲಿ ಹ್ಮ್. ನಾನು 1994ರಲ್ಲಿ ಹ್ಮ್. 40 ಪ್ರದರ್ಶನ ಮಾಡಿದ್ದೀನಿ. ಅಬ್ಬಾ. ಒಂದೇ ವರ್ಷದಲ್ಲಿ 40 ಪ್ರದರ್ಶನ. ಅಂಥದ್ದು ಇವಾಗ ಒಂದು ವರ್ಷದಲ್ಲಿ ಒಂದು 5 ಇಲ್ಲ ಅಂದರೆ ನಮಗೆ ಸೇಮ್. ಹ್ಮ್. ನಮ್ಮ ನಾಟಕ ನೋಡೋರು ಯಾರೂ ಇಲ್ಲ ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀರಿ. ಅಲ್ಲ, ಹಂಗ್ ತೀರ್ಮಾನ ಮಾಡ್ಕೊಳ್ಳೋದಕ್ಕಿಂತ ಹ್ಮ್. ಇದನ್ನ ನಾವು ಉಳಿಸೋದಕ್ಕೆ ಏನಾದ್ರೂ ಮಾಡ್ಬೇಕು ಅಲ್ವಾ ಈಗ? ಅದಕ್ಕೆ ನಾವು ಏನು ಮಾಡೋಕ್ಕಾಗುತ್ತೆ, ನಾವು ಉಳಿಸ್ಬೇಕು ಅಂತಂತಂದರೆ ಹ್ಮ್. ಇದೆಲ್ಲ ಒಂದು ಜನಗಳ ಸಹಕಾರ ಬೇಕು. ಹ್ಮ್. ಹ್ಮ್. ಜನಗಳ ಸಹಕಾರ ಬೇಕು. ಹ್ಮ್. ಆಮೇಲೆ ನಾಟಕದ ಬಗ್ಗೆ ಅಭಿಮಾನ ಬೇಕು. ಹ್ಮ್. ಹ್ಮ್. ಈ ಥರ ಇದ್ದರೆ ನಾವು ಮಾಡ್ಬೋದು. ನೀವ್ ಹೇಳಿ, ನೆಕ್ಸ್ಟ್ ನೆಲಮಂಗಲದಲ್ಲಿ ಯಾವಾಗ ನಿಮ್ಮ ಪ್ರದರ್ಶನ ಇರುತ್ತೆ ಅಂತ ನೀವ್ ಹೇಳಿದ್ರೆ ನಾವು ಬರ್ತೀವಿ. ಹೌದ್ರಾ? ಖಂಡಿತ. ಹ್ಞೂ. ನೀವ್ ಹೇಳಿರಿ ಯಾವಾಗ ಅಂತ, ನಾವೆಲ್ಲ ಬಂದು ನೋಡ್ತೀವಿ ನೀವು ಹೇಗೆ ಹಾಂ. ಆಂಜನೇಯನ್ ವೇಷ ಹಾಕಿ ಹ್ಞೂ. ಎಷ್ಟೆಲ್ಲ ಹಾಡ್ತೀರಾ, ಎಷ್ಟೊತ್ತು ಹಾಡ್ತೀರಾ ಅನ್ನೋದನ್ನ ನಾನ್ ಮೊದಲು ನೋಡ್ಬೇಕು. ನಾನು ಆಡೋದಮ್ಮ. ಹೌದು. ಹೌದು, ಅದೇ ನಾನು ಹೇಳಿದ್ನಲ್ಲ ನಿಮಗೆ, 1 ಗಂಟೆ ಮ್ಯಾಕ್ಸಿಮಮ್ 1 ಗಂಟೆಗೆ ಬಂದರೆ ಬೆಳಗ್ಗೆ 6:30ವರೆಗೂ ಮಾಡುತ್ತೆ. ತುಂಬಾ ಮಾಡ್ತೀವಿ. ಸೊಗಸಾಗಿರುತ್ತೆ. ಈಗ ನೀವು ಆಂಜನೇಯನ್ ವೇಷ ಹಾಕಿರೋದ್ರಿಂದ ಕೆಲವು ವಿಷಯಗಳ ಬಗ್ಗೆ, ಒಂದ್ ಸ್ವಲ್ಪ ಸೂಕ್ಷ್ಮವಾದ ವಿಷಯಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ರಾಮನಾಮನ ಜಪ ಆಗುತ್ತೋ ಅಲ್ಲೆಲ್ಲ ಆಂಜನೇಯ ಬಂದು ಕೂರ್ತಾನೆ, ಕೇಳ್ತಾನೆ ಅನ್ನೋ ಒಂದು ನಂಬಿಕೆ ಇದೆ.
ಅದು ವೇಷ ಹಾಕೊಂಡಾಗ್ಲಿ ಅಥವಾ ಹಾಡಾಗ್ಲಿ ಅಥವಾ ಸುಮ್ನೆ ಜೈ ಶ್ರೀರಾಮ್ ಅಂತ ಹೇಳಿದ್ರೇನೆ ಹನುಮಂತ ಬಂದ್ ಹೋಗ್ತಾನಂತೆ ಅನ್ನೋದನ್ನ ಕೇಳ್ತೀವಿ. ನೀವ್ ಅದನ್ನ ನಂಬ್ತೀರಾ? ನಂಬ್ತೀರಾ? ಸೊ ನೀವ್ ಎಷ್ಟು ಕಡೆ ಪ್ರದರ್ಶನ ಮಾಡ್ತಿರೋ ಅಷ್ಟು ಕಡೆ ಎಲ್ಲ ಆ ಹನುಮಂತ ಬಂದು ಅದನ್ನ ನೋಡ್ಕೊಂಡು ಹೋಗಿದ್ದಾನೆ ಅಂತ ಅಂತೀರಾ? ನೋಡ್ಕೊಂಡು ಹೋಗಿ ಇದೆ. ಹೌದಾ? ಕೆಲವು ಕಡೆ ಕೋತಿಗಳೆಲ್ಲ ಬಂದು ಕೂತ್ಕೊಂಡಿರ್ತದೆ, ಹಾ ಕೋತಿಗಳು. ಹಾ ಹಾ. ಆಮೇಲೆ ಅದ್ರ ಪಾಡಿಗೆ ಹೋಗ್ತದೆ. ಈ ತರ ಸನ್ನಿವೇಶಗಳ ಬಗ್ಗೆ ನೀವು ಮಾತನಾಡೋದಾದ್ರೆ ಯಾವ್ದಾದ್ರೂ ಒಂದ್ ಸನ್ನಿವೇಶ ಇದೆಯಾ ಎಲ್ಲಿ ನಿಮ್ಗೆ ಅದು ಅಪ್ಪ ಈ ತರ ಒಂದ್ ಪವಾಡ ಬೇರೆ ನಡೀತಾ ಇವತ್ತು ಪ್ರದರ್ಶನದಲ್ಲಿ ಅನ್ಸೋ ಹಾಗೆ? ಮಂಡ್ಯ ಹತ್ರ ಒಂದು ಊರಿದೆ. ಹ್ಮ್ ಅಲ್ಲಿ ಅವ್ರಿಗೆ ಏನು ನಂಬಿಕೆ ಅಂತಂತಂದ್ರೆ, ಆ ಮಳೆ ಇಲ್ಲ ಅಂದ್ರೆ ಅವರು ರಾಮಾಯಣ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ತಂಭನ ನಿಲ್ಲಿಸ್ತಾರೆ. ರಾಮಾಯಣ ಆ ಊರಲ್ಲಿ ಆ ಸ್ತಂಭ ನಿಲ್ಲಿಸಿ 10 ದಿವಸಕ್ಕೋ 12 ದಿವಸಕ್ಕೋ 15 ದಿವಸಕ್ಕೋ ಮಳೆ ಬಂದೇ ಬರುತ್ತಂದ. ಅವಾಗ ನಮ್ಮನ್ನು ಕರೆದು ಪ್ರದರ್ಶನ ಮಾಡಿಸ್ತಾರೆ. ಮಂಡ್ಯದ ಹತ್ರ ಇರುವಂತಹ ಮಂಡ್ಯ ಹತ್ರ ಒಂದು ಊರು. ಆಂಜನೇಯ ರಾಮನನ್ನ ಭೇಟಿ ಮಾಡಿದ್ದಾಯ್ತು, ಅವನಿಗೆ ಭೇಟಿ ನಮಸ್ಕಾರ ಮಾಡಿದ್ದಾಯ್ತು, ಅವ್ರ ಹತ್ರ ಆಶೀರ್ವಾದ ತಗೊಂಡಿದ್ದಾಯ್ತು. ಆಮೇಲೆ ಅವ್ರ ಹತ್ರ ಅವರು ಚೂಡಾರತ್ನ ಕೊಡ್ತಾರೆ ನಮಗೆ. ಚೂಡಾರತ್ನ ಇದನ್ನ ತಗೊಂಡೋಗಿ ಸೀತೆಗೆ, ನನ್ನ ನಂಬಿಕೆಗೆ ಸೀತೆಗೆ ಕೊಡಬೇಕು ಅಂತೇಳಿ ಕೊಡ್ತಾರೆ. ಅದನ್ನ ಆಂಜನೇಯ ಅದನ್ನ ಭದ್ರವಾಗಿ ಸೀತಾ ದರ್ಶನಕ್ಕೆ ಸೀತೆಗೆ ತಗೊಂಡೋಗಿ ಕೊಡಬೇಕು. ಅಲ್ಲಿಗೆ ರಾಮಾಯಣ ಎಂಡ್ ಆಗುತ್ತೆ. ಅದಕ್ಕೆ ಮುಂಚೆ ಇಲ್ಲಿ ಇವಾಗ ಇವ್ರ ಹತ್ರ ರಾಮ್ರ ಹತ್ರ ಅಪ್ಪಣೆ ತಗೊಂಡು ಮುಂದಕ್ಕೆ ಹೋಗ್ತೀವಿ. ಮುಂದಕ್ಕೆ ಹೋದ್ರೆ ಅಲ್ಲಿ ಸಮುದ್ರ ವರ್ಣನೆ ಅಂತ ಬರುತ್ತೆ. ಆ ಕಾಡು ಅದು ಇದೆಲ್ಲ ವರ್ಣನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಮುಂದಕ್ಕೆ ಹೋದ್ರೆ ನಮ್ಗೆ ಇಲ್ಲಿ ಸೀತೆ ಕಾಣಲ್ಲ. ಆಗೇನ್ ಮಾಡ್ತೀರಿ, ಒಂದು ಆಶ್ರಮಕ್ಕೆ ಹೋಗ್ತೀವಿ ನಾವು. ಆ ಆಶ್ರಮದಲ್ಲಿ ಒಬ್ಬರು ಮುನಿಗಳಿರ್ತಾರೆ. ಅವ್ರೇನ್ ಮಾಡ್ತಾರೆ, ಅವರು ನಮಗೆ ಹೇಳ್ತಾರೆ, ನೀನು ನೋಡಪ್ಪ ಸೀತೆನ ಹುಡ್ಕೊಂಡು ಬಂದಿದ್ಯಾ ಇಲ್ಲ ಅಂತ ಹೇಳಿಲ್ಲ, ಆದ್ರೆ ಸೀತೆ ಇನ್ನೂ ನೀನು ಹಿಂದಕ್ಕೆ ಹೋದ್ರೆ ಮಾತ್ರ ಸೀತೆ ಸಿಕ್ಕೋದು, ಇಲ್ಲಿ ಸಿಗಲ್ಲ ಅಂತ ಹೇಳ್ತಾರೆ ಅವರು. ಅಂದ್ರೆ ನೀನ್ ಬಂದಿರೋ ಕಡೆ ಅಲ್ಲ, ಇನ್ನು ಹಿಂದಕ್ಕೆ ಹೋಗ್ಬೇಕು ಅಂತೇಳಿ ಹೇಳಿದಾಗ, ಆಗ ರಾವಣ ಏನ್ ಮಾಡ್ತಾನೆ, ಆಂಜನೇಯ ಏನ್ ಮಾಡ್ತಾನೆ, ಮತ್ತೆ ಹಿಂದಕ್ಕೆ ಬರ್ತಾನೆ. ಹಿಂದಕ್ಕೆ ಬಂದು ಎಲ್ಲ ಪುರಾನೆಲ್ಲ ಶೋಧನೆ ಮಾಡ್ತಾನೆ. ಎಲ್ಲಿಯೂ ಆ ಆಂಜನೇಯನಿಗೆ ಗೋಚರನೇ ಆಗಲ್ಲ. ಆಮೇಲೆ ಈ ರಾವಣನ ಪಟ್ಟಣಕ್ಕೆ ಬರ್ತಾನೆ ಆಂಜನೇಯ. ಹಾಗೇನಾಗುತ್ತೆ, ಅವನು ಆಂಜನೇಯ ಎಲ್ಲ ಮತ್ತೆ ಅಂಗದ, ಜಾಂಬೂರು, ಸುಗ್ರೀವ ಅವ್ರನ್ನೆಲ್ಲ ಬಿಟ್ಬಿಟ್ಟು ಅವರಲ್ಲೇ ಸಮುದ್ರ ದಡೆಯಲ್ಲಿ ಅಲ್ಲೇ ಇರ್ತಾರೆ. ಆಂಜನೇಯನಿಗೊಬ್ಬನಿಗೆ ಪ್ರೋತ್ಸಾಹ ಮಾಡ್ತಾರೆ. ನೀನೇ ಕಲಿಯು ಹನುಮ ಅಂತೇಳಿ ಒಂದು ಹಾಡಾಡ್ಬಿಟ್ಟು ಅವನ್ನ ಪ್ರೋತ್ಸಾಹ ಮಾಡ್ತಾರೆ. ಅವಾಗ ಅವನು ಸಮುದ್ರ ಲಂಘಿಸಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಆಂಜನೇಯ ಹೇಳ್ತಾನೆ, ನನಗೆ ಸಾಗರ ಮೆಂತು ತೋರುವದೆನಗೆ, ಸಾಗರ ಮೆಂತು ತೋರುವದೆನಗೆ, ಹಾರುವದೆಂತೋ ರಘುರಾಮ, ಹಾರುವದೆಂತೋ ರಘುರಾಮ, ಬೇಡುವೆ ಸದಯ ನೀಡೋ ನೀದಯ, ಬೇಡುವೆ ಸದಯ ನೀಡೋ ನೀದಯ, ಮಾಡೋ ಕೃಪೆಯ ರಘುರಾಮ, ರಘುರಾಮ ರಘುರಾಮ ಅಂತ ಹಾಡ್ಬಿಟ್ಟು ಸಮುದ್ರನ ಲಂಘನೆ ಮಾಡ್ಕೊಂಡು ಆ ಮುನಿ ಆಶ್ರಮಕ್ಕೆ ಬರ್ತಾರೆ. ಮುನಿ ಆಶ್ರಮಕ್ಕೆ ಬಂದಾಗ ಆ ಮುನಿ ಹೇಳ್ತಾನೆ, ಅಯ್ಯ ನೀನು 100 ಯೋಜನೆ ಮುಂದಕ್ಕೆ ಬಂದ್ಬಿಟ್ಟಿದ್ಯಾ, ಇನ್ನ ನೀನು 100 ಯೋಜನೆ ಹಿಂದಕ್ಕೆ ಹೋದ್ರೆ ಮಾತ್ರ ನಿನಗೆ ಸೀತಾ ದರ್ಶನ ಆಗ್ತದೆ ಅಂತ ಹೇಳ್ಬಿಟ್ಟು ಮತ್ತೆ ಆ ಮುನಿ ಹೇಳಿದ ತಕ್ಷಣ ಅಲ್ಲಿಂದ ವಾಪಸ್ ಬರ್ತಾನೆ. ವಾಪಸ್ ಬಂದು ಲಂಕಾಪಟ್ಟಣ ಎಲ್ಲ ಸೇರಿ ಹುಡ್ಕೋದಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲಿ ಆಂಜನೇಯನಿಗೆ ಸೀತಾದೇವಿ ಸಂದರ್ಶನ ಆಗೋದೇ ಇಲ್ಲ. ಆಗ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಏನ್ ನಾನು ಬಂದ ಕಾರ್ಯ ಈ ತರ ಆಗೋಯ್ತಲ್ಲಪ್ಪ ಅಂದ್ಬಿಟ್ಟು ಚಿಂತೆ ಮಾಡ್ಕೊಂಡು ರಾವಣನ ಹಂತಪುರಕ್ಕೆ ಬರ್ತಾನೆ. ರಾವಣನ ಹಂತಪುರಕ್ಕೆ ಬಂದಾಗ ಅಲ್ಲಿ ಅವನಿಗೆ ಒಂದು ಸಂಕೋಚ ಆಗುತ್ತೆ. ಇಲ್ಲಿ ಲಂಕಿಣಿ ಓದೇ ಬಿಟ್ಬಿಟ್ಟು ಒಂದು ಲಂಕಿಣಿ ಹತ್ರ ಆಡ್ಬೇಕಾಗಿತ್ತಲ್ಲಮ್ಮ, ಅಲ್ಲಿ ಒಂದು ಪ್ರಸಂಗ ಇದೆ. ಇಲ್ಲಿ ಈ ಸಮುದ್ರ ಆರದ ಮೇಲೆ ಲಂಕಿಣಿ ವಧೆ ಒಂದಿದೆ. ಆ ಲಂಕಿಣಿ ಏನ್ ಮಾಡ್ತಾಳೆ, ನಮ್ಮನ್ನ
ತಡೆ ಹಿಡಿತಾಳೆ, ನೀನು ಹ್ಮ್ ಹೋಗ್ಬೇಡ ಲಂಕಾಪಟ್ಟಣಕ್ಕೆ, ಹ್ಮ್ ನಮ್ಮ ಅಣ್ಣನ ಊರಿದು ಹ್ಮ್ ಅಂತಂದ್ಬಿಟ್ಟು ಅವಳು ನಮ್ಮನ್ನು ಅಡ್ಡ ಹಾಕ್ತಾಳೆ. ಹ್ಮ್ ಆಗ ಅಲ್ಲಿ ಒಂದು ಪ್ರಸಂಗ, ಏನು ದೊಡ್ಡ ಪ್ರಸಂಗನೇ ಅದು. ಆಂಜನೇಯನಿಗೆ ಒಂದು ಆವೇಶ ಆಗುತ್ತೆ. ಹ್ಮ್ ಅವಳೇನು ಹೇಳ್ತಾಳೆ ಅಂದರೆ, ಎಲ್ಲೋ ಒಬ್ಬನ ವೀರ್ಯದಲ್ಲಿ ಹುಟ್ಟಿ ಮತ್ತೊಬ್ಬನಿಗೆ ಮಗನೆಂದೆನಿಸಿಕೊಳ್ಳುವ ಕೊಬ್ಬಿದ ವಾನರನೇ ಅಂತೇಳಿ ಅವಳು ಆಂಜನೇಯನ ತಿರಸ್ಕಾರ ಮಾಡ್ತಾಳೆ. ಅಬ್ಬ ಹಾ ಈ ಥರ ಹೇಳ್ತಾಳೆ. ಹ್ಮ್ ಆವಾಗ ಈ ಆಂಜನೇಯನಿಗೆ ಆವೇಶ ಆಗ್ಬಿಡುತ್ತೆ. ಹ್ಮ್ ಎಷ್ಟು ಒಂದು 10 ಜನ ಹಿಡಿದ್ರೂ ಹಿಡಿಯೋಕ್ಕಾಗೋಲ್ಲ, ಹಿಡಿಯೋಕ್ಕಾಗೋದೇ ಇಲ್ಲ. ಅಪ್ಪ ಹ್ಮ್ ಆಗ ಅವನ್ನ ತಗೊಂಡೋಗಿ ಕಿರೀಟ ತೆಗೆದು ಕೆಳಗಡೆ ಇಳಿಸಿ, ಹಾ ಆಮೇಲೆ ಮತ್ತೆ ಆಂಜನೇಯನ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದ್ಮೇಲೆ ಆಂಜನೇಯ ಆವಾಗ ಕೂಲ್ ಆಗ್ತಾನೆ. ಸೊ ಈಗ ಲಂಕಿಣಿ ಹಾಗೆ ಹೇಳಿದ ತಕ್ಷಣ ಆಂಜನೇಯ ಆವೇಶಗೊಳಗಾಗ್ತಾನೆ. ಹೌದು ಇಲ್ಲಿ ಆಂಜನೇಯ ಆವೇಶಗೊಳಗಾಗ್ತಾನೆ ಅಂದ್ರೆ ಪಾತ್ರಧಾರಿಯಾಗಿರೋ ನೀವು ವೇದಿಕೆ ಮೇಲೆ ಹೌದು ಆವೇಶಗೊಳಗಾಗ್ತೀರಾ. ಹೌದು 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 ಏನ್ ಹೆಂಗೆ ಅದು ನಿಮ್ಗೆ ಆ ಅನುಭವ? ಅನುಭವ ನೋಡ. ಅದೇ ನಾನು ಹೇಳಿದ್ನಲ್ಲ ನಿಮಗೆ, ಅವಳು ನಮ್ಮನ್ನು ಹೀನಾಮಾನವಾಗಿ ಬೈತಾಳೆ, ಹೌದು. ಕೆಟ್ಟದಾಗಿ ಬೈತಾಳೆ. ಒಬ್ಬನ ವೀರ್ಯದಲ್ಲಿ, ಅರ್ಥ ಮಾಡ್ಕೊಳ್ಳಿ, ಒಬ್ಬನ ವೀರ್ಯದಲ್ಲಿ ಹುಟ್ಟಿ ಹ್ಮ್ ಮತ್ತೊಬ್ಬನಿಗೆ ಮಗನೆಂದೆನಿಸಿಕೊಂಡು ಕೊಳ್ಳುವ ಕೊಬ್ಬಿದ ವಾನರನೇ ಅಂತ ಅಂದ ತಕ್ಷಣನೇ ಆಂಜನೇಯನಿಗೆ ಆವೇಶ ಜಾಸ್ತಿ ಆಗ್ಬಿಡುತ್ತೆ. ಆಯ್ತು. ಅದ್ರ ಅರ್ಥ ಅಂದ್ರೆ ನಿಮಗೀಗ ಆವೇಶ ಬಂದಿದೆ ಅಂತ ಸ್ಟೇಜ್ ಹೌದು. ಮೇಲೆ ಅನ್ಕೊಳ್ಳಿ ಹಾ ಆವೇಶ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಆವಾಗ ಏನಾಗುತ್ತೆ, ಅವಳನ್ನ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ ಆಂಜನೇಯ. ಈ ಏಣಿ ಹಾಕ್ಕೊಂಡಿರ್ತಾರೆ, ಏಣಿ ಹಾಕ್ಕೊಂಡು 10 ಜನ ಇಟ್ಕೊಂಡಿರ್ತಾರೆ. ಹ್ಮ್ ಹ್ಮ್ ಈ ಹ್ಮ್ ಕಡೆ ಒಂದು 8 ಜನ, ಈ ಕಡೆ ಒಂದು ಜನ ಇಟ್ಕೊಂಡು ಬಿಟ್ಟಿರ್ತಾರೆ, ಬಿಡಲ್ಲ. ಹ್ಮ್ ಹ್ಮ್ ಆಂಜನೇಯನ ಆ ಕಡೆ ಬಿಡೋದೇ ಇಲ್ಲ. ಓಕೆ ಆವಾಗ ಆ ಯಮ್ಮನ ಇನ್ನು ಹೋಗಮ್ಮ ಅಂತ ಕಳಿಸ್ತಾರೆ. ಕಳಿಸ್ತಾರೆ. ಆವಾಗ ಆಂಜನೇಯನ ಎತ್ಕೊಂಡು ನಮ್ಮದು ಸ್ಟೇಜ್ ಇರುತ್ತಲ್ಲ, ಹಾ ಸ್ಟೇಜ್ ಹಿಂಭಾಗದಲ್ಲಿ ಬಂದ್ಬಿಡ್ತಾರೆ ಎತ್ಕೊಂಡು. ಅಲ್ಲೇನ ಎದುರಿಗೆ ಆಗಲೇ ಕಿರೀಟಕ್ಕೆ ಎತ್ಬಿಡ್ತಾರೆ. ಯಾರು ಮನು ಅಂತವ್ರು ಯಾರೋ ಹುಡುಗರು ಸೇರಿಕೊಂಡು ಬರ್ತಾರ. ಹ್ಮ್ ಕಿರೀಟ ಎತ್ಬಿಡ್ತಾರೆ. ಹ್ಮ್ ಎತ್ಕೊಂಡು ಬಂದು ಹಿಂದೆ ಸ್ಟೇಜ್ನಲ್ಲಿ ಮಲಗಿಸ್ಕೊಂಡು ಸ್ವಲ್ಪ ಎಲ್ಲ ಇದಾಗಿರುತ್ತಲ್ಲಮ್ಮ, ಬೆವರೆಲ್ಲ ಬಂದ್ಬಿಟ್ಟಿರುತ್ತೆ, ಒಂಥರ ಹ್ಮ್ ಸುಸ್ತಾಗಿರುತ್ತೆ. ಹ್ಮ್ ಆವಾಗ ಅಲ್ಲಿ ತಿರ್ಗಾ ಮತ್ತೆ ಪೂಜೆ ಮಾಡಿ, ಅಬ್ಬಾ ಆಂಜನೇಯನಿಗೆ ಪೂಜೆ ಮಾಡಿ ಅಲ್ಲಿಂದ ಮತ್ತೆ ಈಚೆ ಬಿಡ್ತಾರೆ. ಹಾ ಆಮೇಲೆ ಆವಾಗ ಈ ಆಂಜನೇಯ ಏನು ಮಾಡ್ತಾನೆ, ಅವಳಿಗೆ ಒಂದು ಇದು ಹೇಳ್ತಾನೆ, ಹಲವು ಪರಿಯಲಿ ಕಾಯ್ದು ದಣಿದಿದ್ದ, ಹ್ಮ್ ಹಲವು ಪರಿಯಲಿ ಕಾಯ್ದು ದಣಿದಿದ್ದ, ಹ್ಮ್ ಲಂಕಾನಗರದ ಜಯಲಕ್ಷ್ಮಿ ತೊಳಗಿದಳು ರಾಮ. ಆಂಜನೇಯ ಆಡ್ತಾನೆ, ಹರಾವಣಂಗೆ ಬಂತು ದುರ್ವಿಧಿ ಎಂದೆನುತಾ ನಿಶ್ಚಯಿಸಿ ತಾಂ ಹಣುರೂಪಿನಿಂದಲ್ಲಲ್ಲಿ ಸುಳಿದಾಡುತ್ತಿರಲು, ಹ್ಮ್ ಬಲು ನಿದ್ರೆಯೋಳ್ ಮಲಗಿರ್ಪ ಬಲವಂತ ನಿವನ್ಯಾರೋ ಹ್ಮ್ ಎಂದೆನುತ ಕುಂಭಕರ್ಣನ ಶ್ವಾಸದೊಳ್ ಸಿಲ್ಕಿ ವಜ್ರಸ್ತಂಭಕ್ಕೆ ಬಡಿದು ಹ್ಮ್ ಅಮಮ ನಾಂ ಬಹುದಣಿದೆನೆಂದೆನುತ ಪೊರಟನಾ ಹನುಮಾ ಆ ಹ್ಮ್ ಆ ಅಂತ ಇವನೊಂದು ಹಾಡು ಹೇಳ್ಕೊಂಡು ಆಂಜನೇಯ ಮತ್ತೆ ಸ್ಟೇಜಿಗೆ ಬರ್ತಾನೆ. ಅಬ್ಬಾ ಸ್ಟೇಜಿಗೆ ಬಂದು ಆವಾಗ ಅಲ್ಲಿ ಸಂಭಾಷಣೆ ಮಾಡ್ತಾನೆ. ಆಂಜನೇಯ ಅಲ್ಲಿ ಸಂಭಾಷಣೆ ಮಾಡ್ತಾನೆ. ಅಲ್ಲಿ ಸಂಭಾಷಣೆ ಮಾಡಿಕೊಂಡು ಮತ್ತೆ ಸೀತೆ ಕಾಣಲ್ವಲ್ಲ, ಅವನಿಗೆ ಆಂಜನೇಯನ ಕಾಣೋದೇ ಇಲ್ಲ. ಎಲ್ಲೆಲ್ಲೋ ಹುಡುಕ್ತಾನೆ, ಹ್ಮ್ ಎಲ್ಲಿ ಹುಡುಕಿದ್ರು ಕಾಣೋದಿಲ್ಲ. ಹ್ಮ್ 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 ಆವಾಗ ತಿರುಗಿ ಅವನ ಅಂತಪುರಕ್ಕೆ ಬರ್ತಾನೆ. ಹ್ಮ್ ಯಾರ ಅಂತಪುರ? ರಾವಣನ ಅಂತಃಪುರ. ರಾವಣನ ಅಂತಪುರಕ್ಕೆ ಬರ್ತಾನೆ. ಆವಾಗ ಅಲ್ಲಿ ಅವನಿಗೆ ಒಂದು ಫ್ಲಾಶ್ ಆಗುತ್ತೆ. ಅವನ ಪಕ್ಕದಲ್ಲಿ ಮಂಡೋದರಿ ಮಲಗಿರ್ತಾಳಲ್ಲ, ಹ್ಮ್ ಆವಾಗ ಇವಳೇ ಸೀತೆ ಅಂತಂದ್ಬಿಟ್ಟು ಭಾಳ ನೊಂದುಕೊಂಡು ಹಾಡು ಹೇಳ್ತಾನೆ ಅಲ್ಲಿ ಓ ಆಂಜನೇಯ. ಆಮೇಲೆ ಪರಮ ಪತಿವ್ರತ ಸೀತಾ, ಹ್ಮ್ ಪರಮ ಪತಿವ್ರತ ಸೀತಾ, ಆ ಆ, ಆ, ಹ್ಮ್ ಸುರವೈರಿಯ ತಲ್ಪದಲ್ಲಿ ಮಲಗಿಗಳು ರಾಮ, ಹ್ಮ್ ನಾನು ಇದನ್ನೇಕೆ ನೋಡಿದೆನೋ, ಓ ನಾನು
ಇದನೇಕೆ ನೋಡಿದೆನೋ ಸ್ಥಿರವಿಲ್ಲದಂತಾಯ್ತು ಕಪಿಯ ಸಿದ್ಧ ಚಿತ್ತ ಭೂತಳದಿ ರಾಘವ 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 ಆ ಆ ಆ ಆ ಬಹುದೋಷ ಒಳಗಾದ ಪಾಪಿ ರವಣನಿವನು ಮಲಗಿರ್ಪಾಳಿವಳ್ಯಾರೋ ಮಲಗಿರ್ಪಾಳಿವಳ್ಯಾರೋ ವೈದೇಹಿ ಯಹುದೋ ಓ ಓ ಓ ಈ ಹಾಡು ಹೇಳ್ಬಿಟ್ಟು ಅವಾಗ ಮಂಡೋದರಿನ ವೈದೇಹಿ ಅಂದ್ರೆ ಸೀತೆ ಅಂತ ಮಂ- ಅನ್ಕೊಂಡು ಈ ಹಾಡು ಹಾಡೋದು. ಮಲಗಿ ಜೊತೆಲಿ ಮಲಗಿರೋಳು ಸೀತೆ ಅಂತ ಸೀತೆ ಅಂತ ತಿಳ್ಕೊಂಡ್ಬಿಟ್ಟು ಹೇಳ್ತಾನೆ ಹೇಳ್ತಾನೆ ಆಂಜನೇಯ ಅವಾಗ. ದಾನವ ಧ್ವಂಸಿ ಶ್ರೀರಾಮ ರಾಮ ಪಾಪಿಷ್ಟನಾದ ಕೆಟ್ಟ ರಾವಣನ ಎಷ್ಟಕ್ಕೆ ಪಾಪಕ್ಕೆ ಪಾತ್ರನಾದಲ್ಲ. ಅಯ್ಯೋ ಪಾತ್ರನಾದನಲ್ಲ ಅಂತೇಳಿ ಆಂಜನೇಯ ಮತ್ತೆ ಮುಂದಕ್ಕೆ ಹೊರಡ್ತಾನೆ. ಈಕೆಯು ಸೀತಾದೇವಿ ಅಲ್ಲ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗಿ ಅಲ್ಲಿ ಮತ್ತೆ ಹಾಡುಗಳಿದೆ, ಬೇಕಾದಷ್ಟು ಹಾಡುಗಳಿದೆ ಅಲ್ಲಿ. ಆವಾಗ ಏನ್ ಮಾಡ್ತಾನೆ, ಇವಳು ಸೀತಾದೇವಿ ಅಲ್ಲ ಅಂತ ಮುಂದಕ್ಕೆ ಹೋಗಿ ಸೀತಾದೇವಿ ಎಲ್ಲ ಅನ್ನೋದು ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಯಾಕೆಂದ್ರೆ ಅಲ್ಲಿ ಕೆಲವು ಪ್ರಸಂಗಗಳಿದೆ, ಅದನ್ನ ಆಡ್ಬೇಕು. ಪದುಮಾನ್ವಿತವರ ರೇಖೆಗಳಿಲ್ಲ, ಆ ಯಮುನಲ್ಲಿ ರೇಖೆಗಳು. ಗೊತ್ತಾಯ್ತು. ಪದುಮಾನ್ವಿತವರ ರೇಖೆಗಳಿಲ್ಲ ಪಾದಗಳ ಮೇಲೆ, ಪೆದವತ್ವವು ತೋರುತ್ತಿದೆ ಹೆಡತಲೆಯ ಹಿಂದೆ, ಇದನ್ನ ಶ್ರೀರಾಮರು ನಮಗೆ ಅವರು ಪಾದ ಸನ್ನಿಧಿ ಬಿಟ್ಟು ಬರ್ತೀವಲ್ವಾ ಅವಾಗ ಹೇಳಿರ್ತಾರೆ ಸೀತಾದೇವಿಯಲ್ಲಿ ಇಂಥ ಕುರುಹುಗಳಿದೆ, ಈ ಕುರುಹುಗಳಿದ್ರೆ ಮಾತ್ರ ಸೀತಾದೇವಿ ಅಂತ ಹೇಳ್ಬಿಟ್ಟು ನೀವು ಗಣನೆ ತಗೋಬೇಕು ಅಂತ ಹೇಳಿರ್ತಾರೆ. ಅವಾಗ ಇಲ್ಲಿ ಆಂಜನೇಯ ಹೇಳ್ತಾನೆ, ಈ ಪಾದಗಳ ಮೇಲೆ ಪದ್ಮರೇಖೆಗಳಿಲ್ಲ, ಈಕೆ ಹೆಡದ ತಲೆ ಮೇಲೆ ವೆದವತ್ವದ ಗುರುತಿರುವಂತೆ ಕಾಣುತ್ತಿರುವುದು, ಈಕೆಯು ಸೀತಾದೇವಿ ಎಲ್ಲವೂ ಖಂಡಿತವಾಯಿತು. ಪುಂಡರೀಕಾಕ್ಷನ ದೈವಿದ್ದಂತಾಗಲಿ ರಾಮ, ಮುಂದಕ್ಕೆ ಹೋಗಿ ಪರೀಕ್ಷೋಣ ತಾಳ್ತಾ ಹೇಳ್ಬಿಟ್ಟು ಅಲ್ಲಿ ಏನಾದರೂ ಇವರಲ್ಲವೋ ಶ್ರೀನಾಥನ ಮಡದಿ, ಶ್ರೀನಾಥನ ಮಡದಿ. ಜ್ಞಾನಾತ್ವದಿ ನೋಡಿದ್ ಜ್ಞಾನಾತ್ವದಿ ನೋಡಿದ್ ದಾನವನ ಗೃಹದೇ, ಶ್ರೀ ಮಾನುನಿಯವರನ್ನು ಏನೇನು ಪಡೆದು ಹುಡುಕುತ್ತಿದ್ದಾಗ್ಯೂ ಜ್ಞಾನಮತ್ತಳಾದ ಶ್ರೀ ಮಾನುನಿಯವರ ಪಾದ ಸಂದರ್ಶನವೇ ಇಲ್ಲ. ಎಲ್ಲೋ ಒಂದು ಕುಲ್ಲದಾನವನ ಪಕ್ಕದಲ್ಲಿ ಮಲಗಿದ್ದ ಹೆಂಗಸನ್ನು ಕಂಡು ಸೀತಾದೇವಿ ಭ್ರಾಂತಿಯಿಂದ ಹಲುಬಿ ಇಲ್ಲದ ಪಾಪವನ್ನೆಲ್ಲ ಕಲ್ಪಿಸಿಕೊಂಡನಲ್ಲ. ಪುಲಾಕ್ಷಣೆ ಹರಿಯದೆ ಎನ್ನೆಂದುಂಟಾದ ಅಪರಾಧವನ್ನು ಮನಸ್ಸಿ ಕಾಪಾಡಿ ಶ್ರೀಪತಿ ಸತ್ಪಾತ್ರ ನೀನೇ ಗತಿ. ಈಕೆಯು ಸೀತಾದೇವಿ ಎಲ್ಲ ಮನೆಯನ್ನು ಸೀತಾದೇವಿ ಅಲ್ಲವೆನ್ನುವುದೇನೋ ಖಂಡಿತವಾಯಿತು. ಪುಂಡರೀಕಾಕ್ಷನ ದೈವದಿಂತಾಗಲಿ ರಾಮ ಅಂತ ಹೇಳಿ ಅಲ್ಲಿ ಹೇಳ್ಬಿಟ್ಟು ಇನ್ನ ಮುಂದಕ್ಕೆ ಬರ್ತಾನೆ. ಆಗ ರಾವಣನ ಅರಮನೆ ಇದೆಯಲ್ಲ, ಅರಮನೆಲ್ಲ ಪರಿಶೋಧನೆ ಮಾಡ್ತಾನೆ. ಪರಿಶೋಧನೆ ಮಾಡಿದಾಗ ಅಲ್ಲಿ ಎಲ್ಲಿ ಇರಲ್ಲ. ಆಗ ಒಂದು ಪರ್ವತದ ಹತ್ರ ಬಂದ್ಬಿಟ್ಟು, ನಾನು ಯಾಕೆ ಇಷ್ಟೊಂದು ಹಿಂಸೆ ಪಡ್ಲಿ, ಈ ಪರ್ವತನೇ ತ್ರಿಕುಟಾಚಲ ಪರ್ವತ ಅಂತ ಹೇಳ್ಬಿಟ್ಟು ಅಲಂಕೆ ತ್ರಿಕುಟಾಚಲ ಪರ್ವತ ಅಂತೇಳಿ, ಆ ತ್ರಿಕುಟಾಚಲ ಅಂದರೆ 3 ಬೆಟ್ಟಗಳಿಂದ ಕೂಡಿರುವಂತ ಒಂದು ಊರು, ಅದ್ರ ಮೇಲಿರುವಂತ ಊರು ಅಂತೇಳಿ ಪುರಾಣದಲ್ಲಿ ಉಲ್ಲೇಖನ ಮಾಡಿದ್ದಾರೆ. ಯಾಕೆ ಇಷ್ಟೊಂದು ಕಷ್ಟ, ನಾನು ಇದನ್ನ
ಈ ಪರ್ವತನ ಕಿತ್ಕೊಂಡು ಹೋಗ್ಬಿಟ್ಟು ಹ್ಮ್. ಆ ಸ್ವಾಮಿ ಸನ್ನಿಧಿಯಲ್ಲಿ ಇಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅಷ್ಟೇ. ಅವಾಗ ಪರ್ವತಕ್ಕೆ ಸ್ತೋತ್ರ ಈ ಪರ್ವತವು ಸಖಿತ ಲಂಕ, ಪರ್ವತವು ಸಖಿತ ಲಂಕ, ದೀಪವನ್ನು ಕಿತ್ತಿ ಕ್ಷಣದಿರಗು ಭೂಪನೆಡೆಗೆ ಧೈದು ನಿಲ್ಲಿಸಿ ಬಾಪುರೇನಲೋ ಓ ಅಂತೇಳಿ ಹ್ಮ್ ಪರಮಾತ್ಮ ಹ್ಮ್ ಈ ಪರ್ವತವನ್ನು ಕಿತ್ತು ಕಿತ್ತು ನಾನು ಸ್ವಾಮಿಯ ಸನ್ನಿಧಿಗೆ ಇಟ್ಬಿಡ್ತೀನಿ, ಅವರು ಸೀತಾದೇವಿನ ಅವರೇ ನೋಡ್ಕೊಳ್ಳಿ ಉಳ್ಕೊಳ್ಳಿ ಅಂತ. ಅಂತೇಳಿ ಆಂಜನೇಯ ಹೇಳ್ತಾನೆ. ಹ್ಮ್ ಆವಾಗ ಆ ಭಾಗವತರು, ಅಯ್ಯ ಆಂಜನೇಯ, ಹ್ಮ್. ಈ ಪರ್ವತವನ್ನು ಕೀಳ್ಬೇಡ ನೀನು, ಹ್ಮ್. ಇವರು ನಿನ್ನ ತಂದೆಯಿಂದ ನಿರ್ಮಿತವಾದ ಪರ್ವತ ಇದು, ಹ್ಮ್ ಆದ್ರಿಂದ ಇನ್ನೂ ಮುಂದಕ್ಕೆ ಹೋಗು, ಅಶೋಕವನದಲ್ಲಿ ಸೀತೆ ಇದ್ದಾಳೆ ನೋಡು ಅಂತೇಳಿ ಆಕಾಶವಾಣಿ ನುಡಿಯುತ್ತೆ. ಹಾ ಆವಾಗ ಏನಾಗ್ತದೆ, ಅವನು ಪರ್ವತ ಕೀಳಲ್ಲ, ಬರ್ತಾನೆ. ಆ ಅಶೋಕವನ. ಹೇಳಿರ್ತಾನಲ್ಲ, ಆಕಾಶವಾಣಿ ನುಡಿದಿರ್ತದಲ್ಲ, ಹ್ಮ್. ಆವಾಗ ಅಲ್ಲಿ ಒಂದು ಹಾಡು ಹೇಳ್ತಾನೆ ಹ್ಮ್. ಆಂಜನೇಯ. ಹ್ಮ್. ಶೋಕವನದೊಳಗರಸುತ್ತಲಿದ್ದನು ಕುಶೇಷ ಯಕ್ಷನ ರಾಣಿಯನು, ಶೇಷ ನನ್ನ ರಾಣಿಯನು ಯಶದವಳಕ್ಷನು ಹನುಮಂತನು ಗನ್ ನಿಶಾಚರೇಶ್ವರನು ಪವನ ಮಾತ್ ಅಶೋಕವನದೊಳಗರಸುತ್ತಲಿದ್ದ ಕುಶೇಷ ಯಕ್ಷನ್ ರಾಣಿಯನೋ ಅಶೋಕ ಅಶೋಕ ಆಂಜನೇಯ ಆಡ್ಕೊಂಡು ಬರ್ತಾನೆ. ಬರ್ತಾನೆ ಅಶೋಕವನಕ್ಕೆ. ಅವನು ಆಕಾಶವಾಣಿ ಉದಿರ್ತಲ್ಲ, ಸೀತೆಯಲ್ಲಿ ಸಿಗ್ತಾಳೆ ಹೋಗು ಅಂತ ಹೇಳ್ಬಿಟ್ಟು ಹ್ಮ್ ಅವಾಗ ಹುಡುಕೊಂಡು ಬರ್ತಾನೆ. ಹ್ಮ್ ಹ್ಮ್ ಎಲ್ಲಿ ಸಿಗಲ್ಲ, ಹ್ಮ್ ಸೀತೆ ಇರಲ್ಲ. ಹ್ಮ್ ಆ ಲಂಕಾಪಟ್ಟಣ ಎಲ್ಲಾನು ಪರಿಶೋಧನೆ ಮಾಡ್ತಾನೆ. ಹ್ಮ್ ಪರಿಶೋಧನೆ ಮಾಡಿದ್ರೆ ಸಿಗೋದೇ ಇಲ್ಲ ಸೀತೆ. ಹ್ಮ್ ಏನ್ ಮಾಡೋದು ಅಂತ ಯೋಚನೆ ಆಗ್ತದೆ ಅವನಿಗೆ. ಹ್ಮ್ ಹ್ಮ್ ಎಲ್ಲೋ ಒಂದ್ ಕಡೆ ಕುಳಿತುಕೊಂಡು ಯೋಚನೆ ಮಾಡ್ತಾನೆ. ಹ್ಮ್. ಯೋಚನೆ ಮಾಡಿದ್ಮೇಲೆ ಅವನಿಗೆ ಹೊಳಿಯುತ್ತೆ, ಹ್ಮ್. ತಡಿ ನೋಡೋಣ, ಇಲ್ಲಿ ಹೋಗಿ ಹುಡ್ಕೋಣ, ಅಲ್ಲೋಗಿ ಹುಡ್ಕೋಣ ಅಂತೇಳಿ ಇಲ್ಲಿ ಪಟ್ಟಣ ಎಲ್ಲ ಹುಡುಕ್ತಾನೆ. ಹ್ಮ್. ಅವಾಗ ಆ ಒಂದು ಶಂಶುಪ ವೃಕ್ಷ ಅಂತ ಹೇಳಿದ್ರೆ ಆ ಮರದಡ ಅಮ್ಮನ್ ಕುಂತಿರ್ತಾಳೆ. ಹ್ಮ್ ಹ್ಮ್ ರಾಮ 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 ಅಂತ ಹೇಳ್ಕೊಂಡು ಕುಂತಿರ್ತಾಳೆ. ಹ್ಮ್ 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 ಕೂತ್ಕೊಂಡಿದ್ರೆ ಈಗ ಇವ್ನು ನೋಡಿದ ತಕ್ಷಣ ಆ ಅಮ್ಮನ್ ಭಯ ಬೀಳ್ತಾಳಲ್ವಾ, ಹೌದು. ಯಾರೋ ರಾವಣನ ಭಯ ಅವಳಿಗೆ ಇದ್ದೇ ಇದೆ. ಇವನು ಹೋಗಿ ಅಲ್ಲಿ ಎಂಟ್ರಿ ಆದ ತಕ್ಷಣ ರಾವಣ ಹಾಗೆ ಬರ್ತಾನೆ ವೇಷದಲ್ಲಿ, ಹ್ಮ್ ಹ್ಮ್ ಅವಳನ್ನ ಹಿಂಬಾಲಿಸೋದು, ಅವಳನ್ನ ಹಿಂಬಾಲಿಸ್ಕೊಂಡ್ ಬಂದಿರ್ತಾರೆ. ಬಂದಿರ್ತಾನೆ. ಹ್ಮ್ ಹ್ಮ್ ಅವಾಗ ಈ ಅಮ್ಮನ್ ಎಷ್ಟು ಹೇಳಿದ್ರು ನಂಬಲ್ಲ. ಹ್ಮ್ ನಾನು ಆಂಜನೇಯ ಅಂತ ಹೇಳಿ ಎಷ್ಟು ಹೇಳಿದ್ರೇನು ಅವ್ನು ನಂಬಲ್ಲ, ನಂಬಲ್ಲ. ಆ ಅಮ್ಮನ್ ನಂಬಲ್ಲ. ಹ್ಮ್ ಹ್ಮ್ ಆವಾಗ ಆಯಪ್ಪನಲ್ಲಿ ಕೆಲವು ಶ್ಲೋಕಗಳನ್ನು ಹೇಳ್ತಾನೆ. ಹಾ ಹ್ಮ್ ಅಯ್ಯ ನಮ್ಮ ಸ್ವಾಮಿ ಸೀತಮ್ಮನವ್ರು ಕೇಳ್ತಾರೆ, ನನ್ನ ಸ್ವಾಮಿ ಕ್ಷೇಮದಿಂದಿದ್ದಾರೆ ಅಂತ ಕೇಳಿದಾಗ ಅದಕ್ಕೆ ಅವನು ಉತ್ತರ ಹೇಳ್ಬೇಕಲ್ಲಿ. ಹ್ಮ್ 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 ಕ್ಷೇಮದಿಂದ ಲಿಖರು ತಾಯೇ ರಾಮ ರವಿಕುಲ ಸೋಮ ಪ್ರತಾಪ, ರಾಮ ರವಿಕುಲ ಸೋಮ ಪ್ರತಾಪ, ರಾಮ ರವಿಕುಲ ಸೋಮ ಪ್ರತಾಪ. ಕ್ಷೀರಾಬ್ಧಿಯಲೇ ಶಯನಿಸಿದ್ದರೋ, ಕ್ಷೀರಾಬ್ಧಿಯಲೇ ಶಯನಿಸಿದ್ದರೋ, ದೇವತೆಯರ ನಪಗಳ ಕೇಳ್ದು. ಕ್ಷೀರಾಬ್ಧಿಯಲೇ ಶಯನಿಸಿದ್ದರೋ, ದೇವತೆಯರ ನಪಗಳ ಕೇಳ್ದು. ಭೂಮಿ ಭಾರವ ಪೊರೆಬೆನೆಂದು, ಭೂಮಿ ಭಾರವ ಪೊರೆಬೆನೆಂದು, ಪೇಳ್ದ ದಶರಥ ಕುವರನು ಜನನಿ, ಪೇಳ್ದ ದಶರಥ ಕುವರನು ಜನನಿ, ಪೇಳ್ದ ದಶರಥ ಕುವರನು ಜನನಿ. ಕ್ಷೇಮ ರಾಮರು ಕ್ಷೇಮ, ಲಕ್ಷ್ಮಣದೇವ ಕ್ಷೇಮ ಅಂತೇಳಿ ಆಯಪ್ಪನು ಆಂಜನೇಯ ಆಯಮ್ಮನಿಗೆ ಹೇಳ್ತಾನೆ. ಅವಾಗ ಆಯಮ್ಮನಿಗೆ ಸ್ವಲ್ಪ ಪರಿಜ್ಞಾನ ಬರುತ್ತೆ, ಇವ್ರು ಯಾರು ನಮ್ಮ ಕಡೆಯವರು ಅಂತ. ಅಮ್ಮ ಸುಕ್ಷೇಮ ಸುಕ್ಷೇಮ
ಲಕ್ಷ್ಮೀ ಸ್ವರೂಪಳಾದ ದಾಕ್ಷಾಮಣಿ ಇಚ್ಛಿಸಬೇಕಮ್ಮ. ಹೇಗೆಂದರೆ ಪಕ್ಷಿ ವಾಹನ ಶ್ರೀರಾಮಚಂದ್ರ ಮೂರ್ತಿಯವರು, ಲಕ್ಷಣ ಭರಿತನಾದ ಲಕ್ಷ್ಮಣ ಸ್ವಾಮಿಯು, ಸಖ್ಯನಾದ ಸುಗ್ರೀವನಿಂದ ಕೂಡಿ ಕ್ಷೇಮವಾಗಿರುವರಮ್ಮ. ಮೋಕ್ಷದಾಯಕಿ ನಿಖಿಲ ಲೋಕಪಾವಳಾದ ಅಕಳಂಕಳೆ ಅವತರಿಸಬೇಕಮ್ಮ. ಏಕೆಂದರೆ ಸಕಲ ಸ್ಥಾವರ ಜಂಗಮಾನ್ವಿತನಾದ ನಮ್ಮ ಸ್ವಾಮಿಯು ಲೀಲಾ ವಿನೋದದಿಂದ ಪಾಲ ಸಮುದ್ರದಲ್ಲಿ ಯೋಗ ನಿದ್ರಾ ಮುದ್ರಿತರಾಗಿ ಮಲಗಿರಬಲ್ಲಿ ಅಮ್ಮ. ಶೂದ್ರದಾನವರ ಹಾವಳಿ ನಿರ್ಧರಿಸಲಾರದೆ ದೇವತೆಗಳೆಲ್ಲರೂ ಬಂದು ಸ್ವಭಾವ ಶ್ರೇಷ್ಠರಾದ ಯಾವ ನಮ್ಮ ಸ್ವಾಮಿಯನ್ನು ದೀನತ್ವದಿಂದ ಧ್ಯಾನಿಸೋಣಮ್ಮ. ಆಗ ಸತ್ಯ ಸ್ವರೂಪನು ಪ್ರತ್ಯಕ್ಷವಾಗಿ ಶ್ರಮ ಪಡೆದರು ಅವರನ್ನು ಹರಿಣಾರ್ಥವಾಗಿ ಬಂದಿರುವ ನಮ್ಮ ಸ್ವಾಮಿಯವರು ಕ್ಷೇಮವಾಗಿರುವರ ಮಣ್ಣಿ, ಕ್ಷೇಮವಾಗಿರುವರ ತಾಯಿ ಅಂತ ಹೇಳಿ ಅಲ್ಲಿ ಒಂದು ಅರ್ಧ ಗಂಟೆ ರಾಮರನ್ನ ಹೊಗಳ್ತಾನೆ ಅಪ್ಪ. ಆಂಜನೇಯ. ಆಗ್ಲೂ ಅಮ್ಮನಿಗೆ ನಂಬಿಕೆ ಬರಲ್ಲ. ಇಲ್ಲ, ನೀನು ಎಷ್ಟು ಹೇಳಿದ್ರು ನನಗೆ ನಂಬಿಕೆ ಇಲ್ಲ ಅಂತ ಇವಾಗ ನೀವೇ ಸೀತೆ ನಾನೇ ಆಂಜನೇಯ ಅಂತ ತಿಳ್ಕೊಂಬಿಟ್ರಮ್ಮ. ನೀವೇ ಸೀತೆ ನಾನೇ ಆಂಜನೇಯ, ಎಷ್ಟು ಹೇಳಿದ್ರು ನಿಮಗೆ ನಂಬಿಕೆ ಬರ್ತಾ ಇಲ್ಲ. ಸರಿ, ಹಾಗೇನು ಮಾಡ್ತಾನೆ, ಅಲ್ಲೊಂದು ಹಾಡು ಹೇಳ್ತಾನೆ ಮತ್ತೆ. ಮಂಗಳ ಮಹಿಮ ರಾಮರ ಪಾದದೆಡೆಯಿಂದ, ಮಂಗಳ ಮಹಿಮ ರಾಮರ ಪಾದದೆಡೆಯಿಂದ ಬಂದೆ ನಮ್ಮ ಕೇಳಮ್ಮ ತಾಯೇ, ಬಂದೆ ನಮ್ಮ ಹಲವು ಮಾತುಗಳೇಕೆ ಸಾಗರವನು ದಾಟಿ ತಾಯೇ ಇಲ್ಲಿಗೆ ಬಂದೇನೋ, ಎನ್ನಮ್ಮ ಮಾತೆ ಮಾತೆ ಇಲ್ಲಿಗೆ ಬಂದೇನೋ. ತೈತ ಧಣ ಗಿಡ್ಗಿಡ್ ಝಂಕ ದಣ ತಜಂ ಝಂ ಕುತಕ ತಳಂಗುತಕ ದಿಮಿತ ದಿಗಿಣ ತಾಂತ ದಿಗಿಣ ತೈತ ದಿಗಿಣತ. ತಾಯೇ ಪರಮಹಂಸ ಸ್ವರೂಪಿಣಿಯೇ ಕೇಳಮ್ಮ ಕರುಣಾಕರಿ. ಹಂಸಕೋಟಿ ಲಾವಣ್ಯ ಭರಿತನಾದ ಕಂಸಲ್ಯಾತ್ಮಜನು, ಅಕ್ಷಯ ಶೌರ್ಯವಂತನಾದ ಲಕ್ಷ್ಮಣ ದೇವನು, ಲಕ್ಷ್ಮೀದೇವಿಯಾದಿನ ಪಾದ ಸುಕ್ಷೇಮ ಅತಿಶಯವನ್ನ ಪಕ್ಷವೆರಡರೋಳ್ ತರುವುದನ್ನು ತಕ್ಷಣವೆನ್ನನ್ನು ಕೇಳಿದ್ದರಿಂದ ಅಮ್ಮ ಕಳುಹಿದ್ದರಿಂದ ನಾನಾದರೂ ನಿಮ್ಮ ಪಾದ ಪದ್ಮಗಳನ್ನು ಪುಡುಕುವುದಕ್ಕೆ ಬಹುಮೋದ ಬಂದೆ ನಮ್ಮ ಆದಿಲಕ್ಷ್ಮಿಯೇ ಅಂತೇಳಿ ಆಂಜನೇಯ ಹೇಳ್ತಾನೆ. ಅವರು ವೆರಿ ನೈಸ್. ಆಗ್ಲೂ ನಂಬಲ್ಲಮ್ಮ. ಆವಾಗ ಆಂಜನೇಯ ಮತ್ತೆ ಏನು ಮಾಡ್ತಾನೆ, ಆ ಅಮ್ಮನಿಗೆ ಒಂದು ಪದ್ಯ ಹೇಳ್ತಾನೆ. ಯಾಕಮ್ಮ ಸಂಶಯ ಜಾನಕಿ ನಮ್ಮ ಕಾಕುತ್ಸರಾಮರ ನಾಯಕಿ, ಏಕಾಂತಮಾಗಿಕ ಕುರುಹುಗಳನ್ನು ಪೇಳ್ವೆ, ಏಕಾಂತಮಾಗಿಕ ಕುರುಹುಗಳನ್ನು ಪೇಳ್ವೆ, ಶ್ರೀಕಾಂತನಾದ ಶ್ರೀ ರಾಮಚಂದ್ರನ ಪಂಕಜಂಬಕಿ, ಯಾಕಮ್ಮ ಸಂಶಯ ಜಾನಕಿ ಕಾಕುತ್ಸರಾಮರ ನಾಯಕಿ ಅಂತ ಹೇಳ್ತಾನೆ. ಯಾಕಮ್ಮ ನಿನಗೆ ಸಂಶಯ ಅಂತ. ಆವಾಗ ಅದಕ್ಕೆ ಒಂದು ಮಾತನ್ನು ಹೇಳ್ತಾನೆ ಅಯ್ಯಪ್ಪ ಆಂಜನೇಯ. ಪ್ರಾಕಾರಿ ಪ್ರಮುಖಾಮರ ನೇಕಾರ್ಚಿತ ಪಾದ ಪದ್ಮವುಳ್ಳ ಜಗದೇಕ ವೀರನಾದ ಶ್ರೀರಾಘವನ ಹರಸಿಯೇ, ಶ್ರೀ ಕಮಲನಾಭನ ಚರಿತ್ರಾನೇಕಂ ತಿಳಿಸಿದ ಎನ್ನನ್ನು ತ್ರಿಲೋಕ ಭಾರಕನಾದ ಕೈಕಸಿಯ ಮಗನ ಮಾಯಿಂದ ಧರಿತು ಭಯದಿಂದಿರುವುದು ನ್ಯಾಯವಲ್ಲವಮ್ಮಯ್ಯ. ಸತ್ಯವಾಗಿಯೂ ನಾನು ಶ್ರೀರಾಮಚಂದ್ರನ ಪಾದ ಸೇವಕನಮ್ಮ, ಸುಗ್ರೀವರಾಜನ ಸೋದರಳಿಯನಮ್ಮ, ಹನುಮಂತನೆಂದ ಹೆಸರಮ್ಮ. ಭಾನುವಂಶ ಲಲಾಮನಾದ ಶ್ರೀನಿವಾಸನ ಅಜ್ಞಾನವರ್ತಿಯಾಗಿ ಬರುತ್ತಿರುವಾಗೆ ಎನ್ನೊಡನೆ ವ್ಯಕ್ತಪಡಿಸಿದ ಈ ನಿಜೋಕ್ತಿಯಲ್ಲಿ ಸತ್ಯವಾದುದಾವುದೋ ಅಸತ್ಯವಾದುದಾವುದೋ ತಮ್ಮ ಸನ್ನಿಧಿಯಲ್ಲಿ ಶ್ರುತಪಡಿಸಿದ್ದೇನೆ ತಾಯಿ. ಸತ್ಯವಾದಲ್ಲಿ ವೃತ್ತಿ ನಮ್ಮ ಸಲಹುಗಳಾಗಮ್ಮ, ಆತ್ಮಜನೋದ್ಧಾರಿ ಅಂತೇಳಿ ಆಯಮ್ಮನ್ನ ಕೇಳ್ಕತ್ತಾನೆ. ನೋಡಿ, ಇಷ್ಟು ಕುರುಗಳನ್ನ ಹೇಳಿದರೆ ಆ ಕುರುಗಳನ್ನೆಲ್ಲ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ನೀನು ಹೇಳಿದಾಗ ಅದಕ್ಕೆ ನನಗೆ ನಂಬ್ಕೊಮ್ಮ ಅಂತ ಹೇಳ್ತಾರೆ. ಯಾವ ಕುರುಗಳು? ಪ್ರಣುತಾಂಗಿ ಪಂಚವಾಟಿಯ ತೀರ ದಲಿಪರ್ಣ ಶಾಲೆಯೊಳ್ ನೀವೀರ ಚೋರ, ಧನುಜನೋರ್ಭನುಕಾಗೆ ರೂಪಾಗಿ ಬಂದು, ಧನುಜನೋರ್ಭನುಕಾಗೆ ರೂಪಾಗಿ ಬಂದು, ಜನನಿ ನಿಮ್ಮ ಭಯ ಕುಚಾಗ್ರದಿ, ಘನ ಚೆಂಚು ಪುಟದಿಂದ ಋಣವ ಮಾಡಲ ಕಂಡು, ಜನನಾಯಕ ಕೋಪಿಸಿ ಋಣದಿಂದ ವಿಮಂತ್ರಿಸಿ, ಅನಲನಂತನು ಪೀಡಿಸಲು ನಿಮ್ಮ ನಾಯಕಂಗೆ ನಮೋ ಎನಲೋ, ಕನಲದೊಂದಕ್ಷಿಯ ಶಿಕ್ಷಿಸಿ
ತನ ಕನಲದೊಂದಕ್ಷಿಯ ಶಿಕ್ಷಿಸ್ ವಿನಯದಿ ಬೇಳ್ದ ನಾನ. ಹ್ಮ್. ಆವಾಗ ಅವನು ಹೇಳ್ತಾನೆ, ಆಂಜನೇಯ ಹೇಳ್ತಾನೆ, ಹ್ಮ್. ಈ ಥರ ನಾವು ಪಂಚವಟಿ ತೀರದಲ್ಲಿರುವಾಗ ಹ್ಮ್. ಒಬ್ಬ ರಾಕ್ಷಸ ಬಂದು ಹ್ಮ್. ನಿಮ್ಮ ಸ್ತನಗಳನ್ನು ಕೊಕ್ಕಿನಿಂದ ಕುಕ್ಕಿ ರಕ್ತ ಬಂದಾಗ, ನನ್ನ ಕೆನ್ನೆ ಮೇಲೆ ರಕ್ತ ಬಂದಾಗ ಹ್ಮ್. ನಾನು ಎಚ್ಚೆತ್ತು ನನ್ನಲ್ಲಿ ಧನುರ್ಬಾಣಗಳಿಲ್ಲದೆ ಹ್ಮ್. ಅವನಿಗೆ ಒಂದು ದರ್ಬೆ ಹುಲ್ಲನ್ನು ಅಭಿಮಂತ್ರಿಸಿ ಬಿಟ್ಟಾಗ ಹ್ಮ್. ಅವನು ಆ ದರ್ಬೆ ಹುಲ್ಲು ಅವನು ಬಾಣವಾಗಿ ಅವನ್ನೇ ಹಿಂಬಾಲಿಸ್ಕೊಂಡು ಹೋಗಿ ಅವನ ಪ್ರಾಣಕ್ಕೆ ಕೂತು ತಂತು. ಹ್ಮ್. ಆಗ ಆ ಕಾಕಾಸುರ ಬಂದು ಮತ್ತೆ ನನ್ನನ್ನೇ ಹ್ಮ್. ಮೊರೆ ಹೊಕ್ಕಿದಾಗ ಹ್ಮ್. ನಾನು ಅವನಿಗೆ ಪ್ರಾಣಭಿಕ್ಷೆ ಮಾಡಿದೆ. ಹ್ಮ್. ಈಗಲೂ ಸಹ ಒಂದು ಕಣ್ಣು ಕಾಗೆಗೆ ತೆಗ್ದಿದ್ದೀನಿ, ಹ್ಮ್. ಈಗಲೂ ಒಂದು ಕಣ್ಣಿಗೆ ಕಾಗೆ ಇಲ್ವಂತೆ, ಕಣ್ಣಿಲ್ವಂತೆ ಕಾಗೆಗೆ ಕಾಗೆಗೆ. ಇಲ್ವಂತೆ ಅಂತ ಹೇಳಿದಾಗ ಆವಾಗ ಆ ಅಮ್ಮನಿಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಸ್ವಲ್ಪ ಒಂದಿಷ್ಟೇ, ಜಾಸ್ತಿ ಇಲ್ಲ ರೀ, ಇಲ್ಲ. ಬರಲ್ಲ. ಆಮೇಲೆ ಸರಿ, ನೀನು ಇಷ್ಟೆಲ್ಲ ಹೇಳಿ ಎಲ್ಲ ಶ್ರೀರಾಮನ ನೋಡ್ದವನಂಗೆ ಹೇಳ್ತಾ ಇದೆಯಾ ನೀನು, ಹ್ಮ್. ಎಲ್ಲಿ ಹೆಂಗೆ ನೋಡಿದ್ಯಾ ಹೇಳು ನನಗೆ ಹ್ಮ್. ಅಂತೇಳಿ ಅವಾಗ ಮತ್ತೆ ಪ್ರಶ್ನೆ ಮಾಡ್ತಾಳೆ ಅಮ್ಮ. ಶ್ರೀರಾಮನ್ ವರ್ಣಿಸಕ್ಕೆ. ಹೌದು, ಹ್ಮ್. ನೀನು ಶ್ರೀರಾಮನ ವರ್ಣಿಸಿದ್ರೆ ಹ್ಮ್. ಮಾತ್ರ ನಾನು ನಿನ್ನ ನಂಬ್ಕೋಬೋದು, ಇಲ್ದಿರ ನಾನು ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂತೇಳಿ ಹ್ಮ್. ಆ ಅಮ್ಮನ ಹೇಳ್ತಾಳೆ. ಹ್ಮ್. ಹ್ಮ್. ಆವಾಗ ಆ ಆಂಜನೇಯ ಏನು ಮಾಡ್ತಾನೆ, ಅಲ್ಲಿಂದ ಶುರು ಮಾಡ್ತಾನೆ ರಾಮರನ್ನ ವರ್ಣಿಸೋದಕ್ಕೆ. ಹ್ಮ್. ರಾಮನ ಶುಭ ಲಕ್ಷಣಗಳು ತಾಯೇ, ಹ್ಮ್. ಶ್ರೀರಾಮನ ಶುಭ ಲಕ್ಷಣಗಳು ಸಾಮುದ್ರಿಕ ಶಾಸ್ತ್ರದಲ್ಲಿ ಸಾಲದು ಪೇಳಲ್. ಹ್ಮ್. ಅಮ್ಮ, ಈ ಭೂಮಿಯ ಪೊತ್ತ ಬಗಸದಳ ಕಣಮ್ಮ, ಈ ಭೂಮಿಯ ಪೊತ್ತ ಬಗಸದಳ, ನಾ ಮರ್ಕಟ ನೇನು ಬಲ್ಲೆ ನಮ್ಮ ಹ್ಮ್. ಗಣಿಸಲ್ ಶುಭಾಂಗಿ ಶುಭಾಂಗಿ ಈ ಹ್ಮ್. ಅಗಣಿತ ಸುಗುಣಾನ್ವಿತಳಾದ ಜಗತ್ಪಾವನಿಯೇ ಲಾಲಿಸಬೇಕಮ್ಮ. ನಗದರನ ಶ್ರೀಮನ್ ನಾರಾಯಣ ಮೂರ್ತಿಯವರು ಸಗರಾನ್ವಯದೋಳ್ ರಘುರಾಮರಾಗಿ ಅವತರಿಸಿ ಸುಗುಣ ರೂಪಧಾರಿಯಾಗಿ ನರಾವತಾರದಿಂದ ಜಗನ್ಮೋಹನಾಕೃತಿಯನ್ನು ತಾಳಿರುವ ನಮ್ಮ ಸ್ವಾಮಿಯವರ ರೂಪು, ರೇಖಾ, ಲಾವಣ್ಯಾದಿ ವೈಖರಿ, ಗಾಂಭೀರ್ಯ, ವಿಜೃಂಭಣಾ ಶುಭಲಕ್ಷಣಗಳನ್ನು ಓಡಿಸುವುದಕ್ಕೆ ಸಾಮುದ್ರಿಕ ಶಾಸ್ತ್ರದಲ್ಲಿಯೂ ಸಹ ಅಸದಳವಾಗಿರುವಲ್ಲಿ ಕೇವಲ ಪಶುಪ್ರಾಯನಾದ ನಾನೇನು ಬಲ್ಲೆ ನಮ್ಮ ಬಿಸಿರುವಾಕ್ಷಿಯೇ ಅಂತೇಳಿ ಕೈ ಮುಗಿದ್ಬಿಟ್ಟು ಆವಾಗ ಒಂದು ಪ್ರಶ್ನೆ ಆಯಮ್ಮನಿಗೆ ಪ್ರಶ್ನೆ ಮಾಡ್ತಾನೆ. ಯಾರು? ಆಂಜನೇಯ. ಅಂದ್ರೆ ಸೀತೆ ಈಗ ರಾಮನ ವರ್ಣಿಸು ಅಂದಾಗ ವಾಪಸ್ ಮರು ಪ್ರಶ್ನೆ ಮಾಡ್ತಾನೆ ಆಂಜನೇಯ. ಅಲ್ಲಮ್ಮ, ನೀವು ಶ್ರೀರಾಮರು ನಿಮ್ಮ ಯಜಮಾನರಲ್ವೇನಮ್ಮ, ಅವ್ರಿಗೂ ಅವರ ಲಕ್ಷಣಗಳು ನಿನಗೆ ಗೊತ್ತಿಲ್ಲದೆ ಇರೋದು ನನಗೆ ನಮಗೆ ಗೊತ್ತಿದೆ. ನಿಮ್ಮ ಯಜಮಾನರ ಲಕ್ಷಣಗಳು ಗೊತ್ತಿಲ್ಲದೆ ಇರೋದು ನನಗೆ ನಮಗೆ ಗೊತ್ತಿದೆ ಅಂತೇಳಿ ಪ್ರಶ್ನೆ ಮಾಡ್ತಾನೆ. ಆವಾಗ ಆಯಮ್ಮನ್ ಕೇಳ್ತಾಳೆ, ಆಗಲ್ಲ ಮಗು, ಸ್ವಲ್ಪ ನಿನಗೆ ತಿಳಿದಷ್ಟು ಮಾತ್ರ ಹೇಳಪ್ಪ ಅಂತೇಳಿ ಕೇಳ್ಕೊಂತಾಳೆ. ಆವಾಗ ಅವನು ಆಯ್ತಮ್ಮ ಅಂತೇಳಿ, ರಾಮನಂತ ಚೆಲುವ ನಮ್ಮಯ್ಯ ಕೇಳಮ್ಮ ತಾಯೆ, ರಾಮನಂತ ಚೆಲುವ ನಮ್ಮಯ್ಯ, ರಾಮನು ಜಗದಬಿ ರಾಮನು ದುರಿತವಿ, ರಾಮನು ಜಗದಬಿ ರಾಮನು ದುರಿತವಿ, ರಾಮನು ಸದ್ಗುಣ ದಾಮನು ತಾರಕ, ರಾಮನು ಸದ್ಗುಣ ದಾಮನು ತಾರಕ, ರಾಮನು ಮೇಘ ಶ್ಯಾಮನು ಶ್ರೀರಘು, ರಾಮನೆಂತ ಚೆಲುವ ನಮ್ಮಯ್ಯ ಕೇಳಮ್ಮ ತಾಯೆ, ರಾಮನೆಂತ ಚೆಲುವ ನಮ್ಮಯ್ಯ. ಅಮ್ಮ
ನೇಲದ ಮಣಿಗಳ ಸಾಲು ಕುಂತಳ, ನೇಲದ ಮಣಿಗಳ ಸಾಲು ಕುಂತಳ, ಜಾಲ ನೋಡಲು ಬಾಲಚಂದ್ರನ ಪೋಲುತ್ತಿರುವುದು ಪಾಲಭಾಗ ವಿಶಾಲ ಕಮಲಾಕ್ಷಿ. ಭ್ರೂಲತೆಯಿಂದ ಕಾರ್ಮುಗವೂ ಭ್ರೂಲತೆಯಿಂದ ಕಾರ್ಮುಗವೂ ಸೋಗ್ಯ ಗಣ್ಗಳ ಢಾಳಗಳು ಮೀರಿ ಬರೆದೆಡೆ ಬಾರದಿರುತಿಹ, ಕೋರೆ ಮೀಸೆಯ ಚಾರು ಚುಬಕ ಲಾಲಿಪ ಕೆಂದುಟಿಯಮ್ಮ. ಕೇಳಮ್ಮ ತಾಯಿ ರಾಮನೆಂತ ಚಲುವ ನಮ್ಮಯ್ಯ. ರಮ್ಮನು ಜಗದಬಿ ರಮ್ಮನು ದುರಿತವಿ ರಮ್ಮನು ಸದ್ಗುಣಧಾಮನು ತಾನ್ ಅಮ್ಮನು ಮೇಘ ಶ್ಯಾಮನು ಸಿರ್ ರಾಮನೆಂತ ಚಲುವ ನಮ್ಮಯ್ಯ. ಅಮ್ಮ 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 ಬ್ಯೂಟಿ. ಕೇಳಮ್ಮ ಸುರುಮನೆ ಸನ್ನುತಳಾದ ನೀಲಕುಂತಳೆಯೇ, ಕೂಳನಾದ ರಾವಣನ ಭಯಜಾಲದಿಂದ ಸಂಶಯ ಜಾಲವನ್ನು ತಮ್ಮ ನಿವರಿಸುತ್ತೇನೆ. ಕೇಳಮ್ಮ ತಾಯಿ. ಅಮ್ಮ ಏನೆಂದರೆ ಶುಭ ಲಕ್ಷಣಗಳು ತಮ್ಮ ಅಂತರಂಗದೋಳು ಅರಿತಿದ್ದರು ಅಮ್ಮ. ಪರೀಕ್ಷಿಸುವುದಕ್ಕಾಗಿ ಎನ್ನಂ ಕೇಳುವಂತಿರುವುದಮ್ಮಣ್ಣಿ. ಆಗಲಿ, ನನಗೆ ತಿಳಿದಷ್ಟು ವಿವರಿಸುತ್ತೇನೆ. ಸಂತೋಷದಿಂದ ಲಾಲಿಸಬೇಕಮ್ಮ. ನಿಮ್ಮ ಕಾಂತನಾದ ಶ್ರೀರಾಮದೇವರ ಕಾಂತಿ ಎಂದಾದ್ದೆಂದರೆ ಮಣ್ಣಿ, ಇಂದ್ರ ನೀಲಮಣಿ ಕಾಂತಿಯನ್ನು ಸೂರಗೊಂಡಿರುವ ಮುಂಗುಳ್ಳುಳ್ಳವನಾಗಿಯೂ, ಚಂದ್ರನ ಬಿಂಬದಂತ ವಿಶಾಲವಾದ ಪಾಲಭಾಗವುಳ್ಳವನಾಗಿಯೂ, ಮನ್ಮಥನ ಧನಸಿನಾಕಾರದ ಕಣ್ಣುಪಗಳುಳ್ಳವನಾಗಿಯೂ, ಅರಳಿದ ಕೆಂದಾವರಿಯಂತೆ ನಯನಗಳುಳ್ಳವನಾಗಿಯೂ, ಆಮೆ ಬೆನ್ನಿನಂತೆಯೂ ಮತ್ತು ಕನ್ನಡಿಯಂತೆ ನುಣ್ಣಗೆ ತುಂಬಿಕೊಟ್ಟುವ ಕೆನ್ನೆಗಳುಳ್ಳವನಾಗಿ ಅಮ್ಮ. ಮೃದು ಭಾಷೆಗಳ ಪರಮಾತ್ಮನು ನಸುನೆಗೆಂದು ಎಸೆಯವರಮ್ಮ ಮತ್ತು ಲೇಸಾದ ಬುದ್ಧಿವಂತರಮ್ಮ. ಚಿತ್ರದಲ್ಲಿ ಚಿತ್ರಿಸಿರುವ ವ್ಯತ್ಯಾಸವಾಗದಂತಿರುವ ಕುಡಿಮೀಶೆಗಳುಳ್ಳವನಾಗಿಯೂ, ಶ್ರೀ ಎಂಬ ಸುವರ್ಣ ಆಕಾರದಂತಿರುವ ಶ್ರೋತ್ರದಯುಳ್ಳವನಾಗಿಯೂ, ಪಚ್ಚ ಕರ್ಪೂರದ ವರ್ಣಿತವಾದ ಬಾಯಿ ಉಳ್ಳವನಾಗಿಯೂ, ಭೂಮಿಗೆ ಸಮಾನವಾದ ಭುಜಗಳುಳ್ಳವನಾಗಿಯೂ, ಆನೆ ಸೊಂಡಿಲಿನಂತೆ ನಳಿತೋಳುಳ್ಳವನಾಗಿರುವ, ಕೆಂಪಾದ ಅವಳ ತಿರಸ್ಕರ ತುಟಿಗಳುಳ್ಳವನಾಗಿಯೂ, ಕೆಂಪಿನಂತವರ ಅಂಗಾಲುಗಳ ಕೆಂಪಿನಂತಿರುವ ನಖಾವಳಿಗಳುಳ್ಳವನಾಗಿಯೂ ನಿಮ್ಮ ಕಾಂತನು ಅಮ್ಮ ಮಂಗಳಕರವಾದ ಜಾನೂಜಂಗೆಗುಳ್ಳವನಾಗಿಯೂ, ಪುಂಡರೀಕ ರೇಖಾಲಂಕೃತವಾದ ಅಂಗರೇಖೆಗುಳ್ಳವನಾಗಿಯೂ, ಕೆಂಪಿನಂತಿರುವ ಅಂಗಾಲುಗಳ ಕಾಂತಿಯನ್ನು ತಪ್ಪಿದ ಮುಖಾಂತನನ್ನು ವರ್ಣಿಸುವುದಕ್ಕೆ ಯಾರಿಗೆ ತಾನೇ ಸಾಧ್ಯವಮ್ಮಣ್ಣಿ? ಯಾರಿಗೆ ತಾನೇ ಸಾಧ್ಯವಮ್ಮ? ಶೂರನಾಗಿಯೂ 96 ಅಂಗುಲ ಶರೀರದ ಪ್ರಮಾಣ ಉಳ್ಳವನಾಗಿರುವ ಶ್ರೀರಾಮದೇವರ ವರ್ಣನೆಯು ಅಪಾರವಾದದ್ದು ತಾಯಿ, ಅಪಾರವಾದದ್ದಮ್ಮ. ಇನ್ನು ವರ್ಣಿಸುವುದಕ್ಕೆ ಸಣ್ಣವನಾದ ಎನ್ನಿಂದ ಆಗಲಾರದಮ್ಮಣ್ಣಿ, ಸಣ್ಣವನಾದ ಎನ್ನಿಂದ ಆಗಲಾರದಮ್ಮಣ್ಣಿ. ಇನ್ನು ಏನು ಹೇಳಲಮ್ಮಣ್ಣಿ ನಾನು ಅಂತ ಹೇಳಿದಾಗ ಆವಾಗ ಆ ಮನೆ ಸ್ವಲ್ಪ ನಂಬಿಕೆ ಬರುತ್ತೆ. ಬಂದಾಗ ಹಾಗಾದ್ರೆ ಇಷ್ಟೆಲ್ಲ ಹೇಳ್ತಾ ಇದ್ಯಾ, ನನ್ನ ಮೈದಿನ ಒಂದು ಆವರ್ತಿ ವರ್ಣಿಸಕ್ಕಾಗ್ತದ ಅಂತ ಕೇಳ್ತಾಳೆ ಲಕ್ಷ್ಮಣನ. ಸರಿ, ಅವಾಗ ಆಯ್ತಮ್ಮ ವರ್ಣಿಸ್ತೀನಿ ಅಂತೇಳಿ ಹೇಳ್ತೀನಿ. ನಂಬಿಕೆ ಬರ್ಬೇಕಲ್ಲ. ಆಗ ಒಂದು ಪದ್ಯ ಇದೆ ಅಲ್ಲಿ, ಹಣ್ಣನ ರಾಘವೇಂದ್ರನ ತನ್ನಣ್ಣನ ರಾಘವೇಂದ್ರನ ಮಹಾಯುಧ ಮುಖ್ಯಂಗಳನ್ನು ಸುಭಕ್ತಿಯೋಳ್ ಬೆನ್ನಿನೊಳಂತಹರ್ನಿಶವು ಬೆಂಬಿಡದಿರ್ಪನು ಪಾದ ಸೇವೆಯೊಳು ಕಣ್ಣನು ರೆಪ್ಪೆಯು ಕಾಯುವ ತೆರದಿಂದವ ಕಾಯುವ ನಮ್ಮ. ಕೇಳ್ಮೈ ಚಿನ್ನವ ಪೋಲ್ವ ಲಕ್ಷ್ಮಣನ ವರ್ಣಿಸಲಾರೆನೋ. ಅಮ್ಮ ಕರಾರಿ ಶರೀರಸ್ಯ ಅಕ್ಷೋರಿ ಚ ಪಕ್ಷಿಣಿ ಅಪ್ರೇರಿತ ಹಿತ ಕಾರ್ಯಂ ಇದಂ ಸನ್ಮಿತ್ರ ಲಕ್ಷಣ ಅಂದಾಗ್ಯಮ್ಮ. ಈ ಶರೀರಕ್ಕೆ ಉಂಟಾಗುವ ತೊಂದರೆಯನ್ನು ಕೈಗಳಿಂದಲೂ ಕಣ್ಣುಗಳಿಗೆ ಉಂಟಾಗುವ ಅಪಾಯವನ್ನು ಪರಿಹರಿಸುವುದರಲ್ಲಿ ರೆಪ್ಪೆಗಳು ಸಹ ಅಪ್ರೇರಿತವಾಗಿ ಅಂದರೆ ಅಮ್ಮ ಒಬ್ಬರಿಂದ ಎಳಿಸಿಕೊಳ್ಳದೆ ತಮ್ಮಿಂದಾಗುವ ಸಹಾಯವನ್ನ ಹಿತಚಿಂತನೆ ಮಾಡುವ ರೀತಿಯಾಗಿಯೂ ಸನ್ಮಿತ್ರನಾಗಿಯೂ ಸಹಜನಾಗಿರುವ ಲಕ್ಷ್ಮಣ ಮೂರ್ತಿಯು ಪಿತೃ ಸಮೋಜೆ ಸಹ ಎಂಬ ಪ್ರಮಾಣ ವಚನದಂತೆ ಆತನ ಛಾಯಾನುವರ್ತಿಯಾಗಿ ಅಹರ್ನಿಶದಲ್ಲಿಯೂ ಆಚರಿಸುವುದನ್ನ ವರ್ಣಿಸಲಾರದಮ್ಮಣ್ಣಿ. ಇನ್ನೇನು ಹೇಳಲಮ್ಮಣ್ಣಿ ನಾನು ಬ್ಯೂಟಿಫುಲ್ ಅಂತ ಕೇಳ್ಕತ್ತಾನಲ್ಲ. ಆವಾಗ ಆ ಮನೆಗೆ ಸ್ವಲ್ಪ
ಸಂಪೂರ್ಣವಾದ ಒಂದು ನಂಬಿಕೆ ಬರಲ್ಲ, ಓಕೆ 75% ಬರುತ್ತೆ. ಬಂದಿರುತ್ತೆ. ಸರಿ, ಆಗ ಅಮ್ಮ ನನ್ನ ಪ್ರಶ್ನೆ ಮಾಡ್ತಾಳೆ ಆಂಜನೇಯನಿಗೆ, ಅಯ್ಯ ಮಗು, ಇಷ್ಟೆಲ್ಲವನ್ನು ಹೇಳುತ್ತಿರುವೆ ನೀನು, ಆದರೆ ನೀನು ನನ್ನ ಸ್ವಾಮಿಯ ಬಳಿಯಿಂದ ಬರುವಾಗ ಏನನ್ನಾದರೂ ಕುರುಹುಗಳನ್ನು ತಂದಿದ್ದೀಯಾ ಕೇಳ್ತಾಳೆ ಅಮ್ಮನು. ಅಮ್ಮ, ನಾವು ಕೋತಿಗಳು, ನೀವು ಮನುಷ್ಯರು, ಕೋತಿಗಳು ಮನುಷ್ಯರಿಗೂ ಸಂಬಂಧ ಎಲ್ಲಿದೆ ಅಮ್ಮ? ಇಲ್ಲ. ಏನು ಕುರು ಕೊಟ್ಟಿದಾರಮ್ಮ? ಏನು ಇಲ್ಲ ತಾಯಿ ಅಂತ ಹೇಳಿದ್ರೆ, ಹಾಗಾದ್ರೆ ಸಂಪೂರ್ಣವಾಗಿ ನಿನ್ನ ನಂಬಲ್ಲ ನಾನು ಅಂತ ಅಮ್ಮ ಹೇಳ್ತಾಳೆ. ಅವಾಗ ಇವನು ಇಷ್ಟು ಇಲ್ಲಿಂದ ಕಷ್ಟಪಟ್ಕೊಂಬಂದಿದ್ದೆಲ್ಲ ವ್ಯರ್ಥ ಆಯ್ತಲ್ಲ ಆಂಜನೇಯ. ಆವಾಗ ಏನು ಮಾಡ್ತಾನೆ, ಅಮ್ಮ ಆಗಲಿ, ನಾನು ಶ್ರೀರಾಮರನ್ನು ಏನೋ ಒಂದು ಕುರುಹನ್ನು ಕೊಟ್ಟಿದ್ರು ತಾಯಿ, ಇಲ್ಲ ಅಂತ ಹೇಳಲಿಲ್ಲ. ಆದರೆ ನಾನು ಸಮುದ್ರ ಹಾರಿ ಬರುವಾಗ ಆ ಕುರು ಎಲ್ಲ ಬಿದ್ದೋಗ್ಬಿಟ್ಟಿದೆ ತಾಯಿ, ಮಲಿನ ಕುರು ಎಲ್ಲ ಬಿದ್ದೋಗ್ಬಿಟ್ಟಿದೆ. ಹಾಗಾದ್ರೆ ನೀನು ಕೋತಿ, ನೀನು ನನ್ನ ರಾಕ್ಷಸನ ಕಡೆ ಅಂತೇಳಿ ಅಮ್ಮನು ಆಂಜನೇಯನ ರೆಫ್ಯೂಸ್ ಮಾಡ್ತಾಳೆ. ಆಗ ಆಂಜನೇಯ ಆ ಉಂಗುರನ ಇಲ್ಲಿ ಒಂದು ಗೋಪ್ಯವಾದ ಅಂಗ ಇರುತ್ತೆ, ಕೋತಿಗಳಿಗೆ ಯಾವಾಗಲೂ ಅನ್ನ ಸೇಕರಣೆ ಮಾಡ್ಕೊಳ್ತಾವೆ ನೋಡ್ರಿ, ಅಲ್ಲಿ ಇಟ್ಕೊಂಡಿರ್ತಾನೆ. ಅವಾಗ ನೋಡಮಣಿ, ಉಂಗುರ ಮಲಿನ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅಂತೇಳಿ ತೋರಿಸ್ತಾನೆ. ಅವಾಗ ಎಲ್ಲಿ ಆಗ ಎಮ್ನು ಮಕ್ಕಳು ಆಟ ಆಡ್ತಾರಲ್ಲ ಆ ಥರ ಎಲ್ಲಿ ಕೊಡು ಮಗು ಕೊಡು ಮಗು ಕೊಡು ಮಗು ಅಂತ ಬರ್ತಾಳೆ. ಅವಾಗ ಅವನು ಕೊಡಲ್ಲ, ಆಂಜನೇಯ ಕೊಡಲ್ಲ. ಚಿನ್ನಿ, ದೀಪ ಎಷ್ಟು ಸಮಯ ಉರಿಯುತ್ತೋ ಅಷ್ಟೇ ಹೆಚ್ಚು ಮನೆಯ ಸಮೃದ್ಧಿ ಆಗುತ್ತೆ. ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್, ಬೆಳಕಿನ ಸಂತೋಷ ಸದಾ ಇರಲಿ. ಆವಾಗ ಜನನೀರು ಶ್ರೀರಾಮಚಂದ್ರರ ಘನ ಮುದ್ರಿಕೆ, ಅಮ್ಮ ಇದು ರಾಮಚಂದ್ರರ ಘನ ಮುದ್ರಿಕೆ, ವಿನುತ ರಾಮನಾಮ ಪ್ರಚುರಂ ಹನುಬಿಂ ಹನುಬಿಂ ಹಿತ ಸ್ವೀಕರಿಪುದು, ಮನದನುಮಾನಂಗಳಂ ಕಳೆಹುದು ಪೂತೆ ರಾಘವ ಪ್ರೀತೇ. ಹುಂಗೂರವಿತ್ತ ಹನುಮ, ಶ್ರೀರಾಮನಾಮದ ಹುಂಗೂರವಿತ್ತ ಹನುಮ, ಹುಂಗೂರವಿತ್ತ ರಘು ಪುಂಗಾವನಂಗನೆಗೆ, ಹುಂಗೂರವಿತ್ತ ರಘು ಪುಂಗಾವನಂಗನೆಗೆ, ಹಿಂಗಾದ ಕೈ ಸೆದ್ದು ಹುಂಗೂರವಿತ್ತ ಹನುಮ, ಶ್ರೀ ರಾಮನಾಮದ ಹುಂಗೂರವಿತ್ತ ಹನುಮ. ಹಾಡು ಹೇಳ್ತಾನೆ ಅವಳು. ಅಮ್ಮ ಜಗಜ್ಜನನಿ ಜಗಜಾತಲೋಚನೆ, ಚಾರು ಚರಿತ್ರೆ, ಜನಕ ಭೂಪಾಲನ ಪುತ್ರಿ, ಸಮಸ್ತ ಫಲ ಪ್ರದಾಯಕಿ, ಶ್ರೀ ರಂಗನಾಥ ನಾಯಕಿ, ಜನಕ ರಂಗನಾಥ ನಾಯಕಿ. ಇದು ಶ್ರೀರಾಮಚಂದ್ರರ ಘನಮುದ್ರಿಕೆಯನ್ನು ತಮ್ಮ ಕರಕ ಮೆರೆಸ್ತೇನೆ ತಾಯಿ. ತಾವು ಅಂಗೀಕರಿಸಿ ತಮ್ಮ ಚಿತ್ತದ ಬೇಸರ ಪರಿಹರಿಸಿಕೊಂಡು ಭೃತ್ಯನಾದ ನನಗೆ ಭೃತ್ಯತ್ವವು ಅಸ್ಥಿರವಾಗದ ಹಾಗೆ ತಾವುಗಳು ಸ್ವಸ್ತಿ ಸ್ವಸ್ತಿ ಎಂದು ಅನುಗ್ರಹಿಸಬೇಕಮ್ಮ ಜನನಿ. ಹೊಡಿರಾಡ್ವೆ. ಜೈ ಶ್ರೀರಾಮ್. ಓ, ಇದು ನಾನು ಮನೆಗೆ ತಗೊಂಡೋಗ್ಬೋದಾ? ಓ ಇಲ್ಲ, ತುಂಬಾ ಚೆನ್ನಾಗಿತ್ತು ಈ ಸೆಗ್ಮೆಂಟು. ನಂಗೆ ನೆಕ್ಸ್ಟ್ ಏನಂತಾರೆ, ಈ ಭಾವನೆ ಏನಿದೆ ಇಷ್ಟು ಪೂರ್ತಿ ಕಥೆಯನ್ನ ಕೇಳಿದ್ಮೇಲೆ ಬಹಳ ಸೊಗಸಾಗಿತ್ತು. ನಿಮ್ಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಕಾಗೋದಿಲ್ಲ, ಅಷ್ಟು ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂದ್ರೆ ನೀವು ಕಾರ್ಯಕ್ರಮ ಶುರು ಆದಾಗ ಈ ಒಂದು ಭಾಗ ನಿಮ್ಗೆ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಎಲ್ಲದ್ರಲ್ಲಿ ಅಂತ ಬಂದಾಗ ಸುಂದರಕಾಂಡದಲ್ಲಿ ಸೀತಾ ದರ್ಶನ ಆದಾಗ ಕೊಡುವಂತ ಉಂಗುರ ಏನೇ ಆಯಮ್ಮನಿಗೂ ನನಗೆ ಅದೇನೋ ದೊಡ್ಡವ್ರೇನೋ ಒಂದು ಗಾದೆ ಹೇಳ್ತಾರೆ, ಎಳ್ಳೆಲ್ಲ ಅದೇನೋ ಬೆರೆತು ಬಿಟ್ಟು ಚೆನ್ನಾಗಿದೆಲ್ಲ, ಆ ಥರ ಕೋಯಿನ್ಸೈಡ್ ಆಗ್ಬಿಟ್ಟದೆ ಇಬ್ಬರಿಗೂ, ನನಗೂ ಆಯಮ್ಮನಿಗೆ. ಸೀತೆ ಅವ್ರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಅವರು ಸುಮಾರು ಅವರು ಎಲ್ಲ ಕತೆಗಳು ಮಾಡ್ತಾರೆ. ಅವರು ಸಣ್ಣ ವಯಸ್ಸಿಂದ ಮಾಡ್ತಾರೆ. ಅವರು ನನ್ನ ಜೊತೆಲಿ ಸುಮಾರು ಒಂದು 25-30 ವರ್ಷದಿಂದ ಮಾಡ್ತಾರೆ. ಅಪ್ಪ, ಆದ್ರೂ ನಿಜವಾಗ್ಲೂ ನಾನು ಹೇಳ್ತೀನಿ,
ಕಲಿಯುಗದ ಆಂಜನೇಯನೇ ಮಾತಾಡಿದ ಹಾಗೆ ನನಗೆ ಖಂಡಿತ ಅನಿಸ್ತು. ಇಲ್ಲಮ್ಮ ಅದು ಇಲ್ಲ, ಕುತ್ಕೊಂಡು ಮಾಡಿದ್ರೆ ನಮಗೆ ಸ್ಫೂರ್ತಿ ಬರಲ್ಲ. ಕರೆಕ್ಟ್, ಅರ್ಥ ಆಗುತ್ತೆ. ಹ್ಮ್. ಇಲ್ಲ ಆದ್ರೂ ಸರ್ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ರಿ. ಒಂದು ಸಂದರ್ಭ ಆಗ್ಲಿ ಅಥವಾ ಅದನ್ನ ನಿಜವಾಗ್ಲೂ ನಂಗೆ ಒಂದು ದೃಶ್ಯ ರೂಪಕವನ್ನೇ ನೋಡ್ದಾಗಾಯ್ತು ಇಲ್ಲಿ ಕೇಳುವಾಗ. ಹಾಗಾಗಿ ತುಂಬಾ ಹೃದಯದ ಧನ್ಯವಾದ ನಿಮ್ಗೆ. ಈಗ ಹೇಳಿ, ಈ ಕಥೆಯನ್ನ ಹೇಳುವಾಗ ಸಾಕಷ್ಟು ಕಡೆ ನಾವು ನಂಬಿಕೆ ಅನ್ನೋ ಪದ ಬಳಸಿದ್ವಿ ಅಲ್ಲ. ಅವಳಿಗೆ ನಂಬಿಕೆ ಬರಲ್ಲ, ಹೌದು ಎಷ್ಟು ಇಂಪಾರ್ಟೆಂಟ್ ಜೀವನದಲ್ಲಿ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ ಆಗಿದ್ರೆ. ಹೌದು ಯಾಕೆ ಯಾರಾದ್ರೂ ಒಬ್ರು ಬಂದ್ ಹೇಳಿದ ತಕ್ಷಣ ನಾವ್ ಯಾಕೆ ನಂಬೋದಿಲ್ಲ? ನಂಬಲ್ಲ. ಅದು ನಮ್ಮ ಮನುಷ್ಯನ ಸ್ವಭಾವ, ಅದು ಏನ್ ಮಾಡ್ತಾರೆ. ಇಷ್ಟು ಹೊತ್ತು ಬಾಬಾ ಆಂಜನೇಯ ಇಷ್ಟು ಹೊತ್ತು ಹೇಳ್ಬೇಕಿತ್ತಾಗಿದ್ರೆ ಸೀತಾಮಾತೆಗೆ. ಹೌದಮ್ಮ, ಇನ್ನೂ ಹೇಳ್ಬೇಕು. ಅವಾಗ ಆಯಮ್ಮನ್ ಕೇಳ್ತಾರೆ, ನಾವು ಕೇಳ್ತೀವಿ, ನಿಮ್ಮನ್ನು ನೋಡಿದ್ದಕ್ಕೆ ಗುರುತು ನಾನು ರಾಮರಿಗೆ ಏನು ಗುರುತು ತಗೊಂಡುಕೊಳ್ಳಮ್ಮ, ಏನಾದ್ರು ಗುರುತವರು ಕೇಳಿದರೆ ಏನೆಂಬೆ ರಾಘವಗೆ, ಗುರುತವರು ಕೇಳಿದರೆ ಏನೆಂಬೆ ರಾಘವಗೆ, ಅರಿತು ಎನ್ನೊಳು ಪೇಳಿ ಅಂತರಂಗವನೋ. ತಮ್ಮ ದರ್ಶನ ಫಲದ ಕರ್ಮ ವಿಮೋಚನೆಗೈದು ತಮ್ಮ ಸುಕ್ಷೇಮವನ್ನು ಪ್ರೇಮಾನಂದವನ್ನು ಬೆಳಿತನೆಂದು ಗೋಪಾಲರು ಕೇಳಿದರೆ ಗುರುತೇನನ್ನು ಕೊಡಲಮ್ಮಯ್ಯ. ಆದ್ದರಿಂದ ತಮ್ಮ ಆಂತರ ಶಾಂತವನ್ನು ಧೀಮಂತನಾದ ನನಗೆ ದಯಪಾಲಿಸಬೇಕಮ್ಮ. ಸಾಗರ ಸಂಜಾತೆ ಸರಸಗುಣ ಪ್ರೀತೆ ಅಂತ ಕೇಳ್ತಾನೆ ಆಂಜನೇಯ. ಆವಾಗ ಆಯಮ್ಮನ ಹೇಳ್ತಾಳೆ, ನನ್ನ ಹತ್ರ ಏನೋ ಒಂದು ಚೂಡಾಮಣಿ ಇದೆ, ಅದನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಅವಾಗ ನೋಡು ನೋಡು ಚೂಡಮಣಿಯಿದ, ನೋಡು ನೋಡು ಚೂಡಮಣಿಯಿದ, ನೋಡು ನೋಡು ಚೂಡಮಣಿಯಿದ, ವರಪಿತ ನೆನ್ನಯ ಪರಿಣಯ ಕಾಲದೋಳ್, ವರಪಿತ ನೆನ್ನಯ ಪರಿಣಯ ಕಾಲದೋಳ್, ಈವರ ಮಹಿಮೆಯ ನೀಡುತ್ತಲೀಗ, ನೋಡು ನೋಡು ಚೂಡಮಣಿಯನ ಅಂತ ಆಯಮ್ಮ ಹಾಡು ಹೇಳ್ತಾಳೆ. ನೋಡು, ಇದು ನಾನು ಮದುವೆ ಆಗೋವಾಗ ನನ್ನ ತಂದೆ ಮನೇಲಿ ಕೊಟ್ಟಿದ್ದು ಚೂಡಾಮಣಿ, ಇದನ್ನ ನಿನ್ನ ಕೈನಲ್ಲಿ ಕೊಡ್ತೀನಿ, ಇದು ತಗೊಂಡೋಗಿ ನಮ್ಮ ಶ್ರೀರಾಮರಿಗೆ ಅರ್ಪಿಸು ಅಂತ ಹೇಳ್ಬಿಟ್ಟು ಆವಾಗ ಆಯಮ್ಮನ ಚೂಡಾಮಣಿ ನಮಗೆ ಕೊಡ್ತಾಳೆ. ಚೂಡಾಮಣಿ ಇಲ್ಲೆಲ್ಲ ಇಟ್ಟು ಕೊಟ್ಬಿಡ್ತಾಳ. ಹೌದು, ತಗೊಳ್ಳಿ, ಕೊಡಿ ಅದನ್ನ ತಗೊಳ್ಳಿ. ಆಯ್ತು ಎಕ್ಸ್ಚೇಂಜ್ ಆಯ್ತು. ಈಗ ನೀವು ಹೋಗಿ ಕೊಡ್ಬೋದು. ಆಯ್ತಮ್ಮ, ಆಯ್ತು ಕೊಡೋಣ. ಓಕೆ, ಈಗ ವಾಪಸ್ ಆಯ್ತು. ಈಗ ಏನಂತಾರೆ, ಸೀತಾ ದರ್ಶನ ಆಯ್ತು. ಸೀತಾ ದರ್ಶನ ಆವಾಗ ಈ ಸಂಚಿಕೆ ಆಯಮ್ಮನು ವನನೆಲ್ಲ ನೋಡ್ತಾನೆ ಆಂಜನೇಯ. ಇವಾಗ ಅವ್ನು ಬಂದಿದ್ದಕ್ಕೆ ಏನಾದ್ರು ಒಂದು ಮಾಡ್ಬೇಕಲ್ವಾ, ಏನಾದ್ರು ಒಂದು ಕುರು ತೋರಿಸ್ಬೇಕಲ್ಲ ರಾಮರಿಗೆ, ಎಲ್ಲ ಹಾಳು ಮಾಡ್ತಾನೆ. ಆವಾಗ ಆಯಮ್ಮ ಒಂದು ಹೋಗಿ ಎಲ್ಲ ಹೇಳಿದಾದ್ಮೇಲೆ ಆಯಮ್ಮನ ಹೇಳ್ತಾಳೆ, ನೋಡಪ್ಪ, ನಾನು ಇಲ್ಲಿ ಪ್ರಾಣತ್ಯಾಗ ಮಾಡ್ಕೊಂಡ್ಬಿಡ್ತೀನಿ, ಇವ್ ಹಿಂಸೆ ನಾನು ತಡೆಯೋಕ್ಕಾಗಲ್ಲ, ರಾವಣನ ಹಿಂಸೆ ತಡೆಯೋಕ್ಕಾಗಲ್ಲ, ನಾನು ಪ್ರಾಣತ್ಯ ಮಾಡ್ಕೊಂಡು. ಆವಾಗ ಅಲ್ಲಿ ಒಂದು ಪ್ರಾಸ ಹೇಳ್ತಾನೆ ಅವನು, ಜೀವಿಸಬೇಕಮ್ಮ ಜೀವ ಉಳಿಸಲೇಬೇಕು, ಜೀವಿಸಬೇಕಮ್ಮ ಜೀವ ಉಳಿಸಲೇಬೇಕು, ಕ್ಷೇಮದಿಂದಿಗರ ರಾಮರು ತಾಯೇ ಅಮ್ಮ. ಅಮ್ಮ, ತಾವು ಪ್ರಾಣತ್ಯ ಮಾಡಬಾರ್ದಮ್ಮಣಿ, ಪ್ರಾಣತ್ಯ ಮಾಡಬಾರ್ದು, ನೀವು ಜೀವಿಸಬೇಕು ಅಂತ ಹೇಳಿ ಅಲ್ಲಿ ಆಂಜನೇಯ ಆಯಮ್ಮನ ಸಮಾಧಾನ ಮಾಡಿ ಇನ್ನ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಎಲ್ಲಿಗೆ ಹೋಗ್ತಾನೆ? ಆಯಮ್ಮನ ಜೊತೆಲೇನೆ, ಅಮ್ಮ, ನಾನು ಇಷ್ಟು 29 ದಿವಸದಿಂದ ನನಗೆ ಆಹಾರನೇ ಇಲ್ಲ, ನಿನ್ನ ಕಾಣು ಪರ್ಯಂತರ ನಾನು ಅಶನೋದಗಳನ್ನು ತ್ಯಜಿಸಿದ್ದೀನಿ, ಅನ್ನ ಆಹಾರಗಳನ್ನ ತ್ಯಜಿಸಿದ್ದೀನಿ, ಆದರೆ ನನಗೆ ಏನಾದರೂ ಆಹಾರ ಕೊಡಮ್ಮ ಅಂತ ಕೇಳಿದಾಗ ಆಯಮ್ಮನ ಹೇಳ್ತಾಳೆ, ನೋಡಪ್ಪ, ಇಲ್ಲಿ ಒಂದು ಕೊಂಬೆಗೆ 1 ಕೋಟಿ ರಾಕ್ಷಸ ಇದ್ದಾರೆ, ನಿನ್ನನ್ನು ಬಿಡಲ್ಲ, ನೀನು ಹೆಂಗೆ ನನಗೆ ರಾಮನ ನನ್ನ ವರ್ತಮಾನ ತಗೊಂಡೋಗಿ ರಾಮನ ಕೊಡ್ತೀಯ ನೀನು ಅಂತ ಹೇಳಿ ಆಯಮ್ಮನ ಕೇಳಿದಾಗ ಆವಾಗ ಇಲ್ಲಮ್ಮ, ನನಗೆ ಆಹಾರ ಬೇಕೇ ಬೇಕು ಅಂತ ಕೇಳ್ತಾನೆ. ಹಸಿವು ಬಕಳಾಗುತ್ತಿದೆ ಶಶಿವದನೆ ನಿಮ್ಮಾಜ್ಞೆ ಬೆಸೆಸಿದಡಗಿ ವನದೋ ಲಶನವನು ಸವಿವೇ ಅಂತ ಹೇಳಿದಾಗ, ಅಮ್ಮ,
4 ದೆಸೆಗಳೆಲ್ಲಾದರೂ ಫಲಭರಿತವಾಗಿದ್ದರೆ ಕ್ಷಣಾರ್ಧದೊಳು ಸವಿದು ಓಡಿ ಹೋಗಬೇಕೆಂಬುದಾಗಿ ನನ್ನ ಮನವಿದೆ ತಾಯಿ. ಆದುದರಿಂದ ಅನುಜ್ಞೆಯಿಂದ ದಯಪಾಲಿಸಬೇಕಮ್ಮ. ಸಾಗರ ಸಂಜಾತೆ ಸರಸಗುಣ ಪ್ರೀತೆ ಅಂತೇಳಿ ಕಾಲಿಗೆ ನಮಸ್ಕಾರ ಹಾಕ್ಬಿಟ್ಟು ಕೇಳ್ಕತ್ತಾನೆ. ಅವಾಗ ಆ ಅಮ್ಮ ಬೇರೆ ಒಂದು ಹಾಡು ಹೇಳ್ಬಿಟ್ಟು ಆಂಜನೇಯನಿಗೆ ಆಶೀರ್ವಾದ ಮಾಡ್ತಾಳೆ. ವಾಯುನಂದನ ಶ್ರೇಯವಂತು ವಾಯುನಂದನ ಅಂತೇಳಿ ಒಂದು ಹಾಡು ಆಯಮ್ಮನು ಹಾಡಿ ಆಶೀರ್ವಾದ ಮಾಡ್ತಾಳೆ ಆಂಜನೇಯನಿಗೆ. ಅವಾಗ ಆಂಜನೇಯ, ಅಮ್ಮ ನಾನು ನಿನಗೆ ಎಂದೆಂದಿಗೂ ಕುವರನಾಗುವಂತೆ ನನ್ನನ್ನು ಆಶೀರ್ವಾದ ಮಾಡಮ್ಮ ಅಂತ ಹೇಳ್ಬಿಟ್ಟು ನಾನು ಸೀತಾದೇವಿ ಹತ್ರ ಕೇಳ್ಕೊಬೇಕು. ಅವಳು ಕೇಳ್ಕೊಂಡು ಈ ಥರ ಪ್ರಸಂಗ ನಮ್ಮ. ಆವಾಗ ಆಂಜನೇಯ ಏನು ಮಾಡ್ತಾನೆ, ಸಿಕ್ಕಿತು ಏನಾಗೊಂದು ತೋಟ ಅಂತ ಹೇಳ್ಬಿಟ್ಟು ಅವನನ್ನೆಲ್ಲ ಹಾಳು ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ಆಯಮ್ಮನ ಪರ್ಮಿಷನ್ ತಗೊಂಡು ಚೂಡಾಮಣಿ ತಗೊಂಡು ರಾಮರ ಹತ್ರಕ್ಕೆ ಬಂದು ಇದನ್ನ ಇವ್ರೇನು ಮಾಡ್ತಾರೆ, ಈ ಆಂಜನೇಯ ಬರುವಿಕೆನ ಹಂಗದ, ಜಾಂಬುವ ಮತ್ತು ಸುಗ್ರೀವ ಕಾಯ್ಕೊಂಡಿರ್ತಾರೆ. ಆಂಜನೇಯ ಬಂದು ಜಾಂಬುವ್ರಿಗೆ ಈ ವರ್ತಮಾನವನ್ನು ತಿಳಿಸ್ತಾನೆ. ಆಗ ರಾಮರ ಹತ್ರ ಹೋಗ್ತಾರೆ. ಅಲ್ಲಿಗೆ ಇದೊಂದು ಪ್ರಸಂಗ ಮುಗಿದಿದೆ. ಈ ಕೆಲವು ಪ್ರಶ್ನೆಗಳಿದೆ. ಈ ತರ ನಮ್ಗೆ ಕತೆ ಹೇಳೋರು ಈಗಿನ ಕಾಲದಲ್ಲಿ ತುಂಬಾ ಕಮ್ಮಿ. ಒಂದು ಏನಂತಾರೆ, ಕಲೆಯ ಮೂಲಕ ರಾಮಾಯಣದ ಕಥೆಯನ್ನ ಹೇಳೋರು ಕಮ್ಮಿ. ಇದನ್ನ ನಾವ್ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕು ನಾವೆಲ್ಲ? ನಾವೆಲ್ಲ ಒಬ್ರಿಗೊಬ್ರು ಶ್ರಮ ವಹಿಸಿ ಮಾಡಿದ್ರೆ ಆಗ್ಬೋದಮ್ಮ. ಆದ್ರೆ ಈ ಕತೆಗೆ ಪ್ರಾಶಸ್ತ್ಯ ಇಲ್ಲ ಇವಾಗ. ಯಾಕೆ ಇಲ್ಲ? ಇಷ್ಟೆಲ್ಲ ನೀವು ತಾಳ್ಮೆಯಿಂದ ಕೇಳಿದ್ರಿ ಅಲ್ವರಾ, ಇದರಲ್ಲಿ ನಾನು 25% ನಿಮ್ಗೆ ಹೇಳಿರೋದು. ಇನ್ನ 75% ಬಿಟ್ಬಿಟ್ಟಿದೀವಿ. ಯಾರು ಕೇಳ್ತಾರಮ್ಮ 100%? ಒಲಿಯೋ ನೀವು 10 ಜನ ಆಗಲಿ ಕೇಳಿದ್ರಲ್ವರ, ನಮ್ಗೆ ಅದೇ ಒಂದು ಸಂತೋಷ. ಅದೇ ಒಂದು ಸಂತೋಷ ಅಲ್ರಮ್ಮ. ನಾವು ಇಲ್ಲಿ ನಮ್ಮ ಹುಡುಗಿ ಇಲ್ಲ ತಾತ ನೀನು ಬರೀ ತಾತ್ಪರ್ಯ ಹೇಳ್ಕೊಂಡು ಹೋಗ್ಬಿಡು, ಹಾಡಾಡ್ಬೇಡ ಅಂತಾಳೆ ನಮ್ಮ ಹುಡುಗಿ. ನಮಗೆ ಅದು ಏನಾಗಿದೆ, ಅದು ರಕ್ತಗತ ಆಗ್ಬಿಟ್ಟಿದೆ, ಅಭ್ಯಾಸ ಬಂದ್ಬಿಟ್ಟಿದೆ. ಎಲ್ಲಿ ಕೂತ್ರು ನಿಂತರು ಅದು ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಿಮ್ಗೆ ಅದೇ ಒಂದ್ ಕೇಳ್ಬೇಕಂದ್ರೆ, ವೇದಿಕೆ ಮೇಲೆ ಇದ್ದಾಗ ನಿಮ್ಗೆ ಆಂಜನೇಯ ಆವೇಶಗೊಳಗಾಗ್ತಾನೆ ಅಂತ ಹೇಳಿದ್ರಿ ಅಲ್ವಾ? ಹೌದಮ್ಮ. ನಿಮ್ಗದು ನೆನಪಲ್ಲಿ ಇರುತ್ತಾ? ಆ ಸಂದರ್ಭ ನಿಮ್ಗೆ ನೆನಪಲ್ಲಿ ಇರುತ್ತಾ? ಇಲ್ಲ ಇಲ್ಲ ಇಲ್ಲ, ಅವಳನ್ನ ಬೈಯೋದೇ ಅವಳನ್ನ ಹೊಡೆಯೋದೇ ನಮಗೆ ಲಾಸ್ಟ್ ನೆನಪಿರೋದು. ಅದಾದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಯಾವ್ದಾದ್ರು ನಿಮ್ದೇ ಆದಂತ ಯಾವ್ದಾದ್ರು ವಿಡಿಯೋ ನೋಡಿರೋದು ಅದು ಏನಾದ್ರು ಮಾಡಿದೀರಾ ನೀವು? ಯಾರಾದ್ರೂ ಈಗ ನಿಮ್ಗೆ ಆಂಜನೇಯ ಆವೇಶಗೊಳಗಾಗಿರುವಾಗ ನೀವು ಯಾವ ರೀತಿ ಸ್ಟೇಜ್ ಮೇಲೆ ವರ್ತನೆ ಮಾಡ್ತಿರ್ತೀರಾ ಅನ್ನೋದನ್ನ ಯಾರಾದ್ರೂ ವಿಡಿಯೋ ಮಾಡಿಲ್ಲ ಬಿಡ್ರಿ, ಮಾಡಿಲ್ಲ. ಹಾಗಾದ್ರೆ ನೀವು ಅದನ್ನ ನೋಡೂ ಇಲ್ಲ? ಇಲ್ಲ. ನೆಕ್ಸ್ಟ್ ನಿಮ್ಗೆ ಮತ್ತೆ ನೆನಪಾಗೋದು ಯಾವಾಗ? ನೆನಪಿನ ಶಕ್ತಿ ಬರೋದು ಅಂತಂದ್ರೆ ಅವರೆಲ್ಲಾರು ತಗೊಂಡು ಸ್ಟೇಜ್ ಒಳಗಡೆ ಕರ್ಕೊಂಡೋಗಿ ಎತ್ಕೊಂಡೋಗಿ ಇಟ್ಬಿಡ್ತಾರೆ, ಕಿರೀಟ ತೆಗೆದು ಬಿಡ್ತಾರೆ, ಆಮೇಲೆ ಮಂಗಳಾರತಿ ಮಾಡ್ತಾರೆ, ಎಲ್ಲಿರುವೆ ತಂದೆ ಬಾರ ಅಂತ ಮತ್ತೆ ಸ್ತೋತ್ರ ಮಾಡ್ತಾರೆ. ಆವಾಗ ಮತ್ತೆ ಪುನರಾರಂಭ ಆಗ್ತದೆ ನಿಮ್ಗ. ಬಟ್ ಈಗ ಮಂಗಳಾರತಿ ಮಾಡ್ತಿರ್ತಾರೆ, ಕಿರೀಟ ತೆಗಿತಾರೆ, ಇದೆಲ್ಲ ನಿಮಗ್ ನೆನಪಿರೋದಿಲ್ಲ. ಅವ್ರು ಹೇಳಿರೋದಕ್ಕೆ ನೀವ್ ಹೇಳ್ತಿರೋದಲ್ವಾ? ಹೌದು. ನಿಮ್ಗಿದೆ ಅದ್ ಏನ್ ನಡೆಯುತ್ತೆ ಅನ್ನೋದು ಕಿರೀಟ ತೆಗಿಯೋದು ಮತ್ತೆ ಇದೆಲ್ಲ ಏನೂ ಇರಲ್ಲ, ಗೊತ್ತಿರಲ್ಲ ನಮಗೆ. ಅಪ್ಪ, ಇದ್ ಹೆಂಗೆ ಸರ್ ಇದು ಬಂದಿರೋದು? ನಿಮಗ್ ಮಾತ್ರನಾ ಅಥವಾ ನಿಮ್ ಹಿಂದೆ ಆಂಜನೇಯನ ವೇಷ ಹಾಕ್ತಿದ್ರಲ್ಲ ಅವ್ರಿಗೂ ಸಹ? ಎಲ್ಲಾರ್ಗು ಬರುತ್ತಮ್ಮ. ಈಗ ನಿಮ್ಮ ಮೊಮ್ಮಗನ್ಗೂ ಸಹ? ಅಯ್ಯೋ, ಒಂದು ಡೇಂಜರ್ ನನಗೆ. ಮನೇಲಿ ಅವ್ನು ಕರ್ಕೊಂಡು ಹೋಗ್ಬೇಡ ಅಂತ ಹಿಂಸೆ ನನಗೆ. ಹಾಗೆ ಅವ್ನ ಹಾಗೆ ಬಿದ್ದ್ಬಿಡ್ತಾನೆ. ಅವ್ನ ನಮ್ಮ ಹುಡುಗ ಕಾಯ್ಕೊಂಡೇ ಇರ್ತಾನೆ ಅವನ್ನ. ಈ ತರ ಸನ್ನಿವೇಶಗಳು ಸ್ಟೇಜ್ ಮೇಲೆ ಅಷ್ಟೇ ಅಲ್ಲದೆ ಆಂಜನೇಯನ ಜೊತೆ ಇರೋಂತಹ ಸನ್ನಿವೇಶಗಳು ಬೇರೆ ಟೈಮಲ್ಲಿ ಎಲ್ಲಾದ್ರೂ ಆಗಿದೆಯಾ ನಿಮ್ ಜೀವನದಲ್ಲಿ? ಇಲ್ಲ, ಆತರ ಇಲ್ಲ. ಆತರ ಇಲ್ಲ. ಅವಾಗ ನಾವು ಎಲ್ಲಂದ್ರಲ್ಲೇ ಮಾಡಕ್ ಹೋದ್ರೆ ಇದಕ್ಕೆ ಗೌರವ ಇಲ್ಲಮ್ಮ. ಕರೆಕ್ಟ್, ಗೌರವ ಇಲ್ಲ. ಕರೆಕ್ಟ್. ಇವಾಗ ನೋಡಿ, ಇದು ಒಂದು ನಮ್ಗೆ ಇಲ್ಲಿ ನೀವು ವಿಡಿಯೋನೇ ಮಾಡ್ತಾ ಇದ್ದೀರೋ ಏನೋ ಗೊತ್ತಿಲ್ಲ, ಮಾಡ್ತಾ ಇದ್ದೀರಲ್ವಾ, ಇದಕ್ಕಿರೋಂತ ಗೌರವ ಕೆಳಗಡೆ ನಾವು ಹೋದ ತಕ್ಷಣ ಇರಲ್ಲ. ಹೌದಲ್ವರಾ? ಕರೆಕ್ಟ್. ಹಾಗೆ ಸ್ಟೇಜ್ ಮೇಲೆ ಇದ್ದಾಗ ಮಾತ್ರ ಅದಕ್ಕೆ ಮಾತ್ರ ತರಬೇಕು ಅಂತ. ನಿಮ್ ಮನೇಲಿ ನೀವು ಪೂಜೆ ಮಾಡೋದೆಲ್ಲ ಯಾರಿಗೆ? ನಾವು ಜಾಸ್ತಿ ಆಂಜನೇಯನಿಗೆ, ರಾಮರಿಗೆ. ಓಕೆ. ಭಕ್ತಿ ಅಂದ್ರೆ ಏನು ನಿಮ್ಮ ಪ್ರಕಾರ? ಭಕ್ತಿ ಅಂದ್ರೆ ದೇವರಲ್ಲಿ ಇಷ್ಟ ವಿಶುದ್ಧವಾದ ಪ್ರೇಮ ಇಟ್ಟಿರ್ತೀವಲ್ಲ, ಅದೇ ಭಕ್ತಿ. ಭಕ್ತಿಯಲ್ಲಿ ಏನಾದ್ರೂ ನಂಬಿಕೆ ಸ್ವಲ್ಪ ಕಮ್ಮಿ ಆದ್ರೆ? ನಾವು ನೋಡಿ, ಏನಾದ್ರೂ ಅಕಸ್ಮಾತ್ ಆತರ ಮಾಡಿದ್ರೆ ನಮ್ಗೆ ಏನಾದ್ರೂ ಒಂದು ತೊಂದರೆ ಆಗಬಹುದು. ಹಾಗಾಗಿ ಕಣ್ಣು ಮುಚ್ಕೊಂಡು
ಹ್ಮ್. 100% ನಂಬಿಕೆ ಇಟ್ಟು ಭಕ್ತಿ ಕೊಡ್ಬೇಕಾಗಿತ್ತು ಹೌದು ದೇವರಿಗೆ. ಹೌದು ನಾವು ಬೆಳಿಗ್ಗೆ ಅವನು ಸ್ತೋತ್ರ ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮ ಮಾಡ್ತೀವಿ. ಇದು ಈ ಈ ಒಂದು ನಾಮ ನೀವೇನ್ ಇಟ್ಕೋತೀರಾ? ಚಿಕ್ಕ ವಯಸ್ಸಿಂದ ಇಟ್ಕೋತೀರಾ ಅಥವಾ ಯಾವಾಗಿಂದ ಈ ಅಭ್ಯಾಸ? ಇಲ್ಲಮ್ಮ, ನಾನು ಪಾತ್ರ ಅಭ್ಯಾಸ ಮಾಡಿ ಭಾಳ ಸಹ ಇಡ್ತಿರ್ಲಿಲ್ಲ. ಹ್ಮ್ ಯಾರೋ ಒಬ್ರು ನಿಮ್ಮಾಗೆ ಕೇಳಿದ್ರು, ಹ್ಮ್ ಸರಿ ನಾಮ ಇಟ್ಕೋಬೇಕು ನೀನು ಅಂತ. ಹ್ಮ್ ಆಯ್ತು, ಇಟ್ಕೊಂತೀನಿ. ಓಕೆ. ಹ್ಮ್. ಬೆಳಗ್ಗೆ ಏನಾದ್ರೂ ಪೂಜೆ ಪುನಸ್ಕಾರ ಅನ್ನೋದಿದ್ಯಾ ಮನೆಯಿಂದ ಹೊರಡುವಾಗ ಆಗ್ಲಿ? ಇದೆಯಮ್ಮ, ಬೆಳಗ್ಗೆ ನಾವು ಸ್ನಾನ ಮಾಡಿದ ತಕ್ಷಣ ಪೂಜೆ ಮಾಡಿ ಅನಂತರ ಫಲಹಾರ ಮಾಡಿ ಹ್ಮ್ ಹೊರಗಡೆ ಬರ್ತೀನಿ. ಆಯ್ತು. ಹ್ಮ್. ಮುಂಬರುವಂತಹ ಪೀಳಿಗೆಗೆ ಹ್ಮ್. ಕಲೆಯ ಬಗ್ಗೆ ಮಾತನಾಡೋದಾದ್ರೆ ಅಥವಾ ಹ್ಮ್. ಈ ಒಂದು ಸಂಸ್ಕೃತಿ ನೀವೇನ್ ಕಲ್ತಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಈಗ ಒಂದು ವೇದಿಕೆ ಸಿಕ್ಕಿದೆ ನಮ್ಗೆ ಹ್ಮ್. ಹೇಳೋದಕ್ಕೆ, ಇದನ್ನ ನೋಡಿ ಇದನ್ನ ಬಂದು ಈ ಆಚರಣೆ ಮತ್ತೆ ವಿಚಾರಗಳನ್ನ ನೀವು ಪ್ರೋತ್ಸಾಹ ಮಾಡಿ ಅನ್ನೋದಕ್ಕೆ ಸಿಕ್ಕಿದೆ. ನಿಮ್ಗೇನಾದ್ರೂ ಹೇಳಬೇಕು ಅಂತ ಇದ್ರೆ ಹ್ಮ್. ನೋಡ್ತಿರುವಂತಹ ವೀಕ್ಷಕರಿಗೆ ಏನ್ ಹೇಳ್ತೀರಾ? ನಾವು ಹೇಳ್ತೀವಿ ನೋಡಿ, ಈ ಪೀಳಿಗೆನ ಹ್ಮ್ ಉಳಿಸ್ಕೊಂಡೋಗಿ. ಹ್ಮ್ ಇದು ಬಹಳ ಬಹಳ ಮಹತ್ತಾದ ರಾಮನಾಮ. ಹ್ಮ್ ಈ ರಾಮನಾಮಕ್ಕೆ ಚ್ಯುತಿ ಬರ್ತಾ ಇದೆ. ಹ್ಮ್ ಇದನ್ನ ನೀವು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತೀವಿ ನಾವು. ನಾವು ಕೇಳ್ಕೊಳ್ತೀವಿ. ಮುಂದೆ ಏನಾದ್ರೂ ಯೋಜನೆಗಳಿದೆಯಾ ಬರುವಂತಹ ಮಕ್ಕಳಿಗೆ ಇದನ್ನ ಹೇಳ್ಕೊಡ್ಬೇಕು ಅನ್ನೋಂಥ ಯೋಚನೆ? ಬಂದ್ರೆ ಯಾರು ಬಂದ್ರು ಹೇಳ್ಕೊಡ್ತೀವಿ ನಾವು. ಯಾರು ಬಂದ್ರು ಹೇಳ್ಕೊಡ್ತೀವಿ. ಸರಿ ಆಯ್ತು. ಇವಾಗ ಅದೇ ತರ ನೋಡ್ರಿ, ಹ್ಮ್. ಇವಾಗ ನಮ್ಮ ಮನು ಅವ್ರ ತಂದೆ, ಹ್ಮ್. ಅವ್ರಿಗೊಬ್ರಿಗೆ ಅಭ್ಯಾಸ ಮಾಡಿಸಿದೀನಿ. ಹ್ಮ್. ಆಮೇಲೆ ಮತ್ತೆ ಇನ್ನೊಬ್ಬ ರಾಮ ಅಂತ ಹೇಳಿ ಒಬ್ಬ ಹುಡುಗ ಇದ್ದ, ಹ್ಮ್. ಅವನು ಮಾಡಿಸಿದೀನಿ. ಹ್ಮ್ ಹ್ಮ್ ನಮ್ಮ ಮೊಮ್ಮಗನಿಗೆ, ಹ್ಮ್ ಇನ್ನೊಬ್ಬ ಮೊಮ್ಮಗನಿಗೆ, ಹ್ಮ್ ಇನ್ನೊಂದಿಬ್ರು ಹ್ಮ್ ದೊಡ್ಡಬಳ್ಳಾಪುರದಲ್ಲಿದ್ದಾರೆ, ಹ್ಮ್ ಅವರಿಬ್ರಿಗೆ ಮಾಡಿಸಿದ್ದೀನಿ. ಹ್ಮ್ ಹ್ಮ್ ಅದರಲ್ಲಿ ಒಬ್ಬ ಎಒ ಆಗಿದ್ದಾನೆ ಹ್ಮ್ ಒಬ್ಬ ಹುಡುಗ, ಹ್ಮ್ ಹ್ಮ್ ಅವನು ಮಾಡಿಸಿದ್ದೀನಿ. ಹ್ಮ್ 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 ಈ ಥರ ಎಲ್ಲ ಮಾಡಿಸ್ಕೊಂಬಂದಿ. ಹ್ಮ್ ಹ್ಮ್ ಆಂಜನೇಯ ಹ್ಮ್. ಅಪ್ಪ. ಆದ್ರೂ ಹೋಲ್ ಇದೊಂದು ಏನಿದೆ ಈ ಆ, ಸಂಗತಿಯನ್ನ ಕೇಳಿದಾಗ್ಲಿ ಹ್ಮ್. ಅಥವಾ ಅದೇ ಹೇಳ್ದಂಗೆ ಆಂಜನೇಯಂದೇ ದರ್ಶನ ಆಗ್ಬಿಡ್ತು ನನಗೆ ನೀವು ಹೇಳುವಾಗ. ಹ್ಮ್. ಕಥೆಯನ್ನ ಕೇಳಿಸ್ಕೊತಿದ್ದ ರೀತಿ ಆಗ್ಲಿ ಅಥವಾ ಆ ಪದ್ಯಗಳನ್ನ ಬರ್ದಿರೋದಾಗ್ಲಿ. ಹೌದು, ಈ ಸ್ಕ್ರಿಪ್ಟ್ ಎಲ್ಲ ಯಾರು ಸರ್ ಬರ್ದಿರೋದು? ನಮ್ಮ ಹಿರಿಯವರು ಬರ್ದಿದಾರಮ್ಮ. ಇದನ್ನ ನೀವು ತಲತಲಾಂತರದಿಂದ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋದಾ? ತಲಾಂತರದಿಂದೆಲ್ಲ ರೀ. ಅಂದ್ರೆ ನಿಮ್ ತಂದೆ ಅವ್ರ ತಂದೆ ಕೂಡ ಇದನ್ನ ಹೇಳ್ತಿದ್ರಲ್ವಾ? ಇಲ್ಲ, ಅವರೆಲ್ಲ ಇದೆಲ್ಲ ಹೇಳ್ತಿರ್ಲಿಲ್ಲ. ಹ್ಮ್. ನಮ್ಮ ತಂದೆಯವರು ಹ್ಮ್. ಅವ್ರ ಪೀರಿಯಡ್ನಿಂದ ಇದನ್ನ ನಾವು ಅಭ್ಯಾಸ ಮಾಡ್ಕೊಂಡು ಅವರೆಲ್ಲ ಬರ್ದಿರೋದಾ ಇದು ಹಾಗಿದ್ರೆ? ಬೇರೆಯವ್ರ ಕೈಲಿ ಬರ್ಸಿದ್ದೀವಿ. ಹಾ, ಅದೇ ಅಂದ್ರೆ ಆ ಒಂದು ಟೀಮ್ ಇಂದ ಬರ್ಸಿದ್ದೀರಾ? ಬರ್ಸಿದ್ದೀವಿ. ಮಾರುತಿ ಕೃಪಾ ಪೋಷಿತ ನಾಟಕ ಮಂಡಳಿ ಶಿವನಗರ. ನಾಟಕ ಮಂಡಳಿ ಶಿವನಗರ. ಶಿವನಗರ. ಯಾವಾಗ ಇದು ಸ್ಥಾಪನೆ ಮಾಡಿದ್ದು? ಇದು ನಾನು ಸ್ಥಾಪನೆ ಮಾಡಿದ್ದು ತಾರಾಗಢ. 85-86. ಓಕೆ. ಈ ಸ್ಥಾಪನೆ ಬಗ್ಗೆ ಹಾಗೆ ನಿಮ್ಮ ತಂಡದ ಬಗ್ಗೆ ಮಾತನಾಡೋದಾದ್ರೆ? ನಮ್ಮ ತಂಡ ಉತ್ತಮವಾದ ತಂಡ. ಹ್ಮ್ ನಾವು ಬಹಳ ಕಡೆ ಪ್ರದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಹ್ಮ್ ಒಂದು ಊರಲ್ಲ, ಹ್ಮ್ ಒಂದು ಕೇರಿ ಅಲ್ಲ, ಹ್ಮ್ 10 ಜನ ಇರೋ ಕಡೆ ಮಾಡಿದೀವಿ, 1000 ಜನ ಇರೋ ಕಡೆ ಮಾಡಿದೀವಿ, ಮಾಡಿದ್ದೀರಿ. ಮಾಡ್ಕೊಂಡು ಬಂದಿದ್ದೀವಿ. ಶುರು ಮಾಡಿದಾಗ ಎಷ್ಟು ಜನ ಇದ್ರಿ ಈ ತಂಡದಲ್ಲಿ? ಸೇಮ್ ಇಷ್ಟೇ, ಒಂದು 12 ಜನನೇ. 12 ಜನ. ಈಗಲೂ 12 ಜನ ಇರೋದಾ ಅಥವಾ ಇನ್ನೂ ಬೆಳೆದಿದೆಯಾ? ಇಲ್ಲ ಇಷ್ಟೇ, ಇಷ್ಟರಲ್ಲೇ ನಾವು ಈ ನಾಟಕ ಪ್ರದರ್ಶನ ಮಾಡ್ತೀವಿ. ಎಷ್ಟು ಕಡೆ ನೀವು ಹಾಗಾದ್ರೆ ಪ್ರದರ್ಶನ ಕೊಟ್ಟಿದ್ದೀರಾ? 3000ಕ್ಕೂ ಹೆಚ್ಚು ಅಂತ ನಾನು ಕೇಳಿದೆ. ಹೌದಮ್ಮ, 3000ಕ್ಕೂ ಹೆಚ್ಚು ಮಾಡಿದ್ವಿ. ಈ ಮಂಡಳಿ ಅಂದ್ರೆ ಈ ತಂಡದಿಂದ ಕೊಟ್ಟಿರುವಂತಹ ಪ್ರದರ್ಶನಗಳು 3000 ಇದೆಯಾ ಅಥವಾ ನೀವು ಓವರ್ ಆಲ್ ಕೊಟ್ಟಿರೋದು 3000? ಓವರ್ ಈ ತಂಡ ಅಂತಲ್ಲ, ಹಾ, ಇದು 85 ಈಚೆಗೆ ನಾನು ಕಟ್ಕೊಂಡು ಈ ಹುಡುಗರಿಗೆ ಕಲಿಸಿರೋದು. ಅದಕ್ಕೆ ಹಿಂದೆ ನಾನು ಆಡ್ತಾ ಇದ್ದೀನಲ್ಲ, ಎಲ್ಲ ಹಳ್ಳಿಗಳಿಗೆಲ್ಲ ಹೋಗಿ ಮಾಡ್ತಾ ಇದ್ದೀನಿ. ಕರ್ನಾಟಕದಾದ್ಯಂತ ನೀವು ಪ್ರದರ್ಶನವನ್ನ ಇಲ್ಲ, ಅಷ್ಟೇ ಕೊಟ್ಟಿದ್ದೀರಾ? ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮಾತ್ರ ಹೋಗಿರೋದು. ಈಗ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಆಮೇಲೆ ಈ ನಮ್ಮ ಮೈಸೂರು ಡಿಸ್ಟಿಕ್ ಹೋದ್ರೆ ನಾಗಮಂಗಲ, ಆಮೇಲೆ ಇನ್ನ ಮಂಡ್ಯ, ಈ ಕಡೆಗೆಲ್ಲ ಹೋಗಿದ್ದೀನಿ. ಹೋಗಿದ್ದೀರಾ? ಅಂದ್ರೆ ಕರ್ನಾಟಕ ಬಿಟ್ಟು ಬೇರೆ ಕಡೆ ನಿಮ್ಗೆ? ಗೋವಾಗೆ ಹೋಗಿದ್ದೀನಿ. ಓಕೆ. ಗೋವಾಗೆ ಹೋಗಿದ್ದೀನಿ. ಬೇರೆ ಪ್ರದೇಶ ಅಥವಾ ದೇಶಗಳಲ್ಲಿ ನಿಮ್ನ ಯಾರಾದ್ರೂ ಕರೆದಿದ್ದಾರಾ? ಈ ಕನ್ನಡದವರು ಕನ್ನಡಿಗರು ಇರ್ತಾರಲ್ಲ? ಇಲ್ಲ, ಯಾರು ಕರೆದಿಲ್ಲ. ಕರಿಯೋ ಹಂಗಾಗ್ಲಿ. ಆಗ್ಲಿ ನಿಮ್ ಬಾಯ. ಅದ್ ಹೆಂಗೆ ಲಂಕೆಗೆ ಆಂಜನೇಯ ಹಾರ್ದ, ಇಲ್ಲಿಂದ ನೀವು ಬೇರೆ ಕಡೆ ಹೋಗ್ಬೇಕು. ಹೋಗಿ ಅಲ್ಲಿ ಈ ಪ್ರದರ್ಶನವನ್ನ ಮಾಡ್ಬೇಕು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅವಾರ್ಡ್ ಬಂದಿದೆ ಅಲ್ವಾ ನಿಮ್ಗೆ? 2017ರಲ್ಲಿ. ಓಕೆ. ಅಂದ್ರೆ ಈ ಪ್ರಶಸ್ತಿಯನ್ನ ಕೊಟ್ಟಾಗ ಏನನ್ನ ಗುರುತಿಸಿ ಅವರು ಜಾಸ್ತಿ ಕೊಟ್ಟಿದ್ದು? ನನ್ನ ಪಾತ್ರ ಪರಿಚಯ ಮಾಡಿ ನೋಡಿ ಅವರನ್ನ ಒಂದು ಊರಿನಲ್ಲಿ ನನ್ನನ್ನ ಆಹ್ವಾನಿಸಿದ್ರು.
ಮಾಗಡಿ ಹತ್ರ ಒಂದು ಊರು ಮತ್ತ ಅಂತ ಒಂದು ಊರಿನಲ್ಲಿ. ಅಲ್ಲಿ ನೀವು ಬರಬೇಕು ನಾಟಕಕ್ಕೆ ಅಂತೇಳಿ ಆ ತಂಡದವ್ರು ಕೇಳ್ಕೊಂಡಿದ್ರು. ಅವತ್ತು ನಾನೇನೋ ಅಕೇಶನ್ಲಿ ಹೋದೆ. ಆವಾಗ ಅಲ್ಲಿಗೆ ಹೋದಾಗ ನಮ್ಮ ಅಕಾಡೆಮಿಯವರೆಲ್ಲ ಬಂದಿದ್ರು. ಬಂದಾಗ ಅವ್ರೇನು ಮಾಡಿದ್ರು, ದೀಪ ಬೆಳಗಿಸಿ ನನ್ನ ಕೈಯಿಂದ ಅವತ್ತು ಅಲ್ಲಿ ಗುರ್ತಿಸಿ ನಿಮ್ಮ ಬಯೋಡೇಟಾ ಎಲ್ಲ ಕೊಡಿ ಅಂತೇಳಿ ಹೇಳಿದ್ರು. ಆವಾಗ ನಾನು ಎಲ್ಲೇ ಮಾಡಿದ್ದನ್ನೆಲ್ಲ ಇಟ್ಕೊಂಡಿದ್ದೆ. ಅದನ್ನೆಲ್ಲ ತಗೊಂಡೋಗಿ ಅವ್ರಿಗೆ ಕೊಟ್ಟೆ. ಅಲ್ಲಿ ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಫಂಕ್ಷನ್ ಇಟ್ಬಿಟ್ಟು ಅಲ್ಲಿ ಕೊಟ್ರು. ಇಷ್ಟೆಲ್ಲ ನೀವು ಪ್ರದರ್ಶನ ಮಾಡಿದ್ದೀರಾ ಅಲ್ವಾ? ಹೌದ್ರಿ. ಯಾವ್ದಾದ್ರು ಒಂದು ಪ್ರದರ್ಶನ ತುಂಬಾ ನೆನಪಲ್ಲಿ ಉಳಿಯುವಂಥದ್ದು, ಆ ದಿನನ ನಾನು ಮರೆಯೋದಕ್ಕೆ ಆಗೋದಿಲ್ಲ ಅನ್ನುವಂಥ ದಿನ ಯಾವ್ದಾದ್ರು ಇದೆಯಾ? ಎಲ್ಲೇ ಹೋದ್ರು ಎಷ್ಟೇ ಪ್ರದರ್ಶನ ಮಾಡಿದ್ರು ಆ ಊರಲ್ಲಿ ಆ ಜಾಗದಲ್ಲಿ ಮಾಡಿರೋದೇನಿದೆ ಮರೆಯೋ ಹಾಗಿಲ್ಲ ಅನ್ನೋ ಪ್ರದರ್ಶನ ಯಾವ್ದಾದ್ರು ಇದೆಯಾ? ಎಲ್ಲಿ ಯಾವ ಊರಿನಲ್ಲೂ ನನ್ನೇನಂತ ಒಂದು ಕಡೆಗಣಿಸಿಲ್ಲ. ಎಲ್ಲಾರು ಪ್ರೀತಿಸ್ತಾರೆ. ನಿಮಗೆ ತುಂಬಾ ಸಂತೋಷ ಕೊಟ್ಟಿರುವಂತಹ ಜಾಗ ಒಂದು ಊರಿದೆ, ಇಂಡ್ರಸಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಊರು. ಏನಂತ? ಇಂಡಸ್ಹಳ್ಳಿ. ಇಂಡ್ರಸಹಳ್ಳಿ ಅಂತ ಹೇಳಿ. ಇಂಡಸ್ಹಳ್ಳಿ, ಓಕೆ. ಇಂಡ್ರಸಹಳ್ಳಿ ಆ ಊರಿನಲ್ಲಿ ಸುಮಾರು ಒಂದೇ ಊರಿನಲ್ಲಿ ಒಂದು 15 ಪ್ರದರ್ಶನ ಮಾಡಿದ್ದೀನಿ. ಅವರು ಭಾಳ ಇದರಿಂದ ನನಗೆ ಆತ್ಮೀಯಿಂದ ನೋಡ್ಕೊಳ್ತಾರೆ, ಮಾತನಾಡಿಸ್ತಾರೆ. ಇಂಡಸ್ಹಳ್ಳಿ. ಈಗಲೂ ಅವ್ರ ಮನೇಲಿ ಏನೊಂದು ಫಂಕ್ಷನ್ ಆದ್ರೂ ಆಹ್ವಾನ ನೀಡ್ತಾರೆ. ಬಟ್ ಓವರ್ ಆಲ್ ಬಹಳ ಚೆನ್ನಾಗಿತ್ತು ಈ ಸಂದರ್ಶನ. ನನಗಂತೂ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದು ಕೂತು ಈ ಸುಂದರಕಾಂಡ ರಾಮಾಯಣವನ್ನ ನೋಡಿದಷ್ಟೇ ಸಂತೋಷ ಆಯ್ತು. ನೆಕ್ಸ್ಟ್ ನೆಲಮಂಗಲದಲ್ಲಿ ನಿಮ್ ಕಾರ್ಯಕ್ರಮ ಇದ್ದಾಗ ನನಗೆ ದಯವಿಟ್ಟು ಹೇಳಿ, ನಾನು ಬಂದು ನೋಡೋದಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಾನು ಮುಕ್ತಾಯಗೊಳಿಸ್ತೇನೆ. ನಮ್ಮ ಹುಡುಗನ ಕೈಲಿ ಮಂಗಳಾಡಿಸ್ಬೋದಾ? ಖಂಡಿತ. ಸರ್ವ ಮಂಗಳ ರಾಮ ಸೀತಾರಾಮ ಸರ್ವ ಮಂಗಳ ಸೇಮ ಸೀತಾ ರಾಮ ರಾಮ ಸರ್ವ ವಿನುತ ಶಾಂತಿಧಾಮ ರಾಮ ರಾಮ ಸರ್ವ ವಿನುತ ಶಾಂತಿದಾತ ರಾಮ ರಾಮ. ಏಕಶಿಲಾಪುರ ಕಾವ್ರಿವಾಸ ರಾಮ ರಾಮ ಏಕಶಿಲಾಪುರ ಕಾಪಿವಾಸ ರಾಮ ರಾಮ ಸರ್ವೇಶ ಬಹು ರೂಪವಿಲಾಸ ದಂಡ ರಾಮ ರಾಮ ಸರ್ವೇಶ ಬಹು ರೂಪವಿಲಾಸ ದಂಡ ರಾಮ. ರಾಮಕೃಷ್ಣ ಗೋವಿಂದ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ ಶ್ರೀಮನ್ನಾರಾಯಣ ವೇದ ಪಾರಾಯಣ ಲಕ್ಷ್ಮೀನಾರಾಯಣ ರಮಾರಮಣ ಗೋವಿಂದ ಗೋವಿಂದ ಆತ್ಮ ರಾಮ ಪರಬ್ರಹ್ಮ ಗೋವಿಂದ ಗೋವಿಂದ ಆಂಜನೇಯ ವರದ ಪಾದ ಗೋವಿಂದ 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 ಎಂದವರ ನಿಮ್ಮ ಪಾದಕ್ಕೆ ಗೋವಿಂದ ಗೋವಿಂದ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಅಂತ ಕೇಳಿದೀವಿ. ಅಂದ್ರೆ ಎಲ್ಲಿ ರಾಮನಾಮನ ನುಡಿ, ರಾಮನಾಮನ ಜಪ ಆಗ್ತಾ ಇರುತ್ತೋ, ಅದು ಕಥೆಯಾಗಿರ್ಲಿ ಕಲೆಯಾಗಿರ್ಲಿ, ಅಲ್ಲಿಗೆ ಹನುಮ ಬಂದು ಕೂತು ಕಥೆಯನ್ನ ಕೇಳ್ತಾನಂತೆ. ಯಾರೇ ರಾಮ ಅಂತ ಹೇಳಿದ್ರೆ ನಾನು ಅದ್ರ ಹಿಂದೆ ಹನುಮ ಅಂತ ಬಂದು ನಿಲ್ಲೋ ಅಂತ ಆಂಜನೇಯನ ಬಗ್ಗೆ ಕುರಿತು ಮಾತನಾಡಿದ್ವಿ. ಅವನ ಒಂದು ದರ್ಶನ ಸೀತಾದೇವಿಯ ಜೊತೆ ಆಗಿರುವಂತಹ ಸಂಗತಿಯ ಬಗ್ಗೆ ಕುರಿತು ಒಂದು ಚರ್ಚೆ ನಡೀತು. ಒಂದು ಅದಕ್ಕೇನಂತಾರೆ, ದೃಶ್ಯ ಕಾವ್ಯವನ್ನೇ ಕೂತು ನೋಡೋ ಹಾಗೆ ಒಂದು ಸಂದರ್ಶನ ನಡೀತು ಇವತ್ತು. ಬಹಳ ಅದ್ಭುತವಾದ ಸಂಚಿಕೆ ಇದು. ಮನೆಯಲ್ಲಿ ಮಕ್ಕಳಿದ್ದರೆ, ಮನೆಯಲ್ಲಿ ಹಿರಿಯರಿದ್ದರೆ ದಯವಿಟ್ಟು ಅವರಿಗೆ ಈ ಪಾಡ್ಕಾಸ್ಟನ್ನು ತೋರಿಸಿ, ವಿಡಿಯೋ ಸಮೇತ ತೋರಿಸಿ ಅಂತ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಸಂಚಿಕೆ ಇಷ್ಟ ಆಗಿದ್ದಲ್ಲಿ ಉಲ್ಲಾಸ್ ಅಗರಬತ್ತಿ ಸಂವಾದ ಪಾಡ್ಕಾಸ್ಟನ್ನು ಇಷ್ಟಪಡಿ, ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ರಿಲೇಟಿವ್ಸ್, ಬಂಧು ಬಳಗದವರ ಜೊತೆ ಇದನ್ನ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಉಲ್ಲಾಸ್ ಅಗರಬತ್ತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.